ಮೊದಲೇ ತಿಳಿಸಿದ ಆನಂದ ಸಾಗರ ಸ್ತವವನ್ನು ನೋಡೋಣ. ನೀಲಕಂಠ ದೀಕ್ಷಿತ ಅಪ್ಪಯ್ಯ ದೀಕ್ಷಿತರ ತಮ್ಮ ಅಚ್ಚಾನ್ ದೀಕ್ಷಿತನ ಮೊಮ್ಮಗ ಅಂತ ಗೊತ್ತಾಗುತ್ತದೆ. ಆತನ ಕಾಲ ಸಾಮಾನ್ಯವಾಗಿ ಒಂದು ಲೆಕ್ಕದಂತೆ 1613 ಇಸ್ವಿ ಕ್ರಿಸ್ತಶಕದಲ್ಲಿ ಹುಟ್ಟಿದವನು. ಅವನೇ ಹೇಳಿಕೊಳ್ತಾನೆ, ತಾನು ತನ್ನ ಪ್ರಸಿದ್ಧವಾದ ಚಂಪು ಕಾವ್ಯ ನೀಲಕಂಠ ವಿಜಯ ಚಂಪುನ ಬರೆದದ್ದು ಕ್ರಿಸ್ತಶಕ 1637-38 ಆಸುಪಾಸಿನಲ್ಲಿ ಅಂತ. ಅಂದರೆ ಅವನು ಸುಮಾರು 24-25 ವರ್ಷದವನಾಗಿದ್ದಾಗಲೇ ನೀಲಕಂಠ ವಿಜಯ ಚಂಪು ಅಂತ ಪ್ರೌಢ ಚಂಪುವನ್ನು ಬರೆದ. ಅದು ಪಂಚಚಂಪು ಕೃತಿಗಳಲ್ಲಿ ಕೂಡ ಒಂದಾಯಿತು. ಮಿಕ್ಕ 4 ಅಂದರೆ ಭೋಜರಾಜನ ಚಂಪು ರಾಮಾಯಣ, ಅನಂತಭಟ್ಟನ ಚಂಪು ಭಾರತ, ವೆಂಕಟಾಧ್ವರಿಯ ವಿಶ್ವಗುಣಾದರ್ಶ ಮತ್ತು 4ನೆಯ ಸ್ಥಾನವನ್ನು ಸೋಮದೇವನ ಯಶಸ್ತಿಲಕ ಚಂಪು ಅಥವಾ ತ್ರಿವಿಕ್ರಮನ ಪ್ರಸಿದ್ಧವಾದ ನಳಚಂಪು ಇವುಗಳಿಗೆ ಕೊಡುವುದುಂಟು. ಇದು 5ನೇದಾಗಿ ನೀಲಕಂಠ ವಿಜಯ ಚಂಪು ಸಮುದ್ರ ಮಥನ ಮತ್ತು ಶಿವ ಹಾಲಾಹಲವನ್ನು ಕುಡಿದು ಲೋಕವನ್ನು ಕಾಪಾಡಿದ್ದು ಆ ಕಥೆಯನ್ನು ಒಳಗೊಂಡಂಥದ್ದು. ಇವನ ಬಂಧುವರ್ಗದ ಎಲ್ಲರ ವಿವರವೂ ಕೂಡ ನಮಗೆ ಸ್ಪಷ್ಟವಾಗಿ ಸಿಗುವಂಥದ್ದಾಗಿದೆ. ಅವನು ಅಪ್ಪಯ್ಯ ದೀಕ್ಷಿತರ ವಂಶದಲ್ಲೇ ಬಂದವನು ಅಂತ ಹೇಳಿದೆ. ವಡಮ ವರ್ಗಕ್ಕೆ ಸೇರಿದ ಭಾರದ್ವಾಜ ಗೋತ್ರದ ಸಾಮವೇದ ಶಾಖೆಯ ಬ್ರಾಹ್ಮಣ. ಅಪ್ಪಯ್ಯ ದೀಕ್ಷಿತರು ಸಾಮವೇದಿಗಳು. ಅವರಿಗೆ ತಾವು ರುದ್ರಾಧ್ಯಾಯ ಇರುವಂಥ ಯಜುರ್ವೇದಿಗಳಾಗಬೇಕು ಅಂತ ತುಂಬ ಆಸೆ ಇತ್ತು. ಆಂಧ್ರತ್ವಂ ಆಂಧ್ರಭಾಷಾ ಚ ಪ್ರಾಭಾಕರ ಪರಿಶ್ರಮ ತತ್ರಾಪಿ ಯಾಜುಷೀ ಶಾಖಾ ನಾಲ್ಪಸ್ಯ ತಪಸಃ ಫಲಂ ಅಂತ ಹೇಳ್ಕೋತಾರೆ. ತೆಲುಗು ಬಲ್ಲವರಾಗಿದ್ದರು. ತಮಿಳುನಾಡಲ್ಲಿ ಹುಟ್ಟಿ ತೆಲುಗು ಬಲ್ಲವರಾಗಿ ತೆಲುಗಿನ ಭಾಷೆ ಮಾತೃಭಾಷೆ ಆಗಿದ್ದರೆ ಚೆನ್ನಾಗಿರ್ತಿತ್ತು, ಕೃಷ್ಣಯಜುರ್ವೇದ ತನ್ನ ಸ್ವಶಾಖೆ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಭಾವಿಸ್ತಾ ಇದ್ದರು. ಅಂದರೆ ಇನ್ನು ಅವರ ಔದಾರ್ಯ ಎಷ್ಟಿರಬೇಕು. ಆ ಕಾಲದಲ್ಲಿ ಈ ಥರದ ಭಾಷಾ ವ್ಯಾಮೋಹಗಳ ಅಂಧತೆ ಇರಲಿಲ್ಲ. ಪ್ರಾಂತಗಳಿಗೆ ಭಾಷೆಗಳಿಗೆ ಸಮೀಕರಣ ಇರಲಿಲ್ಲ. ಎಲ್ಲ ಪ್ರಾಂತಗಳಲ್ಲಿ ಎಲ್ಲ ಭಾಷೆಗಳು ಇದ್ದವು ಅಂತ ಗೊತ್ತಾಗುತ್ತವೆ. ತೆಲುಗರಿಗೆ ಈಗಲೂ ಅಪ್ಪಯ್ಯ ದೀಕ್ಷಿತರ ಮಾತು ಆಂಧ್ರತ್ವಂ ಆಂಧ್ರಭಾಷಾ ಚ ನಾಲ್ಪಸ್ಯ ತಪಸಃ ಫಲಂ ಒಂದು ದೊಡ್ಡ ಸರ್ಟಿಫಿಕೇಟ್ ಆಗಿಬಿಟ್ಟಿದೆ. ಆ ಒಂದು ವರ್ಗಕ್ಕೆ ಸೇರಿದಂಥವನು ಸಾಮವೇದದ ಕೌತುಮ ಶಾಖೆಯವನು ಈತ. ಮತ್ತು ಇವರೆಲ್ಲರೂ ಆಹಿತಾಗ್ನಿಗಳು, ಎಲ್ಲ ಯಾಗಗಳನ್ನು ಮಾಡಿದಂಥವರು, ಹಾಗೆ ಇದ್ದವರು ಅಂತ ಗೊತ್ತಾಗುತ್ತದೆ. ಇವನ ತಾಯಿ ಭೂಮಿದೇವಿ ಅಂತ ಕೂಡ ಅವನು ಹೇಳಿಕೊಳ್ತಾನೆ. ಮತ್ತು ಅವನ ಸಮಕಾಲೀನರು ಅನೇಕ ವಿದ್ವಾಂಸರಿದ್ದರು ಅಂತ ಗೊತ್ತಾಗುತ್ತದೆ. ಬೇಕಾದಷ್ಟು ಜನ, ಒಬ್ಬರೇ ಇಬ್ಬರೇ ಅಸಂಖ್ಯ ವಿದ್ವಾಂಸರುಗಳಿದ್ದವರು. ಇವನ ಜೊತೆಗಾರರು, ಇವನ ಶಿಷ್ಯ ಪ್ರಶಿಷ್ಯ ವರ್ಗ ಎಲ್ಲ ಕೂಡ ಹಾಗೇ ಇತ್ತು ಅಂತನ್ನೋದು ನಮಗೆ ತಿಳಿಯುವಂಥದ್ದು. ಇವನ ತಮ್ಮಂದಿರು ಕೂಡ ಅದೇ ರೀತಿಯಲ್ಲಿ ವಿದ್ವಾಂಸರಾಗಿದ್ದರು ಅಂತ ನಮಗೆ ಗೊತ್ತಾಗುತ್ತದೆ. ಇವನ ತಂದೆ ಹೆಸರು ನಾರಾಯಣ ದೀಕ್ಷಿತ ಅಂತ. ಇವನ ತಮ್ಮಂದಿರು ಕೂಡ ವಿದ್ವಾಂಸರು ಅಂತ ನಾನು ಹೇಳಿದನಲ್ಲ. ಚಂದ್ರಾಪೀಡ, ಚಂದ್ರಕಲಾವತಂಸ, ಚಿನ್ನಪ್ಪಯ್ಯ ಈ ತರಹ ಅವರ ಹೆಸರುಗಳು. ಅವರುಗಳು ಕಾವ್ಯಾದಿಗಳನ್ನೆಲ್ಲ ಬರೆದವರು. ಅದು ಒಂದು ದೊಡ್ಡ ಆ ವಿದ್ವತ್ ಸಂಕುಲ. ಬೇಕಾದಂತೆ ನಡೀತಾ ಇತ್ತು ಕೆಲಸ. ನಾನು ಹಿಂದೆಯೇ ನೀಲಕಂಠ ದೀಕ್ಷಿತನ ಶತಕತ್ರಯ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದೆ. ಅದರ ಪೀಠಿಕೆಯಲ್ಲಿ ಆ ಕಾಲದ ವಿದ್ವತ್ತೆಯ ವಾತಾವರಣ ಎಂಥದ್ದು ಅನ್ನೋದನ್ನು ಒಂದು ಸುಮಾರು 60-70 ವಿದ್ವಾಂಸರುಗಳ ಸಾಧನೆ ಏನು ಅನ್ನೋದನ್ನು ಕೂಡ ಅಲ್ಲಿ ಕೊಟ್ಟಿದ್ದೀನಿ. ಆ ವಿಸ್ತಾರ ಇಲ್ಲಿ ಬೇಕಾಗಿಲ್ಲ. ಮತ್ತು ಈತ ಪಾಲಾಮಡೆ ಅನ್ನುವಂಥ ಕಾವೇರಿ ತೀರದ ಒಂದು ಗ್ರಾಮದಲ್ಲಿ ನೆಲೆಸಿದ್ದ. ಮೂಲತಃ ಇವನು ಓದಿದ್ದು, ವ್ಯಾಸಂಗ ಮಾಡಿದ್ದು ತಂಜಾವೂರಿನಲ್ಲಿರಬೇಕು. ತಂಜಾವೂರಿನ ಮಹಾಮಂತ್ರಿ ರಘುನಾಥ ನಾಯಕನ ಮಂತ್ರಿಯಾಗಿದ್ದ ಗೋವಿಂದ ದೀಕ್ಷಿತರ ಮಗ ವೆಂಕಟಮಖಿ ಸಂಗೀತ ಶಾಸ್ತ್ರದ ಪ್ರೌಢ ಗ್ರಂಥ ಚತುರ್ದಂಡಿ ಪ್ರಕಾಶಿಕ ಬರೆದವನು ಈತನ ಗುರು. ಇವನು ಇನ್ನೂ ಬೇರೆಯವರ ಹತ್ರ ಕೂಡ ಕಲಿತಿದ್ದ ಅಂತ ಗೊತ್ತಾಗುತ್ತೆ. ವೆಂಕಟಮಖಿಯ ತಂದೆ ರಾಜಚೂಡಾಮಣಿ, ವೆಂಕಟಮಖಿಯ ತಂದೆ ಗೋವಿಂದ ದೀಕ್ಷಿತ ಅವನ ಹತ್ರವೂ ಕಲಿತಿರಬೇಕು. ಜೊತೆಗೆ ವೆಂಕಟಮಖಿಯ ಅಣ್ಣ ಯಜ್ಞನಾರಾಯಣ ದೀಕ್ಷಿತ ಅವನ ಹತ್ರವೂ ಇವನು ಅಭ್ಯಾಸ ಮಾಡಿದ್ದಿರಬಹುದೇನೋ. ಅಭ್ಯಾಸ ಅಂದರೆ ಆ ವಾತಾವರಣದಲ್ಲಿ ದೇ ಕುಡ್ ಈಸಿಲಿ ಪಿಕಪ್ ಅಂತಾರಲ್ಲ, ಆ ಬಗೆಯಾದದ್ದು. ಜೊತೆಗೆ ಇವನಿಗೆ ಸಹಾಧ್ಯಾಯಗಳು ಇದ್ದರು. ಮೊನ್ನೆ ನಾನು ರತ್ನಖೇಟ ಶ್ರೀನಿವಾಸ ದೀಕ್ಷಿತರ ಬಗ್ಗೆ ಹೇಳಿದೆ, ಅಪ್ಪಯ್ಯ ದೀಕ್ಷಿತರ ಮಾವಂದಿರು. ಅವರ ಮಗ ರಾಜಚೂಡಾಮಣಿ ದೀಕ್ಷಿತ ಈತನ ಸಹಾಧ್ಯಾಯಿ.
ಅದೇ ರೀತಿಯಲ್ಲಿ ಈತನ ಇನ್ನೊಬ್ಬ ಸಹಾಧ್ಯಾಯಿ ಪ್ರಸಿದ್ಧನಾದ ವೆಂಕಟಾಧ್ವನಿ. ಈ ತರಹ ಹಲವರು ವಿದ್ವಾಂಸರು ಇವನ ಜೊತೆಯಲ್ಲಿದ್ದರು. ಆಮೇಲೆ ಇವನಿಗೆ ಅನೇಕ ಶಿಷ್ಯ ಪ್ರಶಿಷ್ಯರು ಕೂಡ ಇದ್ದರು ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ಈತನ ಶಿಷ್ಯರಲ್ಲಿ ಅಗ್ರಗಣ್ಯನಾದವನು ರಾಮ ಸ್ತೋತ್ರಗಳನ್ನು ಎಷ್ಟನ್ನೋ ಬರೆದಂಥ ರಾಮಭದ್ರ ದೀಕ್ಷಿತ, ಹಾಗೆಯೇ ತುಂಬ ಒಳ್ಳೆಯ ಹಲವು ಕಾವ್ಯಗಳನ್ನು ಬರೆದಂಥ ಚಕ್ರಕವಿ, ಮತ್ತು ಇವನ ಪರಿಚಿತರಾಗಿ ಗೊತ್ತಿದ್ದಂಥವರಲ್ಲಿ ಮಹಾದೇವ ದೀಕ್ಷಿತ ಮೊದಲಾದವರು ಅನೇಕರಿದ್ದರು ಅಂತ ಗೊತ್ತಾಗುತ್ತದೆ. ಸಂಚಾರಿ ಮಹಾಭಾಷ್ಯ ಅಂತ ಹೆಸರು ಪಡ್ಕೊಂಡಿದ್ದ ದೊಡ್ಡ ವೈಯಾಕರಣ ಚೊಕ್ಕನಾಥ ಮಖೀಂದ್ರ ಇವನ ಆತ್ಮೀಯನಾಗಿದ್ದ. ಹೀಗೆ ಒಂದು ದೊಡ್ಡ ಸಮೂಹದಲ್ಲಿ ಇವನು ಬೆಳೆದಿದ್ದ ಅಂತನ್ನೋದು ನಮಗೆ ತಿಳಿಯುತ್ತದೆ. ಆಮೇಲೆ ಇವನು ಅನೇಕ ವಿದ್ಯೆಗಳನ್ನು, ಅನೇಕ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದ. ವೇದಾಂತ, ಶೈವ ವೈಷ್ಣವಾದಿ ಶಾಸ್ತ್ರಗಳು, ತರ್ಕ, ವ್ಯಾಕರಣ, ಮೀಮಾಂಸಾ, ಅಲಂಕಾರಶಾಸ್ತ್ರ, ಜ್ಯೋತಿಷಾದಿಗಳು ಉಂಟೇ ಉಂಟು. ಜೊತೆಗೆ ಶ್ರೌತತಂತ್ರ ಚೆನ್ನಾಗಿ ಬಲ್ಲವನಾಗಿದ್ದ. ಅಡುಗೆಯನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಈ ಪ್ರಮುಖನಾದ ಅಡುಗೆಯವನನ್ನು ಶೆಫ್ ಅಂತ ಕರೀತಾರಲ್ಲ, ಅದನ್ನು ಸಂಸ್ಕೃತದಲ್ಲಿ ಪೌರೋಗವ ಅಂತ ಕರೀತಾರೆ. ಇವನಿಗೆ ಪೌರೋಗವ ಅಂತ ಬಿರುದಿತ್ತು ಅಂತ ಗೊತ್ತಾಗುತ್ತೆ. ಅವನು ಒಳ್ಳೆ ಅಡುಗೆ ಮಾಡೋದ್ರೊಳಗೆ ನಿಸ್ಸೀಮನಾಗಿದ್ದ ಅಂತ. ಹೀಗೆ ಅನ್ನಕೋಶದಿಂದ ಆನಂದಕೋಶದವರೆಗೆ ಅನೇಕ ವಿವರಗಳಲ್ಲಿ ಇವನು ನಿಸ್ಸೀಮನಾಗಿದ್ದ ಅನ್ನುವಂಥದ್ದು ನಮಗೆ ತಿಳಿಯುತ್ತದೆ. ಆಮೇಲೆ ಇವನು ಕೇವಲ ವೇದಾಂತಾದಿ ಶಾಸ್ತ್ರಗಳನ್ನು, ಕಾವ್ಯಾದಿ ವಿದ್ಯೆಗಳನ್ನು ವಶ ಮಾಡಿಕೊಂಡವನು ಮಾತ್ರ ಅಲ್ಲ, ಮಹಾಮಂತ್ರಿಯಾಗಿದ್ದ, ರಾಜನೀತಿಯನ್ನು ಬಲ್ಲವನಾಗಿದ್ದ. ತಿರುಮಲ ನಾಯಕ ಅಂತ ಪ್ರಸಿದ್ಧನಾದ ಯಾವ ನಾಯಕ ರಾಜ ಇದ್ದ ಮಧುರೆಯಲ್ಲಿ, ಆತನಿಗೆ ಮಹಾಮಂತ್ರಿಯಾಗಿದ್ದ. ಆ ತಿರುಮಲ ನಾಯಕನಿಗೂ ಮತ್ತು ತಂಜಾವೂರಿನ ರಘುನಾಥ ನಾಯಕನ ಮಗನಾಗಿದ್ದ ವಿಜಯರಾಘವ ನಾಯಕನಿಗೂ ಕೊನೆ ಮೊದಲಿಲ್ಲದ ಜಗಳ. ಈ ತಗಾದೆಗಳನ್ನು ಇವನು ಪರಿಹಾರ ಮಾಡೋದಕ್ಕಾಗದೆ ಕಡೆಗೆ ಬೇಸರಪಟ್ಟು ಪಾಲಾಮಡಿ ಗ್ರಾಮಕ್ಕೆ ಹೋಗಿ ವಿರಕ್ತನಾಗಿದ್ದು ಕಡೆಯಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ ಅಂತಲೂ ಹೇಳ್ತಾರೆ. ಈಗಲೂ ಕೂಡ ಪಾಲಾಮಡಿ ಗ್ರಾಮದಲ್ಲಿ ಇವನ ಅಧಿಷ್ಠಾನ ಇವೆಲ್ಲ ಉಂಟು. ನಾನು ಈತನ ನೇರ ವಂಶಜರನ್ನು ಕೂಡ ಬಲ್ಲವನಾಗಿದ್ದೆ. ಅಂದರೆ ಆ ಒಂದು ಪರಂಪರೆ ಇನ್ನೂ ಹೆಸರಿಗಾದರೂ ಉಳಿದಿದೆ ಅಂತನ್ನೋದು ನಮಗೆ ತಿಳಿಯುತ್ತೆ. ಇನ್ನು ಇವನ ಭಾಷಾ ಶೈಲಿಯ ಬಗ್ಗೆ ಅಂತೂ ಬಹಳ ಸೊಗಸಾದ ಮಾತುಗಳನ್ನೇ ಹೇಳಬಹುದು. ಕಾರಣ ವಕ್ರೋಕ್ತಿಯಲ್ಲಿ ಇವನು ತುಂಬ ನಿಸ್ಸೀಮ. ಸಂಸ್ಕೃತ ಭಾಷೆಯ ನುಡಿಗಟ್ಟು, ಇಡಿಯಮ್ ಅಂತ ಏನು ಕರೀತಾರೆ, ಅದನ್ನು ಇವನಂತೆ ಬಳಸಿದವರು ಬಹಳ ಜನ ಇಲ್ಲ. ಯಾವ ಭಾಷೆಯ ಸೊಗಸು ಕಾಳಿದಾಸ, ಶೂದ್ರಕ, ಕ್ಷೇಮೇಂದ್ರ ಮೊದಲಾದವರುಗಳಲ್ಲಿ ತುಂಬ ಚೆನ್ನಾಗಿತ್ತು, ಅದನ್ನು ಮುಂದುವರೆಸಿದಂಥ ಶ್ರೇಯಸ್ಸು, ತುಂಬ ಉಜ್ವಲವಾದ ರೀತಿಯಲ್ಲಿ ಆ ಒಂದು ವಾಗ್ರೂಢಿಯನ್ನು ಬೆಳೆಸಿದ ಶ್ರೇಯಸ್ಸು ನೀಲಕಂಠ ದೀಕ್ಷಿತನಿಗೆ ಸಲ್ಲುವಂಥದ್ದು. ಆ ಮಟ್ಟದ ಒಂದು ಸಾಹಜಿಕವಾದ ವಾಗ್ಧೋರಣೆ ಆ ಆಸುಪಾಸಿನ ಒಂದು ಹತ್ತತ್ರ ಒಂದು 500 ವರ್ಷಗಳ ಹಿಂದೆ, 600 ವರ್ಷಗಳ ಹಿಂದೆ ಕೂಡ ಯಾವ ಕವಿಗಳಲ್ಲಿರಲಿಲ್ಲ ಅಂತ ಗೊತ್ತಾಗುತ್ತೆ. ಯಾಕೆ 8-10ನೇ ಶತಮಾನ ಆದಮೇಲೆ ಈ ಬಗೆಯಲ್ಲಿ ಸಂಸ್ಕೃತ ಭಾಷೆಯನ್ನು ದುಡಿಸಿಕೊಂಡವರೇ ಇಲ್ಲ. ಚಿತ್ರಕಾವ್ಯ ಬರೆಯೋದು, ಪಾಂಡಿತ್ಯಪೂರ್ಣವಾಗಿ ಬರೆಯೋದು, ಈ ರೀತಿಯಾಗಿ ತುಂಬ ಜನ ಮಾಡಿದ್ದಾರೆ. ಆದರೆ ನೀಲಕಂಠ ದೀಕ್ಷಿತನ ಒಂದು ವಾಗ್ರೀತಿ ಇದೆಯಲ್ಲ, ಅದು ಅಪ್ಪಟ ಸಂಸ್ಕೃತದ ಸಹಜ ಸುಂದರವಾದ, ಆದರೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವೂ ಆದದ್ದು. ಕಾರಣ ಇಡಿಯಮ್ ಅಂದರೆ ನುಡಿಗಟ್ಟು, ಆ ವಾತಾವರಣದಲ್ಲಿದ್ದರೆ ಮಾತ್ರ ಗೊತ್ತಾಗುತ್ತದೆ. ಆ ಭಾಷೆಯ ಜೀವಂತವಾದ ಜಾಡು ಅಲ್ಲಿರುವಂಥದ್ದು. ಈ ದೃಷ್ಟಿಯಲ್ಲಿ ಅವನು ಅನನ್ಯನಾದ ಕವಿ ಅಂತ ಅನ್ನಬೇಕು. ನೀಲಕಂಠಸ್ಯ ವಕ್ರೋಕ್ತಿ ಸಾ ಮುಗ್ಧೇಂದು ಕಲಾ ನಿಭ ಅಂತಲೇ ಅವನಿಗೆ ಪ್ರಶಂಸೆಯನ್ನು ಕೂಡ ಮಾಡ್ತಾರೆ. ಚಂದ್ರನ ಡೊಂಕು ಎಷ್ಟು ಸುಂದರವಾದದ್ದು, ಇವನ ಮಾತಿನ ಕೊಂಕು ಅಷ್ಟು ರಮಣೀಯವಾದದ್ದು ಅಂತ. ಮತ್ತು ಸಂಸ್ಕೃತದಲ್ಲಿ ಹಾಸ್ಯವನ್ನು ತುಂಬ ಚೆನ್ನಾಗಿ ಎಲ್ಲ ಕೃತಿಗಳಲ್ಲೂ ಬಳಸ್ಕೊಂಡವನಂದರೆ ನೀಲಕಂಠ ದೀಕ್ಷಿತನ ಅಥವಾ ನಮ್ಮ ಕ್ಷೇಮೇಂದ್ರ, ಇಲ್ಲವೇ ಶೂದ್ರಕ, ಹೀಗೆ ಬೆರಳೆಣಿಕೆಯವರು, ವಿಶ್ವಗಣಾದರ್ಶ ಚಂಪು ಬರೆದಂಥ ವೆಂಕಟಾಧ್ವರಿ ಆ ತರಹ. ವೆಂಕಟಾಧ್ವರಿದಾದರೂ ಕೆಲವೊಮ್ಮೆ ಪಂಜೆಂಟಾದ ಹಾಸ್ಯ, ಎಷ್ಟೋ ಬಾರಿ ಸಂಸ್ಕೃತ ವಿದ್ವಾಂಸರು ಬ್ರೈನಿ ಆಗಿರುವಂಥ ಹಾಸ್ಯ ಮಾಡ್ತಾರೆ, ಇಲ್ಲ ಅಶ್ಲೀಲವಾದ ಹಾಸ್ಯಕ್ಕೆ ಬರ್ತಾರೆ. ಇವನದು ಎರಡೂ ಅಲ್ಲದೆ ನಿರರ್ಗಳವಾದ ಚಾಮತ್ಕಾರಿಕವಾದ ಮಾತಿನ ಬಗೆ ತುಂಬ ವಿಶಿಷ್ಟ ಅಂತ ಅನಿಸುತ್ತದೆ. ಅದು ಸಂಸ್ಕೃತ ಭಾಷೆ ಬಲ್ಲವರಿಗೆ ಆ ಜಾಡನ್ನು
ನೋಡಿಕೊಂಡು ಹೋದವರಿಗೆ ಗೊತ್ತಾಗುವಂಥದ್ದು. ಈತನ ಕೃತಿಗಳು ಸಾಕಷ್ಟು ಇವೆ. ಶಾಸ್ತ್ರ ಕಾವ್ಯ ಎರಡನ್ನೂ ಬರೆದಿದ್ದಾನೆ. ಇವನ ಮಹಾಕಾವ್ಯ ಒಂದು ಶಿವಲೀಲಾರ್ಣವ ಅಂತ, ಹಾಲಾಸ್ಯ ಪುರಾಣ ಅಂತ ಯಾವುದನ್ನು ಕರೀತಾರೆ ಅದನ್ನು ಆಧರಿಸಿಕೊಂಡು ಬರೆದದ್ದು. ತಮಿಳಿನಲ್ಲಿ ಪೆರಿಯ ಪುರಾಣಂ, ತಿರುವಿಳೆಯಾಡಲ್ ಪುರಾಣಂ ಅಂತೆಲ್ಲ ಇರುವಂಥ ಕಥೆಗಳು ಕೂಡ ಆ ಹಾಲಾಸ್ಯ ಪುರಾಣದ ಆಧಾರದ ಮೇಲೆ. ಅಂದರೆ ಪಾಂಡ್ಯ ರಾಜ ಮಲಯಧ್ವಜನ ಮಗಳಾಗಿ ಪರದೇವತೆ ಮೀನಾಕ್ಷಿ ಜನಿಸಿ ಸಾಕ್ಷಾತ್ ಸುಂದರೇಶ್ವರನನ್ನು ಶೊಕ್ಕನಾಥ ಅಂತ ಕರೀತಾರೆ. ಶೊಕ್ಕರದು ಅಂದರೆ ತಮಿಳಿನಲ್ಲಿ ಕೊಬ್ಬುವುದು, ಮೈಮರೆಯುವುದು, ಒಂದು ರೀತಿಯಾಗಿ ಮದ ಅಂತ. ಆತ ಅಷ್ಟು ಮದಿಸಿದ ಮೋಹನಾಕಾರನಾದ ಮೂರ್ತಿ ಮಹಾದೇವ, ಅವನನ್ನು ಇವಳು ಪಾಣಿಗ್ರಹಣ ಮಾಡಿದಳು ಅಂತ. ಆ ಒಂದು ದೇವಸ್ಥಾನ, ಮಧುರೈ ದೇವಸ್ಥಾನದಲ್ಲಿ ನೆಲೆಯಾದ ಆ ಒಬ್ಬ ಮಹಾದೇವನ ಲೀಲಾವಿಲಾಸವನ್ನು, ಅದು ತಮಿಳಿನಲ್ಲಿ ತಿರುವಿಳೆಯಾಡಲ್ ಅಂತ. ತಿರು ಅಂದರೆ ಮಂಗಳಮಯವಾದ ಶ್ರೀ ಕ್ರೀಡಾ, ಶ್ರೀ ಕೇಲಿ ಅಂತ ಕರಿತೀವಲ್ಲ, ಆ ರೀತಿಯಾದದ್ದು. ಅದರ ಬಗ್ಗೆ ವಿಶಿಷ್ಟವಾದ ರಚನೆ. ಸಂಸ್ಕೃತದಲ್ಲಿ ಆ ರೀತಿಯಾದ ಕಾವ್ಯ ಇನ್ನೊಂದಿಲ್ಲ. 22 ಸರ್ಗಗಳ ನಿರ್ಗಳವಾಗಿ ಧಾರಧಾರಿಯಾಗಿ ಹರಿಯುವಂಥ ಶ್ಲೋಕಗಳು. ಚಿತ್ರಕಾವ್ಯವನ್ನು ಎಲ್ಲೂ ಅವನು ಬಳಸೋಲ್ಲ. ತುಂಬ ಪ್ರಾಸಾದಿಕವಾದ ಶೈಲಿ, ನುಡಿಗಟ್ಟಿನ ರಮಣೀಯತೆ ಇರುವಂಥದ್ದು. ಮತ್ತೊಂದು ಗಂಗಾವತರಣ, 8 ಸರ್ಗಗಳ ಕಾವ್ಯ. ಆ 8 ಸರ್ಗಗಳ ಕಾವ್ಯದಲ್ಲಿ ಗಂಗೆ ಭಗೀರಥನ ಪ್ರಯತ್ನದಿಂದ ಹೇಗೆ ಭೂಮಿಗೆ ಬಂದಳು ಅನ್ನುವುದನ್ನು ಕವಿ ಹೇಳ್ತಾನೆ. ಅದು ಒಂದು ಖಂಡಕಾವ್ಯದಂತೆ ಇರುವಂಥದ್ದು ಅನ್ಬೋದು. ಅದರ ಶೈಲಿಯೂ ತುಂಬ ಸೊಗಸಾದದ್ದು. ಆಮೇಲೆ ಮುಕುಂದ ವಿಲಾಸ ಅಂತ ಒಂದು ವಿಷ್ಣುಪರವಾದ ಕೃಷ್ಣಲೀಲೆಯ ಕಾವ್ಯವನ್ನು ಬರೆದಿದ್ದ. ದುರ್ದೈವದಿಂದ ಅದು ಅಚ್ಚಾಗಿಲ್ಲ, ಹಸ್ತಪ್ರತಿಯಲ್ಲಿದೆ. ಅದು 3 ಸರ್ಗ ಮಾತ್ರ ದೊರೆತಿರುವಂಥದ್ದು. ಮತ್ತು ಚಂಪು ಕಾವ್ಯಗಳಲ್ಲಿ ಪ್ರಸಿದ್ಧವಾದ ನೀಲಕಂಠ ವಿಜಯ ಚಂಪು ಅದು ಇದ್ದೇ ಇದೆ. ಅದು 5 ಆಶ್ವಾಸಗಳಲ್ಲಿ ಸುಮಾರು 279, 280 ಶ್ಲೋಕಗಳು ಮತ್ತು ತದನುಸಾರವಾದ ಗದ್ಯ ಭಾಗವು ಸೇರಿರುವಂಥ ಪ್ರೌಢ ಪ್ರಸಾದವಾದ ಶೈಲಿಯ ಕೃತಿ. ಅವನ ಹಾಸ್ಯ ಎಂಥದ್ದು ಅಂತಂದರೆ ಸ್ವರ್ಗವನ್ನೇ ಗೇಲಿ ಮಾಡಿಬಿಡ್ತಾನೆ. ಈ ಸ್ವರ್ಗದಲ್ಲಿ ಏನಿದೆ ಅಂತೆಲ್ಲ ಹೇಳಿಬಿಟ್ಟಿದ್ನು. ಕಾಂಚನಂ ಯತ್ರ ಮೃದ್ಭೂತೆ ಕಾಮಿನ್ಯ ಸ್ಥಿತಿವೌಕಸಾಂ ಕುಲಾಲ ಭೂಷಣಾಕಾಂಕ್ಷಯಾನೂನಂ ಕುಲಾಲಾನ್ ಪರ್ಯುಪಾಸತೆ ಅಂತಾನೆ ಗಂಗಾವತರಣದಲ್ಲಿ. ಸ್ವರ್ಗದಲ್ಲಿ ಮಣ್ಣೇ ಹೊನ್ನು, ನೆಲವೆಲ್ಲ ಹೊನ್ನು. ಹಾಗಾಗಿ ಪಾಪ ಅವರು ಬಂಗಾರದ ಒಡವೆ ತೊಟ್ಟುಕೊಳ್ಳೋದು ಅಂದರೆ ಅವ್ರ ಪಾಲಿಗೆ ಅದು ಅವಮಾನ. ಹಾಗಾಗಿ ಅವರು ರೇರ್, ವಿಚ್ ಈಸ್ ರೇರ್ ದಟ್ ಈಸ್ ಪ್ರೆಷಿಯಸ್ ಅಂತಾರಲ್ಲ, ಹಾಗಾಗಿ ಕುಂಬಾರರ ಹತ್ರ ಹೋಗಿ ಮಣ್ಣಿನ ಒಡವೆ ಮಾಡಿಸ್ಕೊಳ್ಬೇಕಷ್ಟೇ ದೇವತೆಗಳು ಅಂತ ಹೇಳ್ಬಿಟ್ಟಂತಾನೆ. ಅಸ್ತಿಸ್ವಾದಯಿತು ಸುಧಾಸ್ತಿ ವಸಿತು ವಾಸೋ ನಭಶ್ಚಾರಿಣಾಂ ಧರ್ತುಂ ಸಂತಿ ಚ ಭೂಷಣಾನಿ ಶತಶೋ ನತ್ವಸ್ತಿ ಧೀರ್ಜೀವಿತು ಏನಾನ್ಯಾನ್ ಉಪಜೀವ್ಯ ಸರ್ವವಿಭವೇ ಕರ್ಮೈಕಲಭ್ಯೇ ಪದೇಪಿ ಆಯಸ್ಯಂತಿ ವೃಥೈವ ಸೇವಕ ಇತಿ ಸ್ವಾಮಿ ಇತಿ ದುರ್ಮೇಧಸ ಅಂತಾನೆ. ನೋಡಿದ್ರೆ ಕುಡಿಯೋದಕ್ಕೆ ಅಮೃತ ಇದೆ, ಅದನ್ನು ಕುಡಿದ ಮೇಲೆ ಹಸಿವೆ ಆಗೋದಿಲ್ಲ. ತೊಡೋದಕ್ಕೆ ಉಡೋದಕ್ಕೆ ಕಲ್ಪವೃಕ್ಷ, ಚಿಂತಾಮಣಿ ಮೊದಲಾದವು ಕೊಟ್ಟಂಥ ದಿವ್ಯ ವಸ್ತ್ರಗಳಿವೆ, ಒಡವೆ ಅಲಂಕಾರಗಳಿವೆ. ಇನ್ನು ಬೇಕು ಅಂದರೆ ಕೇಳಿದ್ರೆ ಕಾಮಧೇನು ಇದೆ, ಅಪ್ಸರೆಯರಿದ್ದಾರೆ. ಇಷ್ಟೆಲ್ಲ ಇದ್ದ ಮೇಲೂ ಅವ್ರಿಗೊಬ್ಬ ರಾಜ ಬೇಕಂತೆ. ರಾಜನಿಗೆ ಇವರು ಸೇವಕರಂತೆ. ಇಂದ್ರ ದೇವೇಂದ್ರ, ದೇವತೆಗಳ ಇಂದ್ರ ಅಂತೆ, ದೇವರಾಜ ಅಂತೆ. ಇವರು ಚಾಕರಿ ಮಾಡ್ಕೊಂಡಿರ್ತಾರಂತೆ. ಅವ್ರಿಗೆ ಬುದ್ಧಿ ಮಾತ್ರ ಒಂದೂ ಇಲ್ಲ. ಇಷ್ಟು ಅನುಕೂಲ ಇದ್ದ ಮೇಲೆ ಯಾಕೆ ದುಡ್ಕೊಂಡು ತಿನ್ನಬೇಕು? ಯಾತಕ್ಕೆ ಸ್ವಾಮಿ ಸೇವಕ ಭೃತ್ಯ ಭಾವ ಇವೆಲ್ಲ ಬೇಡದ್ದಲ್ವ? ಎಲ್ಲ ಕರ್ಮಫಲವಾಗಿ ಸಿಗುವಂಥ ಜಾಗದಲ್ಲಿ ಇವ್ರು ಯಾಕೆ ಹೀಗೆ ಮಾಡ್ಕೋತಾರೆ ಅಂತಂತಾನೆ. ಎಲ್ಲ ಒಂದು ಕಾಮಧೇನು, ಒಂದು ಕಲ್ಪವೃಕ್ಷ, ಒಂದು ಚಿಂತಾಮಣಿಯೇ ಕೊಡುವಾಗ ಪೇಟೆ ಬೀದಿ ಇಲ್ಲ. ಇನ್ನು ಆ ಸ್ವರ್ಗಕ್ಕೆ ಎಂಥ ಸೊಗಸಿರುತ್ತದೆ? ಮಾಲಿಲ್ಲ ಅಂತಂದರೆ ಏನು ಕಮಾಲು ಉಂಟು ಸ್ವರ್ಗದಲ್ಲಿ ಅಂತೆಲ್ಲ ಗೇಲಿ ಮಾಡ್ತಾನೆ. ಹೀಗೆ ಅವನ ಹಾಸ್ಯ ಅಷ್ಟು ನಿರರ್ಗಳವಾದಂಥದ್ದು, ಸೊಗಸಾದದ್ದು. ಆಮೇಲೆ ನಳಚರಿತ್ರ ನಾಟಕ ಅಂತ ಈಗ ಅಪೂರ್ಣವಾಗಿ ಸಿಕ್ಕಿದೆ. 6 ಅಂಕಗಳ ಒಂದು ಭಾಗ. 6ನೇ ಅಂಕ ತ್ರುಟಿತವಾಗಿದೆ ಸ್ವಲ್ಪ. ನಳಚರಿತ್ರೆ ಗೊತ್ತಿರುವಂತೆ ನಮಗೆ ನಳದಮಯಂತಿಯರ ಮದುವೆ ಅಂದರೆ ಸ್ವಯಂವರ ಮತ್ತು ಅವರ ಕಷ್ಟ ನೋವು ಇವುಗಳನ್ನೆಲ್ಲ ವಿವರಿಸುವಂಥದ್ದು. ಶೈಲಿ ಎಂದಿನಂತೆ ರಮಣೀಯವಾದದ್ದು. ಮತ್ತು ಅವನು ಬರೆದ ಲಘುಕೃತಿಗಳು ಇನ್ನು ಹಲವು ಉಂಟು. ಇದು ಪ್ರಧಾನವಾದ ಕಾವ್ಯಕೃತಿಗಳು. ಕೈಯಟ ವ್ಯಾಖ್ಯಾನ ಅಂತ ಮಹಾಭಾಷ್ಯ, ಯಾವುದನ್ನು ಪತಂಜಲಿ ಮಹರ್ಷಿಗಳು ಪಾಣಿನಿ ಸೂತ್ರಗಳ ಮೇಲೆ ಬರೆದಂಥ ವ್ಯಾಖ್ಯಾನವೋ, ಆ ಮಹಾಭಾಷ್ಯದ ಮೇಲೆ ಒಂದು ವಿವರಣೆ ಕೈಯಟ ಅಂತ ಕಾಶ್ಮೀರದ ವಿದ್ವಾಂಸ ಬರೆದ ಮಹಾಭಾಷ್ಯ ಪ್ರದೀಪ ಅಂತ, ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಅದು ಮಹಾವಿದ್ವತ್ತೆಯ ಕೆಲಸ. ಇದು ಹಸ್ತಪ್ರತಿಯಲ್ಲಿಯೇ ಇದೆ. ಈ ಬಗ್ಗೆ ಸಂಚಾರಿ ಮಹಾಭಾಷ್ಯ ಅಂತ ಹೆಸರು ಪಡೆದ ಶೊಕ್ಕನಾಥ ಮಕ್ಕೀಂದ್ರನೇ ಕೊಂಡಾಟವನ್ನು ಮಾಡ್ತಾನೆ.
ಆಮೇಲೆ ಶಿವತತ್ವ ರಹಸ್ಯ ಅಂತ ಸ್ಕಾಂದ ಪುರಾಣದ ಶಿವಸಂಹಿತೆಯಲ್ಲಿ ಬರುವ ಶಿವ ಅಷ್ಟೋತ್ತರ ಶತನಾಮದ ಒಂದೊಂದು ಹೆಸರಿನ ಮಹಾತ್ಮ್ಯವನ್ನು ಅರ್ಥವ್ಯಾಪ್ತಿಯನ್ನು ವರ್ಣಿಸುವಂಥ ಕೃತಿ. ಮತ್ತು ಶೈವ ವೈಷ್ಣವ ಭೇದಗಳನ್ನು, ಶೈವ ತಿರಸ್ಕಾರವನ್ನು ಅವನ್ನೆಲ್ಲ ಖಂಡನೆ ಮಾಡುವಂಥದ್ದು. ಸೌಭಾಗ್ಯ ಚಂದ್ರಾತಪ ಶ್ರೀವಿದ್ಯಾ ಸಂಬಂಧಿಯಾದಂಥ ಕೃತಿ. ಇದು ಹಸ್ತಪ್ರತಿಯಲ್ಲಿದೆ, 2 ಪರಿಚ್ಛೇದಗಳಲ್ಲಿದೆ. ಆಮೇಲೆ ಶಿವೋತ್ಕರ್ಷ ಮಂಜರಿ ಅಂತ, ಅದು ಈಶ್ವರನನ್ನು 52 ಪದ್ಯಗಳಲ್ಲಿ ತುಂಬ ಚೆನ್ನಾಗಿ ಸ್ತುತಿ ಮಾಡತಕ್ಕಂಥದ್ದು. ಸಸ್ವಾಮಿ ಮಮ ದೈವತಂ ತದಿತರಂ ನಾಮ್ನಾಪಿ ನಾಮ್ನಾಯತೆ ಅನ್ನುವಂಥ ಒಂದು ಪಲ್ಲವಿ 4ನೇ ಸಾಲು ಎಲ್ಲ ಪದ್ಯಗಳಲ್ಲೂ ಬರುವಂಥದ್ದು. ಆಮೇಲೆ ನಮ್ಮ ಈ ಹೊತ್ತಿನ ಆನಂದ ಸಾಗರಸ್ತವ 100 ಅಂದರೆ 108 ಶ್ಲೋಕಗಳ ದೇವಿ ಪರವಾದ ಸ್ತೋತ್ರ ಕಾವ್ಯ, ಮತ್ತು ಗುರುತತ್ವ ಮಾಲಿಕಾ ಅಂತ 28 ಶ್ಲೋಕಗಳ ಗುರುವಿನ ಬಗೆಗಿನ ಒಂದು ಸ್ತೋತ್ರ. ಇದು ತನಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಂತಹ ಗೀರ್ವಾಣೇಂದ್ರ ಸರಸ್ವತಿ ಆತನ ಬಗೆಗೆ ಇರುವಂಥದ್ದು, ಕಂಚೀಪೀಠ ಅದಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ರಾಮಾಯಣ ಸಾರ ಸಂಗ್ರಹ ಅಥವಾ ರಘುವೀರಸ್ತವ ಅನ್ನುವ ಒಂದು ಚಿಕ್ಕ ಕೃತಿ 33 ಪದ್ಯಗಳಲ್ಲಿ ರಾಮಕಥೆಯನ್ನು ರಮಣೀಯವಾದ ಅಲಂಕಾರ ಚಾತುರ್ಯದಿಂದ ವಕ್ರೋಕ್ತಿಯಿಂದ ವರ್ಣಿಸುವಂಥದ್ದು. ಮತ್ತು ಚಂಡೀ ರಹಸ್ಯ ಅಂತ ಲಲಿತಾ ತ್ರಿಪುರಸುಂದರಿಯ ಕೇಶಾದಿಪಾದಾಂತ ಸ್ತೋತ್ರ, ಇದು 30-36 ಪದ್ಯಗಳ ಸಂಗ್ರಹವಾದ ಕೃತಿ. ಶಾಂತಿ ವಿಲಾಸ ಅಂತ ವೈರಾಗ್ಯವನ್ನು ಪ್ರತಿನಿಧಿಸುವಂತಹ 50 ಪದ್ಯಗಳ ಚೆನ್ನಾಗಿರುವಂಥ ಒಂದು ರಚನೆ ಮಂದಾಕ್ರಾಂತ ವೃತ್ತದಲ್ಲಿದೆ, ಅದು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಆಮೇಲೆ ಅನ್ಯಾಪದೇಶ ಶತಕ ಅಂತ, ಅನ್ಯೋಕ್ತಿಯಲ್ಲಿ ಇವನು ಎತ್ತಿದ ಕೈ. ಅನ್ಯೋಕ್ತಿ ಅಂದರೆ ಒಂದನ್ನು ಉದ್ದೇಶಿಸಿ ಹೇಳೋದು, ಅದು ಮತ್ತೊಂದಕ್ಕೆ ಪರಿಣಾಮವನ್ನು ತರುವಂಥದ್ದು. ಅಖಿಲೇಶು ವಿಹಂಗೇಶು ಸತ್ಸು ಸ್ವಚ್ಛಂದಚಾರಿಷು ಶುಕ ಪಂಜರ ಬಂಧಸ್ತೆ ಮಧುರಾಣಾಂ ಗಿರಾಂ ಫಲಂ ಅಂತ. ಎಲ್ಲ ಪಕ್ಷಿಗಳು ನಿಶ್ಶಂಕೆಯಾಗಿ ಆಕಾಶದಲ್ಲಿ ಹಾರಾಡಿಕೊಂಡಿರುವಾಗ ಗಿಳಿಯೇ ನಿನಗೆ ಮಾತ್ರ ಪಂಜರ ಬಂಧ, ಒಳ್ಳೆ ಮಾತಿಗೆ ನೋಡು ಎಂಥ ಫಲ ಅಂತ. ಅಂದರೆ ಮಾರ್ಮಿಕವಾಗಿ ಯಾರೋ ಒಳ್ಳೆಯವರು, ಪಾಪ ಬುದ್ಧಿವಂತರು, ಇನ್ಯಾರು ಕೈ ಸರಿಯಾಗಿ ಇನ್ಯಾರಿಗೋ ಜೀತದಾಳಾಗಿ ದುಡಿಯುವಂಥ ಪರಿಸ್ಥಿತಿ ಬರುತ್ತೆ. ಗುಣದಿಂದಲೇ ಈ ರೀತಿಯಾಗಿ ದುಷಿದಾತೋರಿವಾಸ್ಮಾಕಂ ಗುಣೋ ದೋಷಾಯ ಕಲ್ಪತೆ ಅಂತ ಅಂದಳು ನಮ್ಮ ವಿಕಟ ನಿತಂಬ ಕವಯಿತ್ರಿ. ಆ ರೀತಿಯಾಗಿ ಆಗುವಂಥದ್ದು. ಆ ಥರದ್ದು 100 ಶಾರ್ದೂಲ ಕ್ರೀಡಿತ ಪದ್ಯಗಳನ್ನು ಬರೆದಿದ್ದಾರೆ, ತುಂಬ ಚೆನ್ನಾಗಿವೆ. ಸಾಮಾನ್ಯ ತುಂಬ ಜನ ಜಗನ್ನಾಥ ಪಂಡಿತರಾಜ ಜಗನ್ನಾಥ ಅಂತಂತಾರೆ. ವಕ್ರೋಕ್ತಿಯೇ ಜಗನ್ನಾಥ ಗಬ್ಬನಾಥ ಏನು ಬರೀತಾನೆ ಅವನು ಮಹಾ. ನಿಜವಾಗಿ ಅನ್ಯೋಕ್ತಿಯಿಂದ ಭಲ್ಲಟ ಮತ್ತು ನೀಲಕಂಠ ದೀಕ್ಷಿತ. ಅದಾದ ಮೇಲೆ ಮಿಕ್ಕವರು. ಈ ಅನ್ಯೋಕ್ತಿಗಳು ಸಂಸ್ಕೃತದಲ್ಲಿ ಬಹಳ ವಿಶಿಷ್ಟವಾದಂಥವು. ನನ್ನ ಎಷ್ಟೋ ಆಗದೆ ಹೋಗುವ ಕನಸುಗಳು ಅಂತ ಅನಿಸುತ್ತೆ. ಮಾಡಬೇಕು ಅಂತಿದ್ದೆ ಅನ್ನುವ ಚಪಲದಿಂದ ಆದರೂ ಹೇಳಿಬಿಡ್ತೀನಿ. 1000 ಉತ್ಕೃಷ್ಟವಾದ ಸಂಸ್ಕೃತದ ಅನ್ಯೋಕ್ತಿಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದೀನಿ. ಆಯ್ದು ಅವುಗಳನ್ನು ಒಂದು ಅನುವಾದದಿಂದ ಪ್ರಕಟ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಹಿಂದಾಗುತ್ತೋ ಅದು ಗೊತ್ತಿಲ್ಲ. ಅನ್ಯೋಕ್ತಿ ಸಾಹಿತ್ಯ ಸಂಸ್ಕೃತಕ್ಕೆ ವಿಶಿಷ್ಟವಾದದ್ದು, ಬೇರೆ ಭಾಷೆಗಳಲ್ಲಿ ಬರಲಿಲ್ಲ. ಬಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬ ಜೀವನಾನುಭವ, ಲೋಕ ಪರಿಪಾಕ ಎಲ್ಲ ಬೇಕು. ಆಮೇಲೆ ಕಲಿವಿಡಂಬನ ಅಂತ 100 ಶ್ಲೋಕಗಳಲ್ಲಿ ಅನುಷ್ಠುಪ್ ಛಂದಸ್ನಲ್ಲಿ ಸೊಗಸಾಗಿ ಕಲಿಗಾಲದ ಗೇಲಿಯನ್ನು ಮಾಡ್ತಾನೆ ನೀಲಕಂಠ ದೀಕ್ಷಿತ. ಅವನ ಹಾಸ್ಯಕ್ಕೆ ಎತ್ತಿದ ಕೈ ಇಲ್ಲಿ ಗೊತ್ತಾಗುತ್ತದೆ. ಆಮೇಲೆ ವೈರಾಗ್ಯ ಶತಕ ಆರ್ಯ ಛಂದಸ್ಸಿನಲ್ಲಿ ವೈರಾಗ್ಯವನ್ನು ಕುರಿತು ಬರೆದದ್ದು. ಭರ್ತೃಹರಿಯ ವೈರಾಗ್ಯ ಶತಕ ಆದಮೇಲೆ ಇದೇ ಉತ್ಕೃಷ್ಟವಾದದ್ದು. ಭರ್ತೃಹರಿಯ ಶತಕದ ಗಂಭೀರ ಮತ್ತು ನಿರ್ಭರತೆ ಇಲ್ಲಿಲ್ಲ, ಆ ಗಾಂಭೀರ್ಯ ನೈರ್ಭರ್ಯ ಇಲ್ಲಿ ಇಲ್ಲ. ಆದರೆ ಅದಾದ ಮೇಲೆ ಇದೇ ಉತ್ಕೃಷ್ಟ ಅಂತನ್ನುವಂಥದ್ದು. ಇಲ್ಲಿಯೂ ಅವನ ಉಕ್ತಿ ಚಮತ್ಕಾರ, ಆಳವಾದ ಮಾರ್ಮಿಕ ಜೀವನ ದೃಷ್ಟಿಯೆಲ್ಲ ಕಾಣಿಸುತ್ತದೆ. ಸಭಾರಂಜನ ಶತಕ ಅಂತ 100 ಅನುಷ್ಠುಪ್ ಛಂದಸ್ಸಿನ ಪದ್ಯಗಳು. ಅಲ್ಲಿ ಲೋಕ ನೀತಿಯನ್ನು ಮತ್ತು ಒಳ್ಳೆಯ ಸುಭಾಷಿತಾತ್ಮಕವಾದ ಮಾತುಗಳನ್ನು ಚೆನ್ನಾಗಿ ಹೇಳ್ತಾನೆ. ಈ ರೀತಿ ಇವನ ಕೃತಿಗಳು ಸಾಮಾನ್ಯ ನಮಗೆ ಪರಿಚಯವಾಗುವಂಥವು. ಇನ್ನು ನೇರವಾಗಿ ಆನಂದ ಸಾಗರಸ್ತವಕ್ಕೆ ಹೊರಡಬಹುದು. ಆನಂದ ಸಾಗರಸ್ತವ ವರದರಾಜಸ್ತವದಂತೆಯೇ ವಸಂತತಿಲಕ ಛಂದಸ್ಸಿನಲ್ಲಿ ರಚಿತವಾದದ್ದು. ಮಧುರೈ ಮೀನಾಕ್ಷಿ ದೇವಿಯನ್ನು ಕುರಿತದ್ದು. ಮೊದಲ ಒಂದು 50-52 ಪದ್ಯಗಳಲ್ಲಿ ಅವನು ದೇವಿಯ ಬಗೆಗೆ ತನ್ನ ಪ್ರಾಮಾಣಿಕವಾದ ಪ್ರೀತಿ ಮತ್ತು ಭಕ್ತಿಗಳು ತುಂಬಿದ ನಿವೇದನೆ ಮಾಡ್ಕೋತಾನೆ. ಮತ್ತು ಅಸಹಾಯಕತೆ ಹೇಳ್ಕೊಳ್ತಾನೆ. ಏನೆಲ್ಲ ರೀತಿಯಲ್ಲಿ ತಲೆ ಕೆಡಿಸ್ಬಿಡ್ತಾರೆ ನನಗೆ, ವೇದಾಂತ ಶಾಸ್ತ್ರ ಮತ್ತೊಂದು ಮಗದೊಂದು, ನನಗದೇನೂ ಗೊತ್ತಿಲ್ಲಮ್ಮ, ನಿನ್ನ ಭಕ್ತಿ ಮಾತ್ರ ನನಗೆ ಗೊತ್ತು ಅಂತ. ಆಮೇಲೆ ಪಾದದಿಂದ ಕಿರೀಟದವರೆಗಿನ ಒಂದು ಯಥಾಕ್ರಮವಲ್ಲದ ಒಂದು ರೀತಿಯಾಗಿ ಹೆಚ್ಚು ಕಡಿಮೆಯೇ ಜಲ್ಪತೋರಕ್ರಮೇಣ ಅಂತ ಹೋಗುವಂಥ ಪಾದಾದಿ ಕೇಶ ಅಂತ ವರ್ಣನೆ.
ಅಪ್ಪಯ್ಯ ದೀಕ್ಷಿತರಷ್ಟು ಅಥವಾ ಶಂಕರರಷ್ಟು ಅಚ್ಚುಕಟ್ಟಾದ ಪಾದಾದಿಕೇಶ ಅಂತವಲ್ಲ. ಆದರೆ ಇಲ್ಲಿ ಒಂದು ಕ್ರಮರಾಹಿತ್ಯದಲ್ಲಿಯೇ ಒಂದು ಸೊಗಸಿದೆ. ಕಾರಣ ತಾಯಿ ಮುಂದೆ ಆ ಭಕ್ತಿಯಲ್ಲಿ ಅವನು ವ್ಯುತ್ಕ್ರಮ ಮಾಡುವಂಥದ್ದು ಸಹಜ ಅಂತ ತೋರ್ಪಡಿಸುವಂಥದ್ದು. ಮತ್ತು ತುಂಬ ತೊಡಕಾದ ಅಲಂಕಾರಗಳ ವಿವರ ಇಲ್ಲ. ಹಾಗಂತ ಅಲಂಕಾರ ಇಲ್ಲದ ಪದ್ಯವೇ ಇಲ್ಲ. ಅದನ್ನು ಯಾವ ಅಲಂಕಾರ ಅಂತ ಗುರುತಿಸೋದು ಕಷ್ಟ ಆಗುವಷ್ಟರ ಮಟ್ಟಿಗೆ ಅವನ ವಕ್ರೋಕ್ತಿ ಉಂಟು. ಈ ಹಿನ್ನೆಲೆಯಿಂದ ನಾವು ಇಲ್ಲಿಯ ಕೆಲವು ಪದ್ಯಗಳನ್ನು ಗಮನಿಸೋಣ. ವಿಜ್ಞಾಪನಾರ್ಹ ವಿರಲಾವಸರಾನವಾಪ್ತ್ಯ ಮಂದೋದ್ಯಮೇ ಮಯಿ ದೈವೀಯಸಿ ವಿಶ್ವಮಾತು ಅವ್ಯಾಜಭೂತ ಕರುಣಾ ಪವನಾಪವಿದ್ಧಾನ್ ಎಂತಃ ಸ್ಮರಾಮಿ ಅಹಂ ಅಪಾಂಗತರಂಗಿತಾನಿ. ಬಹಳ ಚೆನ್ನಾಗಿ ಆ ದೇವಿಯ ಸ್ತೋತ್ರಕ್ಕೆ ಅವನು ಒಂದು ಪೀಠಿಕೆಯನ್ನು ಮಾಡ್ತಾನೆ. ತಾಯಿ, ನಿನ್ನಲ್ಲಿ ನಾನು ನನ್ನ ವಿಜ್ಞಾಪನೆ ಮಾಡಿಕೊಳ್ಳುವುದಕ್ಕೆ ಅಂತ ಹೊರಟಾಗ ವಿಜ್ಞಾಪನಾರ್ಹ ವಿರಲಾವಸರಾನವಾಪ್ತ್ಯ, ವಿಜ್ಞಾಪನೆ ಮಾಡಿಕೊಳ್ಳೋದಕ್ಕೆ ನಿನಗೊಂದು ಬಿಡುವು ಅಂತ ಬೇಕು. ಆ ಬಿಡುವು ಅನ್ನೋದು ನನ್ನ ಸೌಭಾಗ್ಯದಿಂದ ನಿನಗೆ ಸಿಕ್ಕೋ ಹೊತ್ತಿಗೆ ನನ್ನ ಪೆದ್ದತನ, ನನ್ನ ಮಂಕು ನನ್ನನ್ನು ಅಡರ್ಕೊಂಡು ಬಿಡುತ್ತೆ. ನಿನಗೆ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಬಿಡುವಿಲ್ಲ. ನನಗೋ ಅಪಾಯಿಂಟ್ಮೆಂಟ್ ಸಿಕ್ಕ ಕಾಲದಲ್ಲಿ ಎಲ್ಲ ಅಪ್ಲಿಕೇಶನನ್ನು ಕರೆಕ್ಟಾಗಿ ಸಬ್ಮಿಟ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ಈ ಒಂದು ಸಮಸ್ಯೆಯಲ್ಲಿರುವಾಗ ಮಂದೋದ್ಯಮೇ ಮಯಿ ದವೀಯಸಿ ವಿಶ್ವಮಾತು, ದೂರ ಇದೆಯಾ ಬೇರೆ ನೀನು. ಅವ್ಯಾಜಭೂತ ಕರುಣಾ ಪವನಾಪವಿದ್ಧಾನಿ ಅಂತಸ್ಮರಾಮಿ ಅಹಂ ಅಪಾಂಗತರಂಗಿತಾನಿ. ನಿನ್ನ ಆ ಪ್ರೀತಿ ವಿಶ್ವಾಸದ ನೋಟವನ್ನು ನಾನು ಅಂತರಂಗದಲ್ಲಿಯೇ ನೆನೀತಾ ಇರಬೇಕಾಗುತ್ತದೆ. ನನ್ನ ವಿಜ್ಞಾಪನೆಗೆ ಎಂದು ಅವಕಾಶ ಬರ್ತದೆಯೋ ಗೊತ್ತಿಲ್ಲ ಅಂತ. ಹೀಗೆ ವಿಜ್ಞಾಪನೆಯ ಕಷ್ಟವನ್ನು ಹೇಳಿಕೊಳ್ಳೋದ್ರಿಂದಲೇ ಪದ್ಯವನ್ನು ಆರಂಭ ಮಾಡಿದ್ದಾನೆ. ಪರ್ಯಾಕುಲೆ ಮನಸಿ ವಾಚಿ ಪರಿಸ್ಖಲಂತ್ಯಾಂ ಆವರ್ತಗರ್ತ ಇವ ಚಕ್ಷುಷಿ ಘೂರ್ಣಮಾನೆ ಕಸ್ತೇ ಬಿಧಾಸ್ಯತಿ ಶಿವೇ ಮಮತಾಂ ಅವಸ್ಥಾಂ ಕಾಲೇ ದಯಸ್ವ ಕಥಯಾಮಿ ತವಾಧುನೇವ. ನನ್ನ ಮಾತು ತೊಡರ್ತಾ ಇದೆ, ನನ್ನ ಬುದ್ಧಿ ಭ್ರಮಿಸ್ತಾ ಇದೆ, ನನ್ನ ಕಣ್ಣುಗಳು ಕತ್ತಲೆ ಇಟ್ಟು ಗಿರಿಗಿರ ತಿರುಗ್ತಾ ಇವೆ. ಈ ಸ್ಥಿತಿಯಲ್ಲಿ ನಾನು ನಿನಗೇನಂತ ಹೇಳಿದೆ? ಇದು ವೃದ್ಧಾಪ್ಯದ ಸ್ಥಿತಿಯೂ ಹೌದು, ಅಸಹಾಯಕತೆಯ ಸ್ಥಿತಿಯೂ ಹೌದು, ಭಗವದ್ಭಕ್ತಿ ಪಾರವಶ್ಯದ ಸ್ಥಿತಿಯೂ ಹೌದು. ಹೀಗಿರುವಾಗ ನೀನೇ ನನಗೆ ಆಲಂಬನವನ್ನು ಕೊಟ್ಟು ನನ್ನಿಂದ ಮಾತನ್ನು ಆಡಿಸಬೇಕು ಅಂತ ಹೇಳ್ಬಿಟ್ಟಂತಾನೆ. ಭಕ್ತಿಂ ಕರೋತು ನಿತರಾಂ ಸುರಜಾತಿ ಮಾತ್ರೇ ಗ್ರಾಮೀಣ ಜಂತುರಿವ ಪೌರ ಜನೇಶು ಲೋಕಃ ಅನ್ಯತ್ರ ದೇವಿ ಭವದೀಯ ಪದಾರವಿಂದಾತ್ ಆಕೃಷ್ಯಮಾಣಮಪಿ ಮೇ ಹೃದಯಂ ನಯಾತಿ. ದೇವತೆಗಳು ಅನ್ನುವ ಒಂದು ಜಾತಿ ಮಾತ್ರದಿಂದ, ಸುರಜಾತಿ ಮಾತ್ರ ಅಂದರೆ ನೇಮ್ ಸೇಕ್ ದೇವತೆಗಳು, ದೇವತೆ ಅನ್ನುವ ವರ್ಗಕ್ಕೆ ಸೇರಿಬಿಟ್ರೆ ಸಾಕು, ಅವರನ್ನೆಲ್ಲ ಬೇಕಾದಷ್ಟು ಜನ ಭಜಿಸ್ತಾನೇ ಇರ್ತಾರೆ. ನನಗೆ ಆ ತರಹ ಇಲ್ಲ. ನೀನು ಬಿಟ್ಟು ಇನ್ನು ಯಾರನ್ನೂ ನಾನು ತಿರುಗಿಯೂ ನೋಡುವಂಥದ್ದಿಲ್ಲ. ಇದು ಅನನ್ಯವಾದ ಪರಮೈಕಾಂತಿಕವಾದ ಭಕ್ತಿ. ಹಾಗಾಗಿ ನೀನು ನನಗೆ ಒಲಿಯದೆ ಬೇರೆ ದಾರಿ ಇಲ್ಲ ಅನ್ನುವ ಪ್ರಸ್ತಾವನೆಯನ್ನು ಮಾಡ್ತಾನೆ. ಇನ್ನು ಮತ್ತೆ ವಿಸ್ತಾರವಾಗಿ ಶಾಸ್ತ್ರಗಳನ್ನು ಓದಿ ತತ್ವಚಿಂತನೆ ಮಾಡಿ ಅಂತ ಹೇಳ್ತಾರೆ. ಅದು ನಮಗೆಲ್ಲಿ ಸಾಧ್ಯ? ಏಕೈಕ ವೇದ ವಿಷಯ ಕತಿನಾಮ ಶಾಖಾ ತಾಸಾಂ ಶಿರಾಂಸಿ ಕತಿನಾಮ ಪೃಥಗ್ವಿಧಾನಿ ಅರ್ಥಾವಬೋಧ ವಿಧುರೋಕ್ಷರ ಲಾಭ ಏವ ಕೇಶಾಂ ನೃಣಾಂ ಕತಿಭಿರಸ್ತು ಶರೀರ ಬಂಧೈ. ಒಂದೊಂದು ವೇದವು ವಿಸ್ತಾರವಾದದ್ದು ಮತ್ತು ಅದಕ್ಕಿರುವ ಶಾಖೆಗಳು ಇನ್ನೂ ಅನಂತವಾದವು. ಋಗ್ವೇದಕ್ಕೆ 21 ಶಾಖೆ, ಯಜುರ್ವೇದಕ್ಕೆ 101 ಶಾಖೆ, ಸಾಮವೇದಕ್ಕೆ 1000 ಶಾಖೆ, ಅಥರ್ವವೇದಕ್ಕೆ 9 ಶಾಖೆ ಅಂತಂತಾರೆ. ಇವುಗಳನ್ನೆಲ್ಲ ಓದಿ ಪೂರ್ತಿ ಅರ್ಥ ಮಾಡಿಕೊಳ್ಳೋದು ಯಾವಾಗ? ಇನ್ನು ತಾಸಾಂ ಶಿರಾಂಸಿ ಅಂದರೆ ಅವುಗಳ ಉಪನಿಷತ್ತುಗಳು, ಅವುಗಳು ಎಷ್ಟು 1000 ಉಪನಿಷತ್ತುಗಳು ಅಂತಂತಾರೆ. ಅವುಗಳ ಹೆಸರೇ ನಮಗೆ ಕಷ್ಟ ಗೊತ್ತಾಗೋದು, ಇನ್ನು ಅವುಗಳ ವಿವರ ಏನು ಗೊತ್ತಾಗುತ್ತವೆ. ಆಮೇಲೆ ಅವುಗಳ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ ನಮಗೆ, ಬರೀ ಅಕ್ಷರಸ್ಥರಷ್ಟೇ, ನಾವು ಇನ್ನೇನೂ ಅಲ್ಲ. ಹೀಗಿದ್ದಾಗ ಎಷ್ಟು ಜನ್ಮ ಇದ್ದರೆ ತಾನೇ ಇವಾಗುವಂಥವು. ಹೋಗಲಿ, ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದರೆ ಶಾಸ್ತ್ರ ಮಾರ್ಗ ಅಂತ ಬೇರೆ ಇದೆ, ಆ ಮೂಲಕ ಅರ್ಥ ಮಾಡಿಕೊಳ್ಬೇಕು ಅಂತಾರೆ. ವೇದಗಳನ್ನು ವೇದಾಂಗಗಳ ಮೂಲಕ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಷಡ್ದರ್ಶನಗಳ ಬೆಳಕಿನಲ್ಲಿ ಅನುಭವವನ್ನು ವಿಶ್ಲೇಷಣೆ ಮಾಡಿಕೊಳ್ಳಬೇಕು ಅಂತ. ಅದು ಎಲ್ಲಿ ಕೊನೆ? ನ್ಯಾಯಾ ಪರಸ್ಪರ ವಿಭಿನ್ನ ದಿಶ ಸಹಸ್ರಂ ಉಚ್ಚಾವಚಾನಿ ಚ ಭವಂತಿ ಬ್ರಹ್ಮಣಾನಿ ಏವಂ ಸ್ಥಿತೆ ಗಿರಿಸುತೆ ನಿಗಮೋಪಲಾನಾಂ ತಾತ್ಪರ್ಯಸಾರಂ ಅವಧಾರಯಿತು ಕ್ಷಮಃಕಃ. ಒಂದೊಂದು ದರ್ಶನ ಒಂದೊಂದು ಬಗ್ಗೆ ಹೇಳುತ್ತೆ. ಫಿಲಾಸಫಿ ಅನ್ನುವುದು ಒಬ್ಬೊಬ್ಬರದು ಒಂದೊಂದು ಕಲ್ಪನೆ, ಇದಕ್ಕೆ ಕೊನೆಯೇ ಇಲ್ಲ. ಹೀಗಿರುವಾಗ ನಾವು ಈ ದರ್ಶನಗಳ ಮೂಲಕ
ಅನುಭವವನ್ನು ವಿಶ್ಲೇಷಣೆ ಮಾಡಿಕೊಳ್ಳುವುದು ಯಾವ ರೀತಿಯಾಗಿ ಆಗುತ್ತದೆ. ಹಾಗಾಗಿ ಈ ವೇದ ಅನ್ನುವಂಥ ಕಲ್ಲನ್ನು ನಾವು ಖಂಡಿತ ಜೀರ್ಣಿಸ್ಕೊಳ್ಳೋಕ್ಕಾಗೋಲ್ಲ. ನಿಗಮೋಪಲ ವೇದ ಅನ್ನುವ ಕಲ್ಲು ನಮ್ಮ ಪಾಲಿಗೆ ಎಂದೂ ಕರಗದೇ ಇರತಕ್ಕಂಥ ಗಟ್ಟಿ ಪಿಂಡ. ಆ ಕಾರಣದಿಂದ ನಿನ್ನ ಭಕ್ತಿ ಬಿಟ್ಟು ನಮಗಿನ್ಯಾವುದೂ ಸಿದ್ಧವಾಗೋದಿಲ್ಲ ಅಂತಾನೆ. ಅಸ್ತ್ವಕ್ಷರ ಗ್ರಹಣ ಗ್ರಹವಿಧಿ ಜನುಷಾಂ ಸಹಸ್ರೈ ಆಪಾತತೋ ಭವತು ವಾಪಿ ತಥೋರ್ಥಬೋಧ ದುರ್ವಾದ ಕಲ್ಪಿತ ವಿಕಲ್ಪತರಂಗ ಸಾಂದ್ರಾನ್ ದುಷ್ಪೂರ್ವ ಪಕ್ಷ ಜಲಧೀನ್ ಕಥಮುತ್ತರೇಯು. ಆಯ್ತಮ್ಮ, ಒಂದು ಪಕ್ಷ ಇವೆಲ್ಲ ಓದಿಕೊಂಡ್ವಿ ಅಂತಂದರೆ ವಾದ ಮಾಡೋ ವಿದ್ವಾಂಸರಿರ್ತಾರಲ್ಲ, ಅವರೆದುರಿಗೆ ನಮ್ಮ ನೆಲೆಯನ್ನು ಸಾಬೀತು ಮಾಡ್ಕೊಳ್ಳೋದು ಹೇಗೆ? ನಾವು ಏನನ್ನ ಇದು ಸರಿ ಅಂತಂದ್ರೂ ಅದು ತಪ್ಪು ಅಂತ ಅವ್ರು ವಾದ ಮಾಡಿ ತೋರಿಸ್ತಾರೆ. ಹೀಗಾಗಿ ಶಾಸ್ತ್ರ ಓದ್ಕೊಂಡು ಅಂತೂ ನಮಗೆ ತಿಳಿಯಿತು ಅಂತ ಅಂದ್ಕೊಂಡ್ರೆ ಬೇರೆಯವ್ರು ನೀವು ಓದಿದ್ದೇ ತಪ್ಪು ಅಂತ ಅಂದ್ಬಿಡ್ತಾರೆ. ಸಂಗೀತ ಮೇಷ್ಟ್ರುಗಳ ಹತ್ರ ಹೋಗಿ ಒಬ್ಬರ ಹತ್ರ ಪಾಠ ಕಲಿತು ಇನ್ನೊಬ್ಬರ ಹತ್ರ ಹೋದರೆ ನೀವು ಕಲಿತಿದ್ದೆಲ್ಲ ತಪ್ಪು, ಮೊದಲಿಂದ ಶುರು ಮಾಡಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಶುರು ಮಾಡಿಸ್ತಾರೆ. ಎಲ್ಲೂ ಅಷ್ಟೇ, ಪಾಠ ಮೊದಲಿಂದ ಶುರು ಮಾಡೋಣ, ಅವರು ಕಲಿಸಿದ್ದೆಲ್ಲ ತಪ್ಪು, ನೃತ್ಯದಲ್ಲಾದರೂ ಅಷ್ಟೇ, ಹೀಗೆ ಹೇಳುವುದಾಗುತ್ತದೆ. ಈ ತರಹ ವಾದ ಕೌಶಲದಿಂದ ನಮ್ಮ ವಿಚಾರಗಳನ್ನೆಲ್ಲ ಉಪಪ್ಲವನ ಮಾಡಿಬಿಟ್ರೆ ನಮ್ಮ ಗತಿ ಏನು? ಆ ಕಾರಣದಿಂದ ಒಂದು ಸ್ವಲ್ಪವಾದರೂ ನೀನು ಸರಿಯಾಗಿ ದಯೆ ತೋರಿಸಬೇಕು. ಹೋಗಲಿ, ಏನು ಈ ಶಾಸ್ತ್ರ ಎಲ್ಲ ಏನು ಹೇಳೋದು? ಬ್ರಹ್ಮೇತಿ ಶಕ್ತಿರಿತಿ ಬಂಧ ವಿಮೋಚನೀತಿ ಮಾಯಾಮಯೀತಿ ಮದನಾಂತಕ ವಲ್ಲಭೇತಿ ಸಪ್ತಾಷ್ಟ ಶಬ್ದ ಪರಿವರ್ತನ ಮಾತ್ರ ಏವ ಸಾಮರ್ಥ್ಯ ಮಾವಹತಿ ಶಾಸ್ತ್ರ ಪರಿಶ್ರಮೋಯಂ. ಇಷ್ಟೆಲ್ಲ ಶಾಸ್ತ್ರ ಪರಿಶ್ರಮ ಮಾಡಿಯೋ ಕಡೆಗೆ ಏನೋ ಒಂದು ನಾಮ ಸಂಕೀರ್ತನ ಮಾಡಿ ಅಂತ ಹೇಳ್ಬಿಟ್ಟು ಅಂದ್ಬಿಡ್ತಾರೆ. ಅದೇ ನಿನ್ನನ್ನೇ ಮತ್ತೆ ಬ್ರಹ್ಮ ಅಂತ, ನೀನೇ ಶಕ್ತಿ ಅಂತ, ನೀನು ಭವಬಂಧನಗಳನ್ನು ಕಳೀತೀಯ ಅಂತ, ನೀನು ಮಾಯೆ ಅಂತ, ನೀನು ಮದನಾಂತಕನಾದ ಮಹಾದೇವನ ವಲ್ಲಭೆ ಅಂತ ಹೀಗೊಂದಿಷ್ಟು ಶಬ್ದ ಹೇಳ್ಕೊಂಡು ಮುಗಿದು ಬಿಡಬೇಕು. ಅದು ಬಿಟ್ಟು ಇನ್ಯಾವುದಿದೆ? ಎಲ್ಲರಿಗೂ ಬರೋ ಪ್ರಶ್ನೆಗಳನ್ನೇ ಅವನು ಹೇಳ್ತಾ ಇದ್ದಾನೆ. ನಿಮಗೆ ಎಷ್ಟು ತಿಳ್ಕೊಳ್ಳೋಕ್ಕೆ ಸಾಧ್ಯ, ಎಷ್ಟು ಹದ ಮಾಡೋದಕ್ಕೆ ಸಾಧ್ಯ? ಹಾಗಂದಮೇಲೆ ಇಷ್ಟು ಸಾಕು ಅಂತ ಅಂದ್ಬಿಡ್ತಾರೆ. ಇಷ್ಟು ಸಾಕು ಅಂದರೆ ಇಷ್ಟೆಲ್ಲ ಯಾಕೆ ಬೇಕು? ಈ ಪ್ರಶ್ನೆಯೂ ಬರ್ತದೆ. ಆಮೇಲೆ ಇನ್ನೊಂದು ಅಪರೋಕ್ಷ ಜ್ಞಾನ ಅಂದರೆ ಅದು ಸ್ವಾನುಭವದ ಜ್ಞಾನ. ಅದು ಹೇಗೆ? ತಸ್ಮೈ ಪ್ರಸೀದಸಿ ಗಿರೀಂದ್ರ ಸುತೆ ಯಯಿತ್ತಂ ಸಂಪಾದಯೇತ ಶನಕೈರಪರೋಕ್ಷ ಬೋಧಂ ಯಸ್ಮೈ ಪ್ರಸೀದಸಿ ಸಚ ಕ್ಷಮತೇವ ಬೋದ್ಧುಂ ಇತ್ತಂ ಪರಸ್ಪರ ಸಮಾಶ್ರಯಮೇತದಾಸ್ತೆ. ನೀನು ಯಾರಿಗೆ ಅನುಗ್ರಹ ಮಾಡ್ತೀಯೋ ಅವರಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ, ಆತ್ಮಾವಬೋಧ ಆಗುತ್ತೆ. ಯಾರಿಗೆ ಆತ್ಮಾವಬೋಧ ಆಗುತ್ತೋ ಅವ್ರಿಗೆ ನಿನ್ನ ಅನುಗ್ರಹ ಆಗುತ್ತೆ. ಹೀಗೆ ಅನ್ಯೋನ್ಯಾಶ್ರಯ ದೋಷ. ಹುಚ್ಚಿಬಿಡದೆ ಮದುವೆ ಆಗೋಲ್ಲ, ಮದುವೆ ಆಗದೆ ಹುಚ್ಚಿಬಿಡೋದಿಲ್ಲ. ಏನು ಮಾಡೋದು? ನೀರಿಗೆ ಬೀಳದೆ ಈಜು ಬರೋಲ್ಲ, ಈಜದೆ ನೀರಿಗೆ ಬೀಳೋದಿಲ್ಲ. ಅದರಿಂದ ಇದು ಯಾರಿಗಾದರೂ ಸಾಧ್ಯವ, ಸಾಧುವ? ಅದು ನನಗೆ ಸಾಧ್ಯವಾಗುವಂಥದ್ದಲ್ಲ ಅಂತ ನೀಲಕಂಠ ದೀಕ್ಷಿತ ಅದನ್ನು ಬಹಳ ಚೆನ್ನಾಗಿ ತನ್ನ ವೈರಾಗ್ಯ ಶತಕದಲ್ಲಿ ಕೂಡ ಹೇಳ್ತಾನೆ. ಶಂಕರರ ವಿವೇಕ ಚೂಡಾಮಣಿಯ ಮಾತು ಬಹಳ ಚೆನ್ನಾಗಿ ನಮಗೆ ಗೊತ್ತಿರುವಂಥದ್ದಲ್ವ. ಅವಿಜ್ಞಾತೆ ಪರೇತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ, ವಿಜ್ಞಾತೇಪಿ ಪರೇತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ. ಆ ಶಾಸ್ತ್ರಾಧ್ಯಯನ ಮಾಡಿ ಆತ್ಮಾರ್ಥ ಗೊತ್ತಾಗದೇ ಇದ್ದರೆ ಆ ಶಾಸ್ತ್ರಾಧ್ಯಯನಕ್ಕೆ ಬೆಲೆ ಇಲ್ಲ. ಆತ್ಮ ತತ್ವ ಅಂತ ಏನಿದೆ ಅದು ಗೊತ್ತಾದ ಮೇಲೆ ಈ ಶಾಸ್ತ್ರಾಧ್ಯಯನಕ್ಕೆ ಬೆಲೆ ಇಲ್ಲ. ಹೀಗೆ ಎರಡೂ ರೀತಿಯಲ್ಲಿ ವೈಯರ್ಥ್ಯ ಬರುವಂಥದ್ದನ್ನು ಏನಂತ ಮಾಡೋಣ? ಹೋಗಲಿ, ಇವೆಲ್ಲ ಆಯಿತು ಅಂತ ಇಟ್ಕೊಳ್ಳೋಣ. ಆಕರ್ಣಯ ತ್ವಮಿಮಂ ಅಭ್ಯುಪಗಮ್ಯವಾದಂ ಜಾನಾತು ಕೋಪಿ ಯದಿವ ಹೃದಯಂ ಶ್ರುತೀನಾಂ ತಸ್ಯಾಪ್ಯಸಂಖ್ಯ ಭವಬಂಧ ಶತಾರ್ಜಿತೋಯಂ ದ್ವೈತಭ್ರಮೋ ಗಲತು ಜನ್ಮಶತಃ ಕಿಯದ್ಭಿ. ವೇದಾಂತದ ತತ್ವ ಅದ್ವೈತ ಅಂತ ನಮಗೆ ಗೊತ್ತಿದೆ, ಅವನು ಅದ್ವೈತಿ ತಾನೇ, ಅದಕ್ಕೆ ಹೇಳ್ತಾನೆ. ಆದರೆ ಅದು ನಮಗೆ ಬರೀ ಪುಸ್ತಕದ ಓದಿಂದ ದಕ್ಕಿಬಿಡುತ್ತಾ? ಖಂಡಿತ ದಕ್ಕುವಂಥದ್ದಲ್ಲ. ಎಷ್ಟು ಚೆನ್ನಾಗಿ ಓದಿಕೊಂಡ್ರೂ ಗೊತ್ತಾಗೋದಿಲ್ಲ. ನಮ್ಮ ಲೋಕದ ಅನುಭವವೇ ಬೇರೆ, ಆತ್ಮಾನುಭವದ ಬಗೆಯೇ ಬೇರೆ. ಎಲ್ಲವೂ ಬೇರೆ ಬೇರೆಯಾದದ್ದು, ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಬುದ್ಧಿಗೆ ಗ್ರಹಣಕ್ಕೆ ಬರುವಂಥದ್ದು. ಹೀಗಿರುವಾಗ ಇದು ಒಂದೇ ಅಂತಂದರೆ ನಮಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಇದು ನೋಡಿದ್ರೆ ಅಭ್ಯುಪಗಮ್ಯವಾದ ಅಂತ ಹೇಳ್ಬಿಟ್ಟು ಅಂತಾರಲ್ವ ಅಂತ. ಅಭ್ಯುಪಗಮ್ಯವಾದ ಅಂದರೆ ದ ಇಂಪಾಸಿಬಲ್ ಶಾಲ್ ಬಿ ಟೇಕನ್ ಆ್ಯಸ್ ಪಾಸಿಬಲ್ ಅಂತ. ಅಸಾಧ್ಯವನ್ನು ಸಾಧ್ಯ ಅಂತ ಒಪ್ಕೊಳ್ಳೋಣ, ಮಾತಿಗೆ ಇಟ್ಕೊಳ್ಳೋಣ, ಹಾಗೆ ಮುಂದುವರಿಯೋಣ. ನಮಗೆಲ್ಲ ಅರ್ಥ ಆಯಿತು ಅಂತ ಇಟ್ಕೊಂಡ್ರೂ ಕೂಡ ನಮಗೆ ಈ ಏಕತೆ ಅನ್ನುವುದು ಅದ್ವೈತ ತತ್ವ ಅರ್ಥವಾಗುತ್ತದೆಯಾ, ಅನುಭವಕ್ಕೆ ಬರುತ್ತದೆಯಾ? ಇದು ತುಂಬ ಕಷ್ಟ. ಎಷ್ಟು ಶಾಸ್ತ್ರ, ಎಷ್ಟು ವ್ಯಾಸಂಗ, ಏನು ಮಾಡಿದ್ರೂ ಕಷ್ಟ. ಇಂದು ಮಧ್ಯಾಹ್ನ ನಮ್ಮ ಭೈರಪ್ಪನವರು ಯಾವುದೋ ಮಾತಿಗೆ ಫೋನ್ ಮಾಡಿದರು.
ಆಗಷ್ಟೇ ಅವರ ಮಂದ್ರ ಕಾದಂಬರಿಯನ್ನು ಓದಿ ಮುಗಿಸಿದ್ದೆ, ಮತ್ತೊಂದು ಪರ್ಯಾಯ. ಆಗಾಗ ಓದ್ತಾ ಇರ್ತೀನಿ ಅವರ ಕಾದಂಬರಿಗಳು. ಓದಿ ಕೊನೆಗೆ ಕಾದಂಬರಿ ಮುಗಿತಾ ಇದ್ದ ಆ ಸಂದರ್ಭ ದುಃಖ ಆಗಿ ಸ್ವಲ್ಪ ಅಳ್ತಾ ಇದ್ದೆ. ಅವರು ಫೋನ್ ಬಂತು, ಕಣ್ಣೀರು ಒರೆಸ್ಕೊಂಡು ಮಾತಾಡಿದೆ. ಈಗಲೇ ನಿಮ್ಮ ಕೃತಿ ಓದ್ತಾ ಇದ್ದೆ, ಹತ್ತು ಮುಗಿಸ್ದೆ ಅಂತೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಬದುಕು, ಜೀವನ, ಕ್ರಮ ಇತ್ಯಾದಿ ಏನೇನೋ ಬಂತು. ಅಲ್ಲಿಯ ಸಮಸ್ಯೆಗಳು, ಕಲೆ, ಬದುಕು ಇತ್ಯಾದಿ, ದ್ವಂದ್ವ, ನೀತಿ, ಹೀಗೆಲ್ಲ. ಅಲ್ಲಿ ಒಂದು ಕಡೆ ರಾಗದಿಂದ ಎಷ್ಟೆಲ್ಲ ಅನುಭವ, ಎಷ್ಟೆಲ್ಲ ಭಾವನೆಗಳ ಜಾಗರಣ ಅಂತ ಬರುತ್ತೆ. ಇನ್ನೊಂದು ಪಾತ್ರ ಹೇಳುತ್ತೆ, ವಿಕ್ರಮ್ ಅನ್ನೋ ಪಾತ್ರ, ಇದೇನು ಬರುವಂಥದ್ದಲ್ಲ, ಎಲ್ಲ ಏನೂ ಇಲ್ಲ ಅಂತ. ಇದರೊಳಗೆ ಯಾವುದು ನಿಜ? ನಾನು ಅವ್ರಿಗೆ ಕೇಳಿದೆ, ನೀವು ಈ ಪಾತ್ರದ ಬಾಯಲ್ಲಿ ಇದು ಹೇಳಿಸಿದ್ದಾರೆ, ಆ ಪಾತ್ರದ ಬಾಯಲ್ಲಿ ಅದು ಹೇಳಿಸಿದ್ದೀರಾ, ಕೇಳಿದ್ರೆ ಆ ಪಾತ್ರದ ಮನಸ್ಸನ್ನಿವೇಶ ಅಲ್ವಾ ಅಂತ, ಹಾಗೆ ಅಂತ. ಅದು ಹೌದೇ ಕಣ್ರಿ, ಅದು ಹಾಗೇನೆ ಆಯಾ ಮನೋಧರ್ಮಕ್ಕೆ ತಕ್ಕಂತೆ ಬರುತ್ತದೆ, ಆ ಪಾತ್ರಕ್ಕೆ ಆ ಸ್ಥಿತಿಗೆ ತಕ್ಕಂತೆ ಬರುವುದು. ಇದು ವೇದಾಂತ ಹೇಳುವಂಥದ್ದೇ. ದೃಷ್ಟಿ ಸೃಷ್ಟಿವಾದ. ನಾವು ಕಂಡಂತೆ ಈ ಜಗತ್ತನ್ನು ಕಲ್ಪಿಸ್ಕೊಳ್ತೀವಿ, ಜಗತ್ತನ್ನು ನೋಡಿದಂತೆ ನಾವು ಅರ್ಥ ಮಾಡ್ಕೊಳ್ಳಲ್ಲ, ನಾವು ನಮಗೆ ಅಂದುಕೊಂಡ ರೀತಿಯಲ್ಲಿ ಜಗತ್ತನ್ನು ನೋಡ್ತಾ ಇದ್ದೀವಿ. ಇದು ನಮ್ಮ ಕಾಣ್ಮೆಗೆ ತಕ್ಕಂತೆ ಅಸ್ತಿತ್ವ ಇರುವುದು ಅಂತ, ದೃಷ್ಟಿಗೆ ತಕ್ಕಂತೆ ಸೃಷ್ಟಿ ಅಂತ. ಹೀಗಿದ್ದ ಮೇಲೆ ಇದರೊಳಗೆ ಯಾವುದು ಸರಿ, ಯಾವುದು ತಪ್ಪು ಅಂತ ಅನ್ನೋದು. ಈ ರಾಗ ಚೆನ್ನ ಅಂದರೆ ಇಲ್ಲ, ಆ ರಾಗ ಚೆನ್ನಾಗಿಲ್ಲ ಅಂತಾರೆ. ಎರಡೂ ಚೆನ್ನಾಗಿದೆ ಅಂತ ಅನ್ನುವ ಅಭಿಪ್ರಾಯ ಬಂದರೆ, ಇಬ್ಬರೂ ಕೂಡ ರಾಗ ಚೆನ್ನಾಗಿದೆ ಅಂದರೆ ಅದು ಯಾತಕ್ಕೆ ಚೆನ್ನಾಗಿದೆ ಅಂತ ಯಾರು ಹೇಳ್ತಾರೆ? ಒಬ್ಬೊಬ್ಬರ ಅಭಿಪ್ರಾಯವೂ ಒಂದೊಂದು ರೀತಿಯಾಗಿರುತ್ತದೆ. ಯಾತಕ್ಕಾಗಿದ್ದು ಸೊಗಸು ಅಂತ ಹೇಳುವಲ್ಲಿ ತುಂಬ ಸಾಪೇಕ್ಷತೆ, ಬಹಳ ಸಬ್ಜೆಕ್ಟಿವಿಟಿ. ಜಗತ್ತಿನಲ್ಲಿ ನಿರಪೇಕ್ಷ ಅನ್ನುವುದು ಯಾವುದೂ ಇಲ್ವ? ಇಲ್ಲ ಅಂತಲೇ ಹೇಳಬೇಕಾಗುತ್ತದೆ. ನಾವು ಅನ್ನುವುದೊಂದು ಬಿಟ್ಟರೆ ಇನ್ನೇನೂ ಇಲ್ಲ, ನಾನು ಅನ್ನೋದು ಬಿಟ್ಟರೆ ಇಲ್ಲ. ರಮಣ ಮಹರ್ಷಿಗಳನ್ನು ಅದಕ್ಕೆ ಯಾರು ಹೋಗಿ ಕೇಳಿದ್ರು ಅವರು ಬಾಯಿ ಮುಚ್ಚಿಸೋ ಬ್ರಹ್ಮಾಸ್ತ್ರ. ಈ ಪ್ರಶ್ನೆ ಎಲ್ಲಿಂದ ಬಂತು, ಈ ಪ್ರಶ್ನೆ ನಿನ್ನ ನಿದ್ದೆಯಲ್ಲಿ ಕಾಡುತ್ತಾ, ಈ ಥರದ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಅದಕ್ಕೆ ಮಹಾವಿದ್ವಾಂಸರಾದ ಕಾವ್ಯಕಂಠ ಗಣಪತಿ ಮುನಿಗಳು ಹೇಳ್ತಾ ಇದ್ರಂತೆ, మీరు మీ బ్రహ్మాస్త్రం విడిచేలేదు అంటే నేను అడుగుతాను ಅಂತ. చెప్పు నాయನ ಏಮಿ ಅಂತಂದರೆ ವಿಡಿಸಲೇದು ಬ್ರಹ್ಮಾಸ್ತ್ರಮ, ನೀವು ಬ್ರಹ್ಮಾಸ್ತ್ರ ಬಿಡೋದಿಲ್ಲ ಅಂದರೆ ನಾನು ಕೇಳ್ತೀನಿ ಅಂತ. ಹೂ ಇಸ್ ಆಸ್ಕಿಂಗ್ ಆಲ್ ದೀಸ್ ಕ್ವಶನ್ಸ್? ಯಾರು ಈ ಪ್ರಶ್ನೆ ಕೇಳ್ತಾ ಇರೋದು? ಈ ಥರ ಅವ್ರ ಮಾತುಗಳು ಬರೋದು. ಯಾರೋ ಹೋಗ್ಬಿಟ್ಟಿದ್ರು, ನನ್ನನ್ನು ಕಾಪಾಡಿ, ಪ್ಲೀಸ್ ಸೇವ್ ಮೀ ಅಂತ. ಹೂ ಹ್ಯಾಸ್ ಟು ಸೇವ್? ವಾಟ್ ಹ್ಯಾಸ್ ಟು ಬಿ ಸೇವ್ಡ್? ಫ್ರಮ್ ಹೂಮ್ ಇಟ್ ಹ್ಯಾಸ್ ಟು ಬಿ ಸೇವ್ಡ್? ಯಾರಿಂದ, ಯಾರಿಗಾಗಿ, ಯಾರು ಯಾವುದನ್ನು ಕಾಪಾಡಬೇಕು ಹೇಳು ಅಂತ. ಹೀಗೆಲ್ಲ ಕೇಳಿಬಿಟ್ರೆ ಏನಂತಾರೆ? ಈ ರೀತಿ ಒಂದು ದೊಡ್ಡ ಕಷ್ಟ ಉಂಟು. ಅನುಭವ ನಿಷ್ಠತೆ ಬಂದವರಿಗೆ ಈ ಪ್ರಶ್ನೆಗಳು ಹಾಕುವುದು ಸುಲಭ, ಆದರೆ ಅನುಭವ ಇಲ್ಲದೆ ಇದ್ದವರು ಜೀರ್ಣಿಸಿಕೊಳ್ಳುವುದೇ ಕಷ್ಟವಾಗುತ್ತದೆ. ಈ ಕಾರಣದಿಂದ ಅನುಭವ ಇಲ್ಲದೆ ಶಾಸ್ತ್ರಜ್ಞಾನಕ್ಕೆ ಯಾವ ಬೆಲೆಯೂ ಬರೋದಿಲ್ಲ. ಈ ದ್ವಂದ್ವಗಳು, ನಾಮರೂಪಗಳು ಉಪಾಧಿ ಮಾತ್ರ ಅಂತನ್ನುವುದು ಹೋಗುವುದು ಯಾವಾಗ? ಜನ್ಮಶತಃ ಕಿಯದ್ಭಿ, ಹೆಸರಿಗಂದುಕೊಳ್ತೀವಿ ಅದ್ವೈತಿಗಳು ಅಂತ. ಎಲ್ಲ ದ್ವೈತಿಗಳೇ ಅಲ್ವೇ? ನಾನು ನನ್ನದು, ನಿನ್ನದು ಬೇರೆ ಅಂತನ್ನುವಂಥದ್ದು ದ್ವೈತ ಅಂತ. ಇದು ಮಧ್ವಾಚಾರ್ಯರು ಹೇಳೋದು ದ್ವೈತ ಅಂತಲ್ಲ, ಲೋಕಸಾಮಾನ್ಯದ ದ್ವೈತ, ಇದು ಚಾರ್ವಾಕ ದ್ವೈತ ಅಂತ ಕರೆಯೋಣ. ಈ ಥರದ್ದು ಉಂಟು. ಈ ದ್ವೈತ ಭ್ರಮೆ ಅನ್ನುವುದು ಯಾವುದಿದೆ, ಅಹಂಕಾರ ಮಮಕಾರಗಳನ್ನುವ ಎರಡನ್ನು ಅಂಟಿಕೊಂಡು ಕೂತ್ಕೊಳ್ಳೋದನ್ನು ಬಿಡುವುದಾದರೂ ಹೇಗೆ? ಸರಿ, ಅದೂ ಬಿಟ್ಟೇವ. ಕಾಲೇ ಮಹತ್ಯನವಧಾವಪತನ್ ಕದಾಪಿ ಕ್ವಾಪ್ಯಂತಿ ಮೇ ಜನುಷಿ ಕೋಪಿ ಗತಿಂ ಲಭೇತ ಇತ್ತಂ ಸಮರ್ಥನ ವಿಧಿ ಪರಮಾಗಮಾನಾಂ ಪರ್ಯಾಯ ಸೂಕ್ತಿ ವಿಧಯ ನಯನಂ ನಗರ್ಥೆ ಅಂತ. ಯಾವುದೋ ಜನ್ಮಾಂತರದಲ್ಲಿ ಎಷ್ಟೋ ಪುಣ್ಯಗಳಿಂದ ಅದು ಹೇಗೋ ಅದು ಏನೋ ಆಗ್ಬಿಡುತ್ತಪ್ಪ ಮೋಕ್ಷ ಅಂತ. ಇದು ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಅಲ್ವೇ? ನಗರ್ಥೆ ಪರ್ಯಾಯ ಸೂಕ್ತಿ ಅಂತ. ಇಲ್ಲ ಅಂತ ಅನ್ನೋದನ್ನು ಬೇರೊಂದು ರೀತಿಯಲ್ಲಿ ಹೇಳುವಂಥದ್ದು. ಇದು ನಮಗೆ ಬೇಕಾಗಿಲ್ಲ. ಇಷ್ಟು ರೇರಿಟಿ ಆಗಿಬಿಟ್ರೆ ಜ್ಞಾನ, ಇಷ್ಟು ರೇರಿಟಿ ಆಗಿಬಿಟ್ರೆ ಆನಂದ, ಇನ್ನೇನು ಪ್ರಯೋಜನ? ಹೀಗಿದ್ದರೆ ನಮ್ಮ ಮನಸ್ಸಿಗೆ ಸಮಾಧಾನ ಯಾವ ಥರ ಬರೋದು? ಅದನ್ನು ಹೇಳ್ತಾ ಇದ್ದಾನೆ. ಏಕಾಪವರ್ಗ ಸಮಯೇ ಜಗತೋಪವರ್ಗ, ಸರ್ವಾಪವರ್ಗ ಸಮಯೇ ಪುನರಸ್ತ ಶಂಕಃ, ಈದೃಕ್ವಿದಂ ಕಿಮಪಿ ಪಕ್ಷಮಿಹಾವಲಂಬ್ಯ ಸ್ಥಾತುಂ ಸುಖಂ ಕ್ಷಮಮನೇನ ಪಥ ಪ್ರವೃತ್ತೆ. ಒಬ್ಬನಿಗೆ ಜ್ಞಾನೋದಯವಾದಾಗ ಜಗತ್ತಿನ ಎಲ್ರಿಗೂ ಕೂಡ ಜ್ಞಾನೋದಯ ಆಗಿಬಿಡುತ್ತೆ ಅಂತನ್ನುವಂಥ ಸ್ಥಿತಿ ಒಂದು ಉಂಟು. ಅಂದರೆ ಅದು ಸರ್ವಮುಕ್ತಿ ಅಂತ ಕರೀತಾರೆ. ಆ ಪಕ್ಷವನ್ನು ಇಟ್ಕೊಂಡು ಬಿಟ್ಟರೆ ಹೇಗೋ ಸಮಾಧಾನ ಮಾಡ್ಕೊಳ್ಬೋದು, ಅಷ್ಟೇ, ಇನ್ನೇನೂ ಇಲ್ಲ. ಅಥವಾ ನನಗೆ ಜ್ಞಾನೋದಯವಾದರೆ ನನ್ನ ಪಾಲಿನ ಪ್ರಪಂಚ ಇಲ್ಲ, ಹಾಗಾಗಿ ನನಗೆ ಪ್ರಪಂಚದ ಜಂಜಾಟ ಯಾವುದು ಅಂಟೋದಿಲ್ಲ, ಯಾವುದು ಕಾಣಿಸೋದಿಲ್ಲ, ಹಾಗೆ ಬೇಕಾದರೂ ಅಂದುಕೊಳ್ಬಹುದು. ಇಷ್ಟನ್ನು ಹೇಳ್ಕೊಂಡು ಸುಮ್ಮನೆ ಆಗೋಣವಾ?
ಇದನ್ನು ತಂದುಕೊಳ್ಬೇಕು ಅಂದರೆ ಈ ಮಟ್ಟಕ್ಕೆ ನಾವು ಬರಬೇಕು ಅಂತಂದರೆ ಏನು ಮಾಡಬೇಕು? ಅಭ್ಯಸ್ಯ ವೇದಂ ಅವಧಾಯ ಚ ಪೂರ್ವತಂತ್ರಂ ಆಲಕ್ಷ್ಯ ಶಿಷ್ಟಚರಿತಾನಿ ಪೃಥಕ್ವಿಧಾನಿ ಅಧ್ಯಾಪನಾದಿಭಿರವಾಪ್ಯ ಧನಂಚ ಭೂರಿ ಕರ್ಮಾಣಿ ಮಾತರಲಸಃ ಕಥವಾಚರೇಯು. ಇದಕ್ಕೇನಂತಾರೆ? ವೇದ ಓದು ಅಂತಾರೆ, ವೇದ ವಿಹಿತವಾದ ಕರ್ಮಗಳನ್ನು ಮಾಡು ಅಂತಾರೆ, ಮತ್ತು ಸಜ್ಜನರು ಹೇಗೆ ನಡ್ಕೊಳ್ತಾರೆ ಆ ಥರ ನಡ್ಕೊತಾರೆ. ಆಮೇಲೆ ಸತ್ಕಾರ್ಯಗಳನ್ನು ಮಾಡಿ ಧನ ಸಂಪಾದಿಸಬೇಕು, ಹಾಗೆ ಮಾಡಿ ಮತ್ತೆ ಅದನ್ನು ವಿತರಣೆ ಮಾಡಬೇಕು, ದಾನ ಮಾಡಬೇಕು ಅಂತ. ಇಷ್ಟೆಲ್ಲ ಕಷ್ಟ ನಮಗೆ ಹೇಗಮ್ಮ ಆಗುತ್ತೆ? ನಮಗೆಲ್ಲ ಸೋಮಾರಿತನ ಆಗೋದಿಲ್ಲ. ಮಾತಃ ಅಲಸಾಹ ವಯಂ ಕಥಂ ಆಚರೆಯು, ಹೇಗೆ ಮಾಡುವುದು? ಆಯಸ್ಯ ತಾವದಪಿ ಕರ್ಮ ಕರೋತು ಕಶ್ಚಿತ್ ತೇನಾಪಿ ಮಾತರಧಿಕಂ ಕಿಮಿಹಾನುಭಾವ್ಯಂ ಅಸ್ತೇ ಸುಖಂ ಯೈಹ ಭಾರತ ವರ್ಷಸೀಮನ್ಯಾಸ್ತೆ ಸ ಕಿಂಚಿದಿತ ಉತ್ತರತೋಪಸೃತ್ಯ. ಇನ್ನು ಈ ಕರ್ಮಗಳನ್ನು ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡಿ ಸ್ವರ್ಗ ಪಡೆಯೋದು ಅಂದರೆ ಏನು? ಅದು ಉತ್ತರ ಭಾರತದಲ್ಲಿ ಸ್ವಲ್ಪ ಎತ್ತರವಾದ ಜಾಗ ಅಷ್ಟೇ ಸ್ವರ್ಗ. ಬೇರೆ ಪರ್ವತ ಎಲ್ಲೋ ಹಿಮಾಲಯದಲ್ಲಿ ಇದೆ ಅಂತಾರೆ, ಟಿಬೆಟ್ಟನ್ನು ತ್ರಿವಿಷ್ಟಪ ಅಂತ ಕರೀತಾರೆ, ಅದೇ ಸ್ವರ್ಗ ಅಂತ. ಅಷ್ಟೇ ಉತ್ತರ ಭಾರತದ ಒಂದು ಎತ್ತರವಾದ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಇಷ್ಟೆಲ್ಲ ಯಾಕೆ ಮಾಡಬೇಕು, ನಮಗದು ಬೇಕಾಗಿಲ್ಲ ಅಂತ. ಇದು ಅವನ ಸಹಜವಾದ ಹಾಸ್ಯದ ಸರಣಿ. ಈ ಕರ್ಮಗಳು ನಮಗೆ ಯಾತಕ್ಕೆ ಕಷ್ಟ ಅಂತ ನೋಡಿ. ಆದರೆ ಕಾಲಪುರುಷನ ಪ್ರಭಾವ ಎಂಥದ್ದು ಅಂದರೆ, ನಮ್ಮ ಎಷ್ಟೋ ಕರ್ಮಕಾಂಡೀಯವಾದ ಯಜ್ಞತಂತ್ರಗಳು ಎಲ್ಲ ಇಂದು ಕರಗಿ ಹೋಗಿಬಿಟ್ಟಿವೆ, ಅದೃಶ್ಯವಾಗಿಬಿಟ್ಟಿವೆ. ಡಿ ವಿ ಜಿಯವರು ಜೀವನಧರ್ಮ ಯೋಗದಲ್ಲಿ ಬರೀತಾರೆ, ಕಾಲಪುರುಷನ ಪ್ರಭಾವದಿಂದ ನಮಗೆ ಈ ಯಜ್ಞಯಾಗಾದಿಗಳ ವಿಸ್ತಾರವಾದ ಕೋಟಲೆ ಅನ್ನೋದು ಅಂಟದಂತೆ ಆಗಿಬಿಟ್ಟಿದೆ ಅಂತ. ಎಷ್ಟೋ ಹಳೆದೆಲ್ಲ ಹೊರಟೋಗ್ಬಿಟ್ಟಿದೆ, ಎಷ್ಟೋ ಆಚಾರಗಳು ಹೊರಟೋಗ್ಬಿಟ್ಟಿವೆ, ಯಾರೂ ಈಗ ನೋಡೋದಿಲ್ಲ. ಈಗ ಚಿಕ್ಕ ವಯಸ್ಸಲ್ಲಿ ನಾನು ಕಂಡದ್ದೇ ಈಗ ಹೊರಟೋಗ್ಬಿಡ್ತಾ ಇದೆ. ಸರಿ ತಪ್ಪುಗಳು ಅಲ್ಲ ಅಲ್ಲಿರುವಂಥದ್ದು, ಹೋಗ್ತಾ ಇರೋದಂತೂ ನಿಜ. ಈ ರೀತಿ ಕಳೆಯುವುದು ಹೌದೇ ಹೌದಲ್ವಾ? ಆ ಬಗ್ಗೆ ನೋಡಿದಾಗ ಕರ್ಮವನ್ನು ಏನಂತನ್ನೋಣ? ಅದು ವಸ್ತುತಂತ್ರವಲ್ಲ, ಕರ್ತೃತಂತ್ರ, ಮಾಡೋವನ ಮನಸ್ಸಿಗೆ ತಕ್ಕಂತೆ ಬರುವಂಥದ್ದು. ಸರಿ, ಇದನ್ನು ಬಿಡೋಣವಾ? ಅದು ಬಿಡೋಕ್ಕಾಗೋಲ್ಲ. ಕರ್ಮತ್ಯಜೇಮ ಯದಿ ನೂನ ಮದಃಪತೇಮ ಯದ್ಯಾಚರೇಮ ನ ಕದಾಪಿ ಭವಂ ತರೇಮ ಕರ್ಮತ್ಯಜೇದಿತಿ ಚರೇದಿತಿ ಚ ಪ್ರವೃತ್ತ ಭಾವೇನ ಕೇನ ನಿಗಮ ಇತಿನ ಪ್ರತೀಮ. ಕರ್ಮ ಬಿಡೋಣವಾ? ಬಿಟ್ಟರೆ ನಮಗೆ ಪಾತಾಳವೇ ಗತಿ ಹೇಳ್ತಾರಲ್ಲ. ಪ್ರತಿಯೊಂದು ಕರ್ಮವನ್ನು ವಿಹಿತವಾದ ರೀತಿಯಲ್ಲಿಯೇ ಮಾಡಬೇಕು. ಮೀಮಾಂಸಕರಂತೂ ಹೇಳ್ತಾರೆ, ಕರ್ಮ ಮಾಡದೇ ಇದ್ದರೆ ಪಾಪ ಬರುತ್ತದೆ, ಪ್ರತ್ಯವಾಯ ದೋಷ ಬರುತ್ತದೆ, ಕರ್ಮ ಮಾಡಿದ್ರೆ ಫಲ ಏನೂ ಬರೋಲ್ಲ ಅಂತ. ನಿತ್ಯ ಕರ್ಮಗಳನ್ನು ಮಾಡಿದ್ರೆ ಫಲ ಇಲ್ಲ, ಮಾಡದೇ ಇದ್ದರೆ ಪಾಪ ಬರುತ್ತದೆ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಹಾಗೇನಿಲ್ಲ, ಕರ್ಮಕ್ಕೆ ಫಲ ಉಂಟೇ ಉಂಟು, ನಹಿ ಕಲ್ಯಾಣಕತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಹೇಳುವ ಮೂಲಕ ಹೇಳಿದ್ದಾರೆ. ಶಂಕರರು ಕೂಡ ಭಾಷ್ಯಾದಿಗಳಲ್ಲಿ ಹೇಳ್ತಾರೆ, ಕರ್ಮಣ ಫಲೇನ ಭವಿತವ್ಯಂ ಅಂತ, ಕರ್ಮದಿಂದ ಫಲ ಬರಲೇಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಶಾಸ್ತ್ರಜ್ಞರು ಒಂದೊಂದು ಥರ ಹೇಳಿದ್ರೆ, ಮತ್ತು ಒಂದು ಪಕ್ಷ ನಾವು ಕರ್ಮವನ್ನು ಮಾಡಿದ್ವಿ ಅಂತಂದರೆ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಒಂದು ಹೈಯರ್ ಲೆವೆಲಲ್ಲಿ ಕೂತ್ಕೊಳ್ಬೇಕು. ಜೈನರ ಮುಕ್ತಿ ಅಂತ ಒಂದು ಉಂಟು. ಆ ಮುಕ್ತಿ ಏನಿಲ್ಲ, ಸತತೋರ್ಧ್ವಗತಿ, ಮೇಲೆ 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 ಹೋಗಿಬಿಟ್ಟಿದ್ರೂ ಸಿದ್ಧಶೀಲೆ ಅಂತ ಒಂದು ಬಂಡೆ ಇದೆ, ಆ ಬಂಡೆ ಮೇಲೆ ಕೂತ್ಕೊಂಡ್ಬಿಡ್ಬೇಕು ಅಷ್ಟೇ. ಆ ಪಾಟಿ ಕಷ್ಟಕ್ಕಿಲ್ಲ ಲಾಲ್ಬಾಗ್ ಬಟ್ಟೆದ ಬಂಡೆ ಮೇಲೆ ಕೂತ್ಕೊಂಡ್ರೆ ಆಯಿತು, ನಮ್ಮ ಹಿತ್ತಲಲ್ಲಿರ್ತಕ್ಕಂಥ ಒಗೆಯೋ ಕಲ್ಲಿನ ಬಂಡೆ ಮೇಲೆ ಕೂತ್ರೆ ಆಯಿತು ಅಂತಂದರೆ ಏನನ್ನೋಣ? ಕಷ್ಟ. ಹೀಗಾಗಿ ಅದನ್ನು ಅನುಸರಿಸಿದ್ವಾ ನಮಗೆ ಮೋಕ್ಷ ಸಿಗೋಲ್ಲ, ಮಾಡಲಿಲ್ವಾ ಪಾಪ ಬರದೇ ಬಿಡೋದಿಲ್ಲ. ಒಂದು ಕಡೆ ಕರ್ಮ ಬಿಡು ಅಂತಕ್ಕಂಥದ್ದು, ಇನ್ನೊಂದು ಕಡೆ ಕರ್ಮವನ್ನು ಮಾಡು ಅಂತನ್ನುವಂಥದ್ದು. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಕಂ ಸಮಾಹ ಅಂತನ್ನುವಂಥದ್ದು. ಮತ್ತು ಕರ್ಮವನ್ನೆಲ್ಲವನ್ನೂ ಬಿಡಬೇಕು. ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಅನ್ನುವಂಥ ಮಾತುಗಳನ್ನು ಹೇಳುವಾಗ ವೇದ ಏನು ಹೇಳೋಕ್ಕೆ ಹೊರಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ಲ, ಅದರ ನೆಟ್ಟಿಗೆ ಏನಾದರೂ ಇದೆಯಾ ಬುದ್ಧಿ ಅದಕ್ಕೆ ಅಂತ ಗೊತ್ತಾಗೋದಿಲ್ಲ ಅನ್ನುವ ಮಾತನ್ನು ತಿಳಿಸ್ತಾರೆ. ಸರಿ, ಈ ಕರ್ಮಗಳನ್ನು ಬಿಡೋಣ, ನಮ್ಮ ಪ್ರಾರಬ್ಧದ ಬಗ್ಗೆ ಯೋಚನೆ ಮಾಡೋಣ, ಅದನ್ನು ತೆಗೆದುಕೊಳ್ತಾನೆ. ನೋಡಿ, ಈ ಸ್ತೋತ್ರವನ್ನು ಒಂದು ಪೂರ್ವಾಪರ ಸಾಮಂಜಸ್ಯ ಇರುವ ತರ್ಕಶುದ್ಧವಾದ ವಿಚಾರ ಸರಣಿಯಾಗಿ ಬಳಸುವಂಥದ್ದು. ನೋಡಿ, ಪ್ರಾರಬ್ಧ ಕರ್ಮ ಕಿಯದಾರಭತೆ ಕಿಯದ್ವಾ ಪ್ರಾರಪ್ಸ್ಯತೆ ಕಿಯದಿದಂ ಕೈವಾವಧತ್ತಾಂ ಕಾಲಕ್ಕಿಯಾನಿವ ಮಯ ಪ್ರತಿಪಾಲನೀಯೋ ಯಸ್ಯ ಕ್ಷಣಾರ್ಧಮಪಿ ಕಲ್ಪಶತತ್ವಮೇತಿ. ಏನಂತಾರೆ? ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ 3 ಕರ್ಮಗಳು. ಅದರೊಳಗೆ ಸಂಚಿತ ಅಂದರೆ ಕಳೆದ ಕೆಲವು ಜನ್ಮಗಳಿಂದ ಉಂಟಾದ ಸತ್ಫಲ ದುಷ್ಫಲ. ಆಗಾಮಿ ಅಂದರೆ ಈ ಮತ್ತು ಮುಂದಿನ ಜನ್ಮಗಳನ್ನು ಅನುಭವಿಸಿದಾಗ ಮಾಡುವ ಸತ್ಫಲ ದುಷ್ಫಲಗಳು. ಸಂಚಿತ ಆಗಾಮಿಗಳನ್ನು ಖಾಲಿ ಮಾಡ್ಕೊಳ್ಬಹುದು, ಪ್ರಾರಬ್ಧವನ್ನು ಆಗೋದಿಲ್ಲ,
ಪ್ರಾರಬ್ಧಂತ್ಯ ಭುಜ್ಯತಾಮ್ ಅಂತಲೇ ಶಂಕರರು ಹೇಳಿಬಿಡ್ತಾರೆ. ಏನು ಗತಿ? ಇದು ಪ್ರಾರಬ್ಧದ ಅಂಟಾದರೆ ಇದರಿಂದ ಬಿಡುಗಡೆ ಹೇಗೆ? ಅದು ಯಾವುದೋ ಕಾಲದಲ್ಲಿ ಯಾವಾಗಲೂ ಆಗುತ್ತದೆ ಅಂತಂದರೆ ಎಷ್ಟು ಕಾಲ ನೋಡೋಣ? ನಮಗೂ ಸಹನೆ ಅನ್ನೋದು ಇದೆಯಲ್ಲ, ಅದು ಹೋಗಬೇಕಲ್ಲ, ತೀರದೇ ಇರೋಲ್ವ? ಹಾಗಾಗಿ ಯಸ್ಯ ಕ್ಷಣಾರ್ಧಮಪಿ ಕಲ್ಪಶತತ್ವಮೇತಿ. ನೀನೇನೋ ಒಂದು ಕ್ಷಣ ಅಂತೀಯ, ನಿನ್ನ ಕ್ಷಣ ನಮಗೆ ಬ್ರಹ್ಮಕಲ್ಪ ಕಾಲ. ಆ ಥರ ಇದ್ದಾಗ ನಮಗೆ ಹೇಗಮ್ಮ ಗೊತ್ತಾಗುತ್ತದೆ? ಅದರಿಂದ ಇವೆಲ್ಲ ನಮಗೆ ಕರ್ಮವನ್ನಾಗಲಿ, ಕರ್ಮಕಾಂಡವನ್ನಾಗಲಿ, ವೇದಾಂತವನ್ನಾಗಲಿ, ವೇದವಿದ್ಯೆಯನ್ನಾಗಲಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರ ಹಿಂದೆ ನಮಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತಲೇ. ಪುಂಸ ಕ್ಷಣಾರ್ಥಮಪಿ ಸಂಸರಣಾಕ್ಷಮಸ್ಯ ಸಾಂಖ್ಯಾದಯ ಸರಣಯೋ ನ ವಿಶಂತಿ ಕರ್ಣಂ ಸಂಖ್ಯಾಯ ಗಾಂಗಸಿಕತಾ ಸಕಲಶ್ಚ ಸೂಕ್ಷ್ಮಾ ಭುಂಕ್ಷ್ವೇತಿ ವಾಗಿವ ಮಹಾ ಕ್ಷುದಯಾರ್ಧಿತಸ್ಯ. ಇಲ್ಲ ಶಾಸ್ತ್ರ ಓದು ಅಂತೆಲ್ಲ ಅಂದರೆ ನಮಗೆ ಅದರ ಸೂಕ್ಷ್ಮ ಸರಣಿಗಳು ಗೊತ್ತಾಗುವುದಿಲ್ಲ. ಇದು ಯಾವ ಥರ ಹಸಿವು ಅಂತ ಅಳ್ತಾ ಇರೋ ಮಗುಗೆ ಗಂಗಾ ನದಿ ತೀರದಲ್ಲಿರೋ ಮರಳು ಕಣಯನ್ನೆಲ್ಲ ಒಂದು ಸರ್ತಿ ಎಣಿಸ್ಬಿಡು, ಆಮೇಲೆ ಒಂದು ತುತ್ತನ್ನು ಹಾಕ್ತೀನಿ ಅಂತಂದಂಗೆ. ಈ ಶಾಸ್ತ್ರಗಳನ್ನು ನಾವು ಯಾತಕ್ಕಷ್ಟು ಯೋಚನೆ ಮಾಡಿ ತಿಳ್ಕೊಳ್ಬೇಕು? ಬೇಕಾಗಿಲ್ಲ, ಅದು ನಮಗೆ ಆಗುವಂಥದ್ದು ಅಲ್ಲ. ಸರಿ, ಇನ್ನು ಭಕ್ತಿಯನ್ನು ನಾವು ಆಶ್ರಯಿಸೋಣವ. ಭಕ್ತಿಸ್ತುಕ ಯದಿ ಭವೇತ್ ಪ್ರತಿಭಾವಭೇದ ತತ್ ಕೇವಲಾನ್ವಯಿತೆಯ ವಿಫಲೈವ ಭಕ್ತಿ ಪ್ರೀತಿಸ್ತ್ವಯಿ ತ್ಯಜಗದಾತ್ಮನಿ ಕಸ್ಯ ನಾಸ್ತಿ ಸ್ವಾತ್ಮದ್ರುಹೋ ನ ಖಲು ಸಂತಿ ಜನಸ್ತ್ರಿಲೋಕ್ಯಾಂ. ಭಕ್ತಿ ಅಂತಂತಾರೆ. ಆ ಭಕ್ತಿ ಅಂದರೆ ಏನು? ನಾರದಾದಿ ಭಕ್ತಿ ಸೂತ್ರಗಳು ಹೇಳುತ್ತವೆ, ಸಾತು ಅಸ್ಮಿನ್ ಪರಮ ಪ್ರೇಮ ರೂಪವಾದದ್ದು, ಪ್ರೀತಿ ಭಕ್ತಿ ರೂಪವಾದದ್ದು ಅಂತ. ವಸ್ತುತಃ ನೀನಂದರೆ ನಾನೇ, ನನ್ನ ಅಂತರಾತ್ಮವೇ. ನಮ್ಮ ಬಗ್ಗೆ ನಮಗೆ ಪ್ರೀತಿ ಇಲ್ಲದೆ ಇರುತ್ತವ? ಆತ್ಮದ್ರೋಹ ನಕಲು ಸಂತಿ ಜನಸ್ತ್ರಿಲೋಕ್ಯ. 3 ಲೋಕದಲ್ಲಿ ತಮಗೆ ತಾವು ತೊಂದರೆ ಮಾಡಿಕೊಳ್ಳೋರು ಯಾರಾದರೂ ಉಂಟಾ? ಈ ಕಾರಣದಿಂದ ಇದನ್ನು ಹೊಸದಾಗಿ ಮಾಡು ಅಂತಂದರೆ ಹೇಗೆ? ಇದ್ದೇ ಇರುವಂಥದ್ದು ನಮಗೆ ನಮ್ಮ ಬಗ್ಗೆ ಪ್ರೀತಿ ಇದ್ದೇ ಇದೆ, ಅದನ್ನು ಬೆಳೆಸ್ಕೊ ಅಂತಂದರೆ ಎಲ್ಲಾದರೂ ಉಂಟಾ? ಹಾಗಾಗಿ ಕೇವಲಾನ್ವಯಿ ವಾದವಾಗಿ ಅಂದರೆ ಇನ್ನು ಎಲ್ಲಿಯೂ ಕೂಡ ಬೇರೊಂದು ರೀತಿ ಇಲ್ಲ ಅಂತನ್ನುವಂಥದ್ದು ಯಾವುದಿದೆ ಆ ವಾದ ದೃಷ್ಟಿಯಿಂದ ನೋಡಿದ್ರೂ ನಮಗೆ ಗೊತ್ತಾಗುತ್ತೆ. ಇದು ಒಂದೇ ದಾರಿ ಅಂತಂದರೆ ಅದು ಬಿಟ್ಟು ನಾವು ಇನ್ನೇನು ಮಾಡ್ತಾ ಇಲ್ಲ. ಹಾಗಾಗಿ ಅದನ್ನು ಎಕ್ಸ್ಟ್ರಾ ಅನುಭವಿಸಬೇಕು ಅಂದರೆ ಹೇಗೆ? ಜ್ಞಾನ ಕಷ್ಟ ಅಂತ ಪ್ರೂವ್ ಮಾಡಿ ಆಯಿತು, ಕರ್ಮ ಕಷ್ಟ ಅಂತ ಪ್ರೂವ್ ಮಾಡಿ ಆಯಿತು. ಈಗ ಭಕ್ತಿ ಅನ್ನೋದು ಸ್ವಯಂ ಸಿದ್ಧವಾದದ್ದು, ಅದು ಸಿದ್ಧ ಸಾಧನ ದೋಷವಾಯಿತಲ್ಲ ಅಂತಂತಾನೆ. ಆತ್ಮ ಸಮಸ್ತ ಜಗತಾಂ ಭವತೀತಿ ಸಮ್ಯಗ್ ವಿಜ್ಞಾಯ ಯದ್ವಿತನುತೆ ತ್ವಯಿ ಭಾವಬಂಧಂ ಸಾ ಭಕ್ತಿರಿತ್ಯಭಿಹಿತಂ ಯದಿ ಸಿದ್ಧಮಿಷ್ಟಂ ವ್ಯರ್ಥಂ ವಿಶೇಷ್ಯ ಮಲಮಸ್ತು ವಿಶೇಷಣಂ ನಃ. ನೀನೇ ಜಗತ್ತಿನ ಆತ್ಮ ಅನ್ನುವುದು ಗೊತ್ತಾಯಿತು, ನಿನ್ನಿಂದಲೇ ಎಲ್ಲವಂತೂ ಗೊತ್ತಾಯಿತು, ನೀನು ನನ್ನ ಅಂತರ್ಯಾಮಿ ಅಂತ ಗೊತ್ತಾಯಿತು. ಅದರ ಬಗ್ಗೆ ನಾನು ತುಂಬ ನಿಷ್ಠೆಯಿಂದ ಪ್ರೀತಿ ಮಾಡಬೇಕು ಅನ್ನೋದು ಗೊತ್ತಾಯಿತು. ಹಾಗೆ ನೋಡಿದಾಗ ಈ ಕೋಲಾಹಲದಲ್ಲಿ ನನಗೆ ವ್ಯರ್ಥವಾಗಿ ತೋರುವಂಥದ್ದು ಈ ವಿಶೇಷ್ಯ ಅಂತಂದರೆ ಅಡ್ಜೆಕ್ಟಿವ್ಸ್ಗೆ ಎಲ್ಲ ಆಸ್ಪದವಾಗುವಂಥ ನೌನ್ ಅಂತ ಕರಿತೀವಲ್ಲ, ಅದಕ್ಕಿಂತ ನನಗೆ ವಿಶೇಷಣವೇ ಮುಖ್ಯ ಅಂತ ಅನಿಸ್ಬಿಡ್ತದೆ ಅಂತ ಹೇಳ್ಬಿಟ್ಟಿನಿ. ವ್ಯರ್ಥಂ ವಿಶೇಷ್ಯಂ ಅಲಮಸ್ತು ವಿಶೇಷಣಂನ. ನಮಗೆ ವಿಶೇಷಣ ಅಂತಂದರೆ ಈ ಜಗತ್ತು ನಮಗೆ ಬೇಕು, ಈ ಜಗತ್ತಿನ ಅಂತರ್ಯಾಮಿಯಾದ ನೀನು ಬೇಡ. ಕಾರಣ ಇಷ್ಟೇ, ಈ ಜಗತ್ತಿನಿಂದ ನಮಗೆ ಎಷ್ಟೋ ಅನುಕೂಲಗಳಿವೆ. ಈ ಜಗತ್ತು ನಿನಗೆ ವಿಶೇಷಣ. ದಿ ವರ್ಲ್ಡ್ ಈಸ್ ಯುವರ್ ಅಬ್ಜೆಕ್ಟಿವ್ ಆ್ಯಂಡ್ ಯು ಆರ್ ದಿ ನೌನ್. ಹೀಗೆ ನೋಡಿದಾಗ ನೀನೇ ಅಂತರ್ಯಾಮಿ ಅಂತ ಗೊತ್ತಾದ ಮೇಲೆ ನಿಮ್ಮ ವಸ್ತುವನ್ನು ಇಟ್ಕೊಳ್ಬೋದಲ್ವ. ಎಲ್ಲದರೊಳಗೂ ನೀನಿದ್ದೀಯಾ ಅಂತ ಆದರೆ ನಿನ್ನನ್ನು ಪ್ರೀತಿ ಮಾಡಬೇಕು ಅಂದರೆ ಹೊರಗಿರೋ ನಿನ್ನನ್ನು ಪ್ರೀತಿ ಮಾಡ್ತೀನಿ, ಒಳಗಿರೋದು ನೀನು ಇಲ್ಲದೆ ಇದ್ದರೂ ನನಗೇನು ತೊಂದರೆ ಇಲ್ಲ ಅಂತ. ನನಗೆ ಕೆಲವು ಹಣ್ಣುಗಳಲ್ಲಿ ಬೀಜ ತಿನ್ನುವಂತೆ ಇರೋಲ್ಲ, ಕೆಲವು ಹಣ್ಣಲ್ಲಿ ಬೀಜ ತಿನ್ನುವಂತೆ ಇರ್ತದೆ. ಸಸ್ಯಶಾಸ್ತ್ರದಲ್ಲಿ ಫ್ರೂಟ್ ಅಂತಂದರೆ ಕಡಲೆಕಾಯಿಯೂ ಫ್ರೂಟೇ, ಅಕ್ಕಿಯೂ ಫ್ರೂಟೇ, ಅದನ್ನೆಲ್ಲವನ್ನು ಹಣ್ಣು ಫಲ ಅನ್ನುವ ಅರ್ಥದಲ್ಲೇ ಹೇಳ್ತಾರೆ. ಕಡಲೆಕಾಯಿಯಲ್ಲಿ ಸಿಪ್ಪೆ ಬಿಸಾಡಬೇಕಾದದ್ದು, ಬೀಜ ತಿನ್ನಬೇಕಾದದ್ದು. ಆದರೆ ಬೇರೆ ಕೆಲವು ಹಣ್ಣುಗಳಲ್ಲಿ, ಉದಾಹರಣೆಗೆ ಮಾವಿನ ಹಣ್ಣಲ್ಲಿ ಬೀಜವನ್ನು ಬಿಸಾಡಬೇಕಾದದ್ದು, ಹೊರಗಿರುವಂಥದ್ದು ತಿನ್ನಬೇಕು. ನಾವು ಮಾವಿನ ಹಣ್ಣಿನ ರೀತಿ ನೀನು ಓಟೆ ಅಂತ ಭಾವಿಸ್ಕೊಂಡು ನಾವು ಹೊರಗಿನ ಸಿಪ್ಪೆನ ಇಟ್ಕೊಂಡು ಬಿಡ್ತೀವಿ. ಹಾಗಾಗಿ ನಮಗೆ ಅದು ಬೇಕಾಗಿಲ್ಲ ಅಂತ ಹಾಗಿರ್ತೀವಿ. ಆ ಸಮಾಧಾನವಾದರೂ ನಮಗೆ ಕೊಡುವಂಥ ಅಂದರೆ ಕಡೆಗೆ ಬಂದು ಕೂತ್ಕೊಳ್ಳೋದು ಚಾರ್ವಾಕ ದರ್ಶನವೇ ಅಂತನ್ನುವ ಮಾತನ್ನು ವ್ಯಂಗ್ಯ ಮರ್ಯಾದೆಯಿಂದ ತೋರ್ಪಡಿಸ್ತಾ ಇದ್ದಾನೆ ಕವಿ. ಸ್ವಾತ್ಮೇತರತ್ವಂ ಅವಧಾರ್ಯ ಪರತ್ವ ಬುದ್ಧ್ಯ ಯತ್ಪ್ರೀಯತೆ ಗುರುಜನೇಶ್ವಿವ ಸೈವ ಭಕ್ತಿ ಸ್ಯಾದೇತದೇವಂ
ಯಮೇವತು ಮೇ ಜಿಹಾಸ್ಯ ದ್ವೈತಭ್ರಮಾತ್ ಕಿಮಧಿಕಂ ಭವಬಂಧ ಮೂಲಂ. ನೀನು ಹೇಳ್ತೀಯ ಎಲ್ಲವನ್ನೂ ಬಿಟ್ಟು ಗುರುಜನರಲ್ಲಿ ಹಿರಿಯರಲ್ಲಿ ಹೇಗೆ ಭಕ್ತಿ ಇಡಬೇಕೋ ಹಾಗೆ ಇಡಬೇಕು ಅಂತ ಶಾಸ್ತ್ರಗಳೆಲ್ಲ ಹೇಳುತ್ತವೆ. ದೇವತಾ ತತ್ವವನ್ನು ಆರಾಧನೆ ಮಾಡಬೇಕಾದರೆ ಆ ದೇವತೆಯನ್ನು ಪರಬುದ್ಧಿಯಿಂದ ನೋಡಬೇಕು, ತಂದೆ ತಾಯಿಗಳ ಗೌರವದಿಂದ ಕಾಣಬೇಕು ಎಲ್ಲ ಅಂತ. ಅಂದರೆ ಅದು ಬೇರೆಯಾಗಿ ನೋಡಬೇಕು ಅಂತಲೇ ಆಯಿತು. ಮತ್ತು ಈ ಜಗತ್ತಿನ ದ್ವೈತ ಭ್ರಮೆ, ದ್ವೈತ ಬಂಧ ಅಂತಂದರೆ ಅದು ಇಲ್ಲೇ ಇದೆ, ನಿನ್ನ ಪೂಜೆನಲ್ಲೇ ಇದೆ, ನನಗಿನ್ನದು ಯಾತಕ್ಕೆ ಬೇಕು, ಅದು ಬೇಕಾಗಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಆದರೆ ಇವೆಲ್ಲ ವಸ್ತುತಃ ವ್ಯಂಗ್ಯ ಮರ್ಯಾದೆಯಿಂದ ಹೇಳುವಂಥದ್ದು. ಉಪಾಸನೆಯ ಕಾಲದಲ್ಲಿ ಉಪಾಸಕ ಬೇರೆ, ಉಪಾಸ್ಯವಾದದ್ದು ಬೇರೆ ಅಂತ ಇಟ್ಟುಕೊಳ್ಳಲೇಬೇಕು. ಆ ರೀತಿ ಇಲ್ಲದೆ ಆರಾಧನೆ ಮಾಡೋದಕ್ಕೆ ಆಗೋಲ್ಲ. ಹಾಗೆ ಆರಾಧನೆ ಮಾಡ್ತಾ ಉಪಾಸ್ಯ ಉಪಾಸಕರಲ್ಲಿ ಆ ಭೇದ ಬರುವಂಥದ್ದು ಅಂತಲೂ ಗೊತ್ತಾಗುತ್ತೆ. ಆದರೆ ನಮಗೆಲ್ಲ ಸಾಮಾನ್ಯವಾಗಿ ಬರುವ ಸಂದೇಹಗಳನ್ನೇ ಅವನಿಲ್ಲಿ ಸ್ತೋತ್ರದಲ್ಲಿ ಸಂಗ್ರಹ ಮಾಡಿಕೊಡ್ತಾ ಇದ್ದಾನೆ. ಸೇವೈವ ಭಕ್ತಿರಿತಿ ಕರ್ಮ ಪಥಪ್ರವೇಶ ಸೇವ್ಯ ಪ್ರಸಾದ ಫಲಕ ಕಿಲ ಕರ್ಮಸೇವಾ ಧ್ಯಾನ ಪ್ರವಾಹ ಇತಿ ಕೇಚ್ ಇತಿ ಚೇತ್ ಶ್ರವಣಾತ್ ತೃತೀಯ ಪ್ರಾಗೇವ ಮಾತರ್ ಅಯಮಾಕರಿತೋಭ್ಯುಪಾಯ. ನೀನೀಗ ಹೇಳುವ ಭಕ್ತಿ ಸೇವೆ ಪೂಜೆ ಅಂತಂದರೆ ಅದು ಕರ್ಮದ ಇನ್ನೊಂದು ಮುಖವೇ ಆಯಿತು. ಹೀಗಾಗಿ ಭಕ್ತಿ ಅನ್ನೋದಕ್ಕೆ ಅನನ್ಯತ್ವ ಎಲ್ಲಿ ಬಂತು? ಇನ್ನು ಧ್ಯಾನದ ಪ್ರವಾಹ ಅಂತಂದರೆ ಅದು ಶ್ರವಣ ಮನನ ಆದಮೇಲೆ ಆಗುವ ನಿಧಿಧ್ಯಾಸನ ಅಂತ ಒಂದು ಕರ್ಮ ಇದೆಯಲ್ಲ, ಅದಾಗ್ಬಿಡುತ್ತೆ. ಹೀಗಾಗಿ ನೀನು ನಿನ್ನನ್ನು ಪಡ್ಕೊಳ್ಳೋದಕ್ಕೆ ಭಕ್ತಿಯನ್ನು ಮಾಡಬೇಕು ಅಂದರೆ ಅದು ಭಕ್ತಿನಕ್ಕೆ ಸ್ವತಂತ್ರ ಅಸ್ತಿತ್ವವೇ ಇಲ್ಲ, ಬೇರೆ 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 ದಿಕ್ಕಲ್ಲಿರತಕ್ಕಂಥದ್ದು. ಅದನ್ನು ನಾನು ಹೇಗೆ ಮಾಡೋಣ ಅಂತ ನಾವು ಒಂದಿಷ್ಟು ತತ್ವ ತಿಳುವಳಿಕೆ ತರ್ಕ ಮಾಡಿಕೊಂಡು ಬಿಟ್ಟರೆ ಎಷ್ಟೆಲ್ಲ ರೀತಿಯಲ್ಲಿ ಜಟಿಲವಾಗಿ ವಾದ ಮಾಡ್ಬೋದು ಅನ್ನೋದು ಈ ಸ್ತೋತ್ರದ ಆರಂಭದಲ್ಲಿಯೇ ಇದೆ. ನಮಗೆ ನಮ್ಮಂತೆ ಇರಬೇಕು, ಜಲಸ ಮಾಡಿಕೊಂಡಿರಬೇಕು. ಅದರಿಂದಾಗಿ ಎಷ್ಟೆಲ್ಲ ಕಳ್ಳ ಉಪಾಯಗಳನ್ನು ಹುಡುಕ್ತೀವಿ ಎನ್ನುವಂಥದ್ದನ್ನೇ ಇವನು ಹೇಳ್ತಾ ಇದ್ದಾನೆ. ನಮ್ಮದಾದ ರೀತಿಯಲ್ಲಿ ನಾವು ಅಡ್ಡದಾರಿಗಳನ್ನು ಹುಡುಕಿಕೊಂಡು ಹೋಗುವಂಥದ್ದೇ ಇಲ್ಲಿ ತೋರ್ಪಡಿಸುವಂಥ ಒಂದು ಮಾರ್ಮಿಕ ವ್ಯಂಗ್ಯ. ಆಮೇಲೆ ಮತ್ತೊಂದು ಮಾತು ಹೇಳ್ತಾನೆ, ನಮ್ಮಂಥವ್ರಿಗಿಂತ ಪೆದ್ದರೆ ಮೇಲಮ್ಮ. ನಮಗೆ ಅರ್ಧಂಬರ್ಧ ತಿಳಿದಿದೆ, ಅದು ಕಷ್ಟ. ಧನ್ಯಾಃ ಕತಿ ತ್ರಿಭುವನೆ ಪರಮೋಪಭೋಗ್ಯಂ ಸಂಸಾರಮೇವ ಪರಮೇಶ್ವರಿ ಭಾವಯಂತಹ ಆಭಾಸ ರೂಪ ಭವಬೋಧಮಿಮಂ ಸಮೇತ್ಯ ಕ್ಲಿಶ್ಯೆ ಕಿಯತ್ ಕಿಯದಹಂ ತ್ವಮುನಾ ಭವೇನ. ಏನೂ ಗೊತ್ತಿಲ್ಲದೆ ಇದ್ದವರು ಈ ಜಗತ್ತೇ ಸರ್ವಸ್ವ ಅಂದ್ಕೊಂಡವರು ಎಷ್ಟು ಹಾಯಾಗಿ, ಎಷ್ಟು ಮಜವಾಗಿ, ಎಷ್ಟು ಲೋಲವಾಗಿದ್ದಾರೆ. ನಾವು ನೀನು ದೊಡ್ಡ ವಸ್ತು ಅಂತ ಅಂದ್ಕೊಂಡ್ವಿ, ಈ ಜಗತ್ತು ಪರಿಪೂರ್ಣ ಅಲ್ಲ ಅಂತ ಅಂದ್ಕೊಂಡ್ವಿ. ನೀನು ಸಿಗಲಿಲ್ಲ, ಇದು ಬಿಡ್ತಿಲ್ಲ. ಈ ಒದ್ದಾಟದಲ್ಲಿದ್ದೀವಲ್ಲ, ಇದಕ್ಕೇನು ಮಾಡೋಣ ಅಂತ ಎಲ್ಲ ಕಾಲದಲ್ಲಿಯೂ ಜಿಜ್ಞಾಸುಗಳಿಗೆ ಬಂದು ಒದಗಿ ತುಂಬ ಕಷ್ಟ ಕೊಡುವಂಥ ಸಂಗತಿ ಇದೆ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ಡಿ ವಿ ಜಿಯವರು ಕಗ್ಗದಲ್ಲಿ ಹೇಳ್ತಾರಲ್ಲ, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು, ಕಂಬವೋ ಬಿಂಬವೋ ಮೋಕ್ಷವಾಯಿತು, ಆದರೆ ನಂಬಿಯೂ ನಂಬದ ಇಬ್ಬಂದಿ ನಾವುಗಳು. ಪೂರ್ಣವಾಗಿ ಜಗತ್ತನ್ನು ನಿರಾಕರಿಸೋಕ್ಕಾಗೋಲ್ಲ. ಹಾಗೆಂತ ಪೂರ್ಣವಾಗಿ ಜಗದಂತರಾತ್ಮವನ್ನು ನಂಬಿಕೊಳ್ಳೋಕ್ಕಾಗ್ತಾ ಇಲ್ಲ. ಸೆಲೆಕ್ಟಿವ್ ಆಗಿರುವಂಥದ್ದು. ಇದರೊಳಗೆ ತೊಡಕು, ತೊಂದರೆ ಹೇಗೆ ಪರಿಹಾರ ಆಗುವಂಥದ್ದು? ಆಗುವುದೇ ಇಲ್ಲ. ಈ ಕಾರಣದಿಂದ ನಾನು ಏನಂತ ಹೇಳೋದು ನೋಡು, ನನಗಿಷ್ಟು ಗೊತ್ತಿದೆ. ಕಿಂಚಿನ್ಮಯ ಶ್ರುತಿಷು ಕಿಂಚಿದ್ ಇವಾಗಮೇಶು ಶಾಸ್ತ್ರೇಷು ಕಿಂಚಿತ್ ಉಪದೇಶ ಪಥೇಶು ಕಿಂಚಿತ್ ಆಘ್ರಾತಮಸ್ತಿ ಯದತೋ ಭವತೀಂ ವರೀತುಂ ಗೋಪ್ರೀತಿ ಕಾಚಿದುಪಪದ್ಯತ ಬುದ್ಧಿರೇಶ. ಒಂಚೂರು ವೇದ ಓದಿದ್ದೀನಿ, ಒಂಚೂರು ಆಗಮ ಓದಿದ್ದೀನಿ, ಒಂಚೂರು ಶಾಸ್ತ್ರ ಓದಿದ್ದೀನಿ, ಒಂಚೂರು ದೊಡ್ಡವ್ರ ಮಾತು ಕೇಳಿದ್ದೀನಿ. ಇವೆಲ್ಲ ಹಾಗೆ ಹೀಗೆ ಮೂಸಿ ನೋಡಿರ್ತಕ್ಕಂಥದ್ದು. ಆಘ್ರಾತಂ ಬರೀ ವಾಸನೆ ನೋಡಿರುವುದಷ್ಟೇ. ಅದರಿಂದ ನಿನ್ನನ್ನು ನಚ್ಚಿದರೆ ಸಾಕು ಅಂತ ಗೊತ್ತಾಗಿದೆ. ಆ ಒಂದು ಕುರುಡು ನಂಬಿಕೆ ಇದೆ. ಆ ಕುರುಡು ನಂಬಿಕೆಯಿಂದಲೇ ಈ ಸ್ತೋತ್ರವನ್ನು ಆರಂಭ ಮಾಡಿದ್ದೀನಿ ಅಂತಂತಾನೆ. ಅವನು ಎಷ್ಟು ದೊಡ್ಡ ಪಂಡಿತ, ಎಷ್ಟು ವ್ಯಾಪಕವಾದ ಲೋಕಾನುಭವ ಇದ್ದವನು, ಎಂಥ ಒಳ್ಳೆಯ ಕವಿ, ಎಷ್ಟು ಒಳ್ಳೆಯ ಹಾಸ್ಯ ಮೊದಲಾದ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡವನು. ಅವನು ಕಡೆಯಲ್ಲಿ ನಿರ್ಭರವಾದ ಶರಣಾಗತಿಯ ಭಕ್ತಿಯೇ ದೊಡ್ಡದು ಅಂತಂತ ಇದ್ದಾನೆ. ಅಂತಂದರೆ ಅಸಹಾಯಕತೆ ಉಂಟಾದಾಗ ಪರತತ್ವವನ್ನು ತಾಯಿಯಿಂದ ಉಪಾಸನೆ ಮಾಡೋದ್ರೊಳಗಿರುವ ಅನುಕೂಲತೆ ಬಹಳ ದೊಡ್ಡದು. ಒಂದು ಗೋಳಾಡೋದಕ್ಕೆ ಒಂದು ಗೊತ್ತು ಗುರಿ ಅಂತ ಬೇಕಲ್ವ. ಅದು ನನ್ನ ಒಂದು ಅನುಭವದಲ್ಲಿಯೇ ಹೇಳೋದು ಅಂತಂದರೆ, ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿಗೆ ಅಂಟಿಕೊಂಡು ಬೆಳೆದಂಥವನು. ಯಾವುದೇ ಕಷ್ಟವಾಗಲಿ, ನಷ್ಟವಾಗಲಿ, ಬೇಸರವಾಗಲಿ ಅಮ್ಮನಿಗೆ ಹೇಳಿಕೊಂಡೇ ಬಂದದ್ದು. ಶಾಲೆಯ ದಿವಸಗಳಿಂದ ಆರಂಭ ಮಾಡಿ ಎಂಜಿನಿಯರಿಂಗ್ ಓದುವಾಗಲೂ ದಿವಸ ಆ ಕೆಲಸ ಮುಗಿಸಿ
ಕಾಲೇಜಿಂದಲೋ ಶಾಲೆಯಿಂದಲೋ ಮನೆಗೆ ಬಂದರೆ ಊಟದ ಹೊತ್ತು ಮಧ್ಯಾಹ್ನ ಆದರೆ, ತಿಂಡಿ ಹೊತ್ತಾದರೆ, ಎರಡೂ ಹೊತ್ತು ಮನೆಗೆ ಬರುವಂಥದ್ದಾದರೆ ಹತ್ತಿರದಲ್ಲಿ ಶಾಲೆ ಇದ್ದಾಗ ಅಲ್ಲಿವರೆಗೂ ಏನು ನಡೀತು ಶಾಲೆಯಲ್ಲಿ ಅಂತ ವರದಿ ಒಪ್ಪಿಸಿಬಿಟ್ಟು ಬರ್ತಾಯಿದ್ದೆ. ಅವನು ನನಗೆ ಹೀಗೆ ಬೈದ, ಅಥವಾ ನಮ್ಮ ಟೀಚರ್ ಹೀಗೆ ಬೈದರು, ಅಥವಾ ಈ ಥರ ಹೊಗಳಿದ್ರು, ಇಲ್ಲಿ ಒಂದು ಏಟು ಹಾಕಿದ್ರು ಅನ್ನೋದು ಮೊದಲುಗೊಂಡು ಅಲ್ಲಿಂದ ಕ್ಲಾಸಲ್ಲಿ ಏನಾಯಿತು ಅನ್ನುವಂಥ ಪಾಠ ಮೊದಲುಗೊಂಡು ಅಮ್ಮನ ಮುಂದೆ ಒಪ್ಪಿಸ್ತಾ ಇದ್ದೆ. ಯಾವ ನೋವು ನಲಿವು ಯಾವುದಕ್ಕೂ ಅಷ್ಟೇ. ನಮ್ಮ ತಂದೆ ಸಂಗೀತ ಕಲಿಬೇಡ, ವಿದ್ಯೆ ಹಾಳಾಗುತ್ತೆ, ಸಾಹಿತ್ಯ ಬರೀಬೇಡ, ಓದು ಹಾಳಾಗುತ್ತೆ ಅಂತ ಹೀಗೆಲ್ಲ ಅಂದರೆ ಎದುರಿಗೆ ಹತ್ತಿರ ಕೋಪ ಅವರಿಗೆ, ಎದುರಿಗೆ ಮುಖ ಸಪ್ಪಗೆ ಮಾಡಿಕೊಂಡ್ರೆ ಕೋಪ, ಮತ್ತು ಇನ್ನಷ್ಟು ಬೈಗಳು ತಿನ್ನಬೇಕು. ಅದಕ್ಕೆ ಮರೆಯಲ್ಲಿ ಕದ್ದು ಮುಚ್ಚಿ ಅಮ್ಮನ ಹತ್ರ ಅಳುವಂಥದ್ದು. ಹೀಗೆ ಯಾವುದೇ ಒಂದು ಕಷ್ಟವನ್ನು ಹೇಳಿಕೊಂಡಾಗ ಅವರು ತಮಗೆ ತೋಚಿದ ಒಂದು ಸಮಾಧಾನ ಹೇಳುವರು, ಧೈರ್ಯವನ್ನು ಹೇಳುವಂಥವರು. ಅವರು ಕೊನೆಯವರೆಗೂ ಹೇಳ್ತಾ ಇದ್ದ ಮಾತು ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಈಗ ನೋಡಿದ್ರೆ 4-5 ವರ್ಷಗಳಿಂದ ತಾಯಿ ಎನ್ನುವ ಭೌತಿಕವಾದ ಅಸ್ತಿತ್ವ ಇದೆ, ಭಾವನಾತ್ಮಕವಾದ ಅಸ್ತಿತ್ವ ನನ್ನೊಳಗಿದೆಯಾದರೂ ಅವರಿಂದ ಏನೂ ಸ್ಪಂದನ ಬರೋದಿಲ್ಲ. ಪಾಪ ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಮಾತು ನಿಂತು ಹೋಗುವಂಥ ಸ್ಥಿತಿ. ಧೈರ್ಯಂ ಅಂದರೆ ಸರ್ವತ್ರ ಸಾಧನಂ ಅಂತ ಅದು ಪರಿಹಾರ ಆ ರೀತಿಯಲ್ಲಿ ಹೇಳ್ತಾ ಇದ್ದವರು. ಆಮೇಲೆ ಶಬ್ದ ಶಿಥಿಲವಾಗಿ ಯಾವ ಶಬ್ದ ಯಾವ ಅಕ್ಷರ ಅಂತ ಗೊತ್ತಿಲ್ಲದಂತೆ ಹಾಗೆ ಈಗ ಏನೂ ಇಲ್ಲ, ಮೂಕಾರ ಹೂಂಕಾರ ಬಿಟ್ಟರೆ ಏನೂ ಇಲ್ಲ. ನನ್ನ ಕಣ್ಣೆದರಿಗೇನೆ ಒಂದು ಆಲಂಬನ ಹೀಗೆ ಕಡಿಮೆ ಆಗ್ತಾ ಇರುವಾಗ ಯಾವುದೂ ಇಲ್ಲವಲ್ಲ, ಬೇಸರ ಆದಾಗ ಹತ್ಕೊಳ್ಳೋದಕ್ಕೊಂದು ಗೊತ್ತು ಗುರಿ ಇಲ್ಲದಂತೆ ಆಗುತ್ತದೆ ಅಂತಂದರೆ ಇನ್ನೇನು ಪರಿಹಾರ ಬೇಕಾಗಿಲ್ಲ. ಸಾಯಣಾಚಾರ್ಯರು ಹೇಳ್ತಾರೆ, ಒಬ್ಬರ ಹತ್ರ ನಮ್ಮ ಕಷ್ಟ ಹೇಳ್ಕೊಂಡ್ರೆ ಪರಿಹಾರ ಸಿಗದೇ ಇದ್ರೂ ಸಮಾಧಾನ ಸಿಗುತ್ತದೆ. ಒಂದು ತೋಳಿನಿಂದ ಇನ್ನೊಂದು ತೋಳಿಗೆ ಭಾರ ವರ್ಗಾವಣೆ ಮಾಡಿಕೊಂಡಂತ, ಎಡಗೈಯಲ್ಲಿ ಹೊತ್ತಿರೋ ಚೀಲವನ್ನು ಬಲಗೈಯಲ್ಲಿ ಹೊತ್ಕೊಂಡಂತೆ, ಅದೇ ಮೈಯೇ ಅದೇ ಕೈಯೇ, ಅರೆ ಕೈಗಳ ಹಸ್ತಾಂತರದಿಂದ ಆದಂಥ ಅನುಕೂಲ ಅಂತ. ಹಾಗೂ ಹೊರಟೋಗ್ಬಿಟ್ಟಾಗ ಕಸ್ಯಾಗ್ರತೋ ವೃದ್ಯತು ಅಂತ ಜಗನ್ನಾಥ ಹೇಳ್ತಾನೆ, ಯಾರೆದುರಿಗೆ ಅಳೋದು ಅಂತ ಆಗುವಂಥದ್ದಲ್ಲ. ಇದು ನನಗೆ ಈಚೆಗೆ ತುಂಬ ಕಾಡುವಂಥದ್ದಾಗ್ಬಿಡುತ್ತದೆ. ಹಾಗೆ ಪರತತ್ವವನ್ನು ತಾಯಿ ಅಂತ ಒಪ್ಪಿಸಿಕೊಂಡಾಗ ಅವಳನ್ನು ನೆನೆದು ಆ ಮಟ್ಟದಲ್ಲಿ ಆದರೂ ಅಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೀಲಕಂಠ ದೀಕ್ಷಿತ ಮೀನಾಕ್ಷಿಯ ವ್ಯಾಜದಿಂದ ಹೇಳ್ತಾ ಇದ್ದಾನೆ. ಅವನಿಗಾದರೂ ಪುಣ್ಯಾತ್ಮ ದೇವತಾ ತತ್ವವನ್ನು ತಾಯಿ ಅಂತ ಒಪ್ಪಿಕೊಂಡು ಪೂರ್ಣ ಪ್ರಮಾಣದಲ್ಲಿ ನಂಬಿಕೊಳ್ಳೋದಕ್ಕೆ ಸ್ಥೈರ್ಯ ಇತ್ತು. ನಮ್ಮಗಳ ಕಾಲದಲ್ಲಿ ಈ ವಿಜ್ಞಾನ ಯುಗದಲ್ಲೇ, ವಿಕಲ್ಪ ಯುಗದಲ್ಲೇ ಆ ಪೂರ್ತಿ ನಚ್ಚಿಕೆ ಕೂಡ ಬರೋದಿಲ್ವಲ್ಲ. ಮಾತಃಕರೋಷಿ ಮಮತಾಂ ಮಯಿ ಯಾವದೀಶತ್ ತಾವದ್ಯತೆ ಮಮತತಃ ಕಿಮಿವಾಸ್ತಿ ಸಾಧ್ಯಂ ಮಾಮಿತ್ತಮಿತ್ತಂ ಉಪಯುಂಕ್ಷ್ವ ನ ವಿಸ್ಮರೇತಿ ಕಿಂ ಸ್ವಾಮಿನಂ ತ್ವರಯತೆ ಕ್ವಚನ ಸ್ವಭೃತ್ಯ. ಅಮ್ಮ, ನಿನ್ನಲ್ಲಿ ನಾನು ಪ್ರೀತಿ ಇಟ್ಕೊಂಡಿದ್ದೀನಿ, ನೀನು ನನ್ನಲ್ಲಿ ಇಟ್ಕೊಂಡಿದೀಯಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ಮಾಡ್ತೀನಿ. ಆದರೆ ನನ್ನನ್ನು ಹೀಗೀಗೆ ನೋಡ್ಕೋ, ಹೀಗೀಗೆ ಮಾಡು, ಹೀಗೀಗೆ ವಿನಿಯೋಗಿಸು, ನನಗಿಂಥ ಶಕ್ತಿ ಇದೆ ಅಂಥ ರೀತಿಯಲ್ಲಿ ನೋಡ್ಕೋ ಅಂತ ನಾನು ಹೇಗೆ ಹೇಳಲಿ? ಸೇವಕನಾದವನು ಯಜಮಾನನಿಗೆ ನನಗಿಷ್ಟು ಶಕ್ತಿ ಇದೆ, ಇಷ್ಟು ಯುಕ್ತಿ ಇದೆ, ನನ್ನನ್ನು ಈ ಕೆಲಸದಲ್ಲಿ ವಿನಿಯೋಗಿಸಿ, ಈ ಕೆಲಸ ಮಾಡೋದಕ್ಕೆ ನಾನು ಲಾಯಕ್ಕು ಅಂತ ಎಂದಾದರೂ ಹೇಳ್ಕೊಳ್ತಾನೆ? ಹೇಳಿಕೊಂಡ್ರೆ ಅವನು ಸುಮ್ಮನೆ ಇರ್ತಾನೆ? ಅಲ್ಲವೇ ಅಲ್ಲ, ನಿಮಗೆ ಗೊತ್ತಿದ್ದಂತೆ ಮಾಡಿ ಅಂತನ್ನುವಂಥದ್ದು. ಎಂಜಲೇಲೇ ಎತ್ತೋ ಗುಂಡ ಅಂದರೆ ಮುಂಡವರೆಷ್ಟು ಮಂದಿ ಅಂತ ಕೇಳೋದುಂಟೆ. ಆಗುವಂಥದ್ದಲ್ಲ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ತ್ಯಾಜ್ಯಂ ತ್ಯಜಾನಿ ವಿಹಿತಂಚ ಸಮಾಚರಾಣಿ ನಿತ್ಯೇಷು ಶಕ್ತಿ ಮನಿರುದ್ಧ್ಯ ಹಿ ವರ್ತಿತವ್ಯಂ ತದ್ಬುದ್ಧಿಶಕ್ತಿ ಮನುರುದ್ಧ್ಯನ ಕಾರ್ಯಶಕ್ತಿಂ ಇತ್ಯೇತದೇವತು ಶಿವೇ ವಿನಿವೇದಯಾಮಿ. ಅಮ್ಮ, ನಾನು ಎಲ್ಲ ಕೆಲಸ ಬಿಟ್ಬಿಡೋಲ್ಲ, ಕರ್ಮಕಾಂಡವನ್ನು ಬಿಡೋದಿಲ್ಲ, ಸಾಮಾನ್ಯ ಜ್ಞಾನವನ್ನು ಬಿಡೋದಿಲ್ಲ. ಏನು ವಿಹಿತವೋ ಅದನ್ನು ನಾನು ಮಾಡ್ತೀನಿ. ಒಂದಷ್ಟು ನನ್ನ ಶಕ್ತಿ ಅಂತಿದೆಯಲ್ಲ ಅದರ ಅನುಸಾರವಾಗಿ ನಾನು ಮಾಡ್ತೀನಿ. ತದ್ಬುದ್ಧಿಶಕ್ತಿ ಮನುರುದ್ಧ್ಯ ನ ಕಾರ್ಯಶಕ್ತಿ. ನನಗೆ ನಿಜವಾಗಿ ಆ ಕೇಪಬಿಲಿಟಿ ಇದೆಯಾ ಅನ್ನೋದಕ್ಕಿಂತ ನಾನು ಬುದ್ಧಿಗೆ ತೋಚಿದಷ್ಟು ಮಾಡ್ತಾಯಿದ್ದೀನಿ. ಅದಷ್ಟನ್ನು ಮಾತ್ರ ಒಪ್ಪಿಸ್ಕೊಂಡ್ಬಿಡು. ಅಲ್ಲಿ ಮತ್ತೆ ನೀನು ಚೌಕಾಸಿ ಮಾಡಬೇಡ. ಆತ್ಮೈವ ಭಾರ ಇತಿತಂ ತ್ವಯಿ ಯೋ ನಿಧತ್ತೆ ಸೋಂಗಾನಿ ಕಾನಿ ಕಲಯತ್ವಲಸ ಪ್ರಪತ್ತೇ ವಿಶ್ವತ್ರ ಸಾತ್ರ ತು ವಿಲಕ್ಷಣ ಲಕ್ಷಣಾಯ ವಿಸ್ರಂಭ ಸಂಪದಿಯಮೇವ ಸಮಸ್ತಮಂಗಿ. ನಿನ್ನಲ್ಲಿ ನನ್ನ ವಿಶ್ವಾಸ ತುಂಬ ಇದೆ. ಆ ವಿಶ್ವಾಸವೇ ನನ್ನನ್ನು ಕಾಪಾಡಬೇಕು, ಅದು ಬಿಟ್ಟು ಮತ್ತೇನೂ ಇಲ್ಲ. ಯಾಕೆ? ತ್ವತ್ಪ್ರೇರಣೇನ ಮಿಷತ ಶ್ವಸತೋಪಿ ಮಾತಃ ಪ್ರಾಮಾದಿಕೇಪಿ ಸತಿ ಕರ್ಮಣಿ ಮೇ ನ ದೋಷಃ ಮತ್ರೈವ ದತ್ತಮಶನಂ ಗ್ರಸತಃ ಸುತಸ್ಯ ಕೋ ನಾಮ ವಕ್ಷ್ಯತಿ ಶಿಶೋಹೋ ಅತಿಭುಕ್ತಿ ದೋಷಂ. ನಾನು ನಿನ್ನನ್ನು ನಚ್ಚಿದ್ದೀನಿನ್ನಲ್ಲ, ಹಾಗಾಗಿ ಏನಾದರೂ ಅದು ನಿಂದೆ, ನಾನು ಮಾಡಿದ ತಪ್ಪಾಗೋಲ್ಲ. ಯಾಕೆಂದರೆ ನೀನೇ ಮಾಡಿಸೋದಂಥದ್ದು ಅಂತ. ಮಗುವಿಗೆ ತಾಯೇ ತಿನ್ನಿಸಿದ್ರೆ ಅದು ಜಾಸ್ತಿ ತಿಂದುಬಿಡ್ತು ಅಂತ ಯಾರಾದರೂ ಅನ್ನೋದಕ್ಕೆ ಸಾಧ್ಯವ?
ಅಜೀರ್ಣ ಆಗ್ಬಿಡ್ತು ಅಂತ ಅನ್ನೋದಕ್ಕೆ ಸಾಧ್ಯವ? ನಿನಗೆ ಗೊತ್ತು ಅಳತೆ, ನೀನು ಹೇಗೆ ಮಾಡಿಸಿದ್ರೆ ಹಾಗೆ, ಅದನ್ನು ನಾನು ಒಪ್ಕೊಂಡಿದ್ದೀನಿ ಅನ್ನುವಂಥದ್ದು ಹೇಳ್ತಾನೆ. ಆಮೇಲೆ ಇಲ್ಲಪ್ಪ, ಹಾಗೆಲ್ಲ ನನ್ನ ಮೇಲೆ ಭಾರ ಹಾಕೋಕ್ಕಾಗೋದಿಲ್ಲ, ನೀನು ಪ್ರಾರಬ್ಧವನ್ನು ನೋಡ್ಕೊಳ್ಬೇಕು, ಮತ್ತು ಪ್ರಾರಬ್ಧ ಕರ್ಮವನ್ನು ದಾಟಬೇಕು, ಅದು ತುಂಬ ಪ್ರಯತ್ನದಿಂದ ಆಗುವಂಥದ್ದು ಅಂತಂದರೆ ನಾನು ಒಪ್ಪಲ್ಲ. ಮುಕ್ತಿಂ ಸಿಸಾದಯಿಷಿತಾಂ ನಿಜೈವ ಬುದ್ಧಿಯ ಪ್ರಾರಬ್ಧ ಕರ್ಮ ಭವತು ಪ್ರತಿಬಂಧ ಹೇತು ತ್ವಾಮೇವ ಸಾಧಯಿತಯಾಪಿ ಸಮಾಶ್ರಿತಾನಾಂ ತುಲ್ಯಂ ತದಂಬ ಇದಿ ಕಸ್ತವ ವೀರವಾದ. ಅದೇನು ಮುಕ್ತಿ ಅಂತೆ, ಮುಕ್ತಿಗೆ ಅಡ್ಡಿ ಪ್ರಾರಬ್ಧ ಅಂತೆ. ನಮಗೆ ಮುಕ್ತಿ ಬೇಡ, ನಮಗೆ ನೀನು ಬೇಕು. ನೀನು ಎಂಥ ದೊಡ್ಡವಳು ಅಂತ ನಾವು ನೆಚ್ಕೊಂಡಿದ್ದೀವಿ. ನೀನು ನಮಗೆ ಸಿಗೋದಕ್ಕಾಗೋಲ್ಲ ಅಂದರೆ ನಿನ್ನ ಯಾವ ಅಡ್ಡಿ ಬಂದು ತೊಂದರೆಗೊಳಪಡಿಸ್ತಾ ಇದೆ? ನೀನು ನಮಗೆ ಸಿಗೋದಕ್ಕೆ ನಿನಗೆ ಯಾವ ಅಡ್ಡಿ ಆಗ್ತಾ ಇದೆ ಹೇಳು? ಹಾಗಾಗಿ ನಿನ್ನಂಥ ಪರಾಕ್ರಮಿ ಯಾರುಂಟು? ಎಂಥ ಮಹಿಷಮರ್ದಿನಿ, ಚಂಡಮುಂಡ ಶೂದನಿ ನೀನು. ಹಾಗಾಗಿ ನೀನಲ್ಲದೆ ನಮಗಿನ್ಯಾರು ಈ ತೊಂದರೆಯನ್ನು ಪರಿಹಾರ ಮಾಡುವಂಥವರು ಅಂತ ಬಹಳ ಯುಕ್ತಿಯುಕ್ತವಾದ ರೀತಿಯಲ್ಲಿ ಕೇಳ್ತಾನೆ. ಆಮೇಲೆ ತ್ವದ್ದರ್ಶನ ಶ್ರವಣ ವಂದನ ಚಿಂತನಾದಿಷು ಅಕ್ಷಾಣಿ ದೇವಿ ವಿನಿಯುಜ್ಯ ಯಥಾಧಿಕಾರಂ ರಕ್ಷೇತ್ಯ ಸಂಖ್ಯ ಭವಸಂಭೃತಯೈವ ಮೈತ್ರಿಯ ರುಂಧ್ಯಾಂ ಯದಿ ಸ್ಥಿರಮಮೂನ್ಯಧುನೈವ ನಸ್ಯು. ನಿನ್ನನ್ನು ನೋಡುವ, ನಿನ್ನನ್ನು ಕೇಳುವ, ನಿನಗೆ ನಮಸ್ಕಾರ ಮಾಡುವ ಈ ಎಲ್ಲ ಚಟುವಟಿಕೆಯಲ್ಲೇ ನನ್ನ ಇಂದ್ರಿಯ ವ್ಯಾಪಾರವೆಲ್ಲವೂ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಅಂದುಕೊಂಡಿದ್ದೀನಿ. ಅದಷ್ಟನ್ನು ನೀನು ಮಾಡಿಬಿಡು, ಅದು ಬಿಟ್ಟು ನನಗಿನ್ಯಾವುದು ಬೇಕಾಗಿಲ್ಲ. ನನಗೆ ಮೋಕ್ಷ ಕೂಡ ಬೇಡ. ಮೋಕ್ಷ ಅಂದರೆ ಏನು? ಮೋಕ್ಷದಲ್ಲಿ ಇದೆಲ್ಲ ಆಗುವಂತೆ ಇದ್ದರೆ ಮಾತ್ರ ಮೋಕ್ಷ. ಮೋಕ್ಷದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂದರೆ ಆ ಮೋಕ್ಷ ನನಗೆ ಆತಕ್ಕೆ ಬೇಕು. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಕೂಡ ಇದು ಬರ್ತದೆ. ನಿನ್ನ ಅನುಗ್ರಹದಿಂದ ಮೋಕ್ಷವಾಗಿ ನಿನ್ನ ಸೇವೆ ಮಾಡೋಕ್ಕೆ ಅವಕಾಶ ಆಗದೆ ಇದ್ದರೆ ಆ ಮೋಕ್ಷಕ್ಕೆ ಧಿಕ್ಕಾರ ಅಂತ. ಮತ್ತೆ ನೋಡು, ಈ ಕರ್ಮಬಂಧದ ಮಾತನ್ನೆಲ್ಲ ಆಡಬೇಡ, ಈ ಭಿನ್ನಾಣ ಬೇಡ. ಯಾಕೆ? ತ್ರಾತವ್ಯ ಯೇಷ ಇತಿ ಚೇತ್ ಕರುಣ ಮಯಿ ಸ್ಯಾತ್ ತ್ರಾಯಸ್ವ ಕಿಂ ಸುಕೃತ ದುಷ್ಕೃತ ಚಿಂತೆಯಾಮೆ ಕರ್ತುಂ ಜಗತ್ತಿರಯಿತುಂ ಚ ವಿಶೃಂಖಲಾಯಾ ಕರ್ಮಾನುರೋಧ ಇತಿ ಕಂ ಪ್ರತಿವಂಚನೇಯಂ. ನೋಡಮ್ಮ, ನನ್ನನ್ನು ಕಾಪಾಡಬೇಕು ಅಂತ ಇದ್ದಲ್ಲಿ, ನಿನಗೆ ನನ್ನ ಮೇಲೆ ಕರುಣೆ ಇದ್ದಲ್ಲಿ, ನಾನು ಒಳ್ಳೆಯದು ಕೆಟ್ಟದ್ದು ಎಲ್ಲ ಬಿಟ್ಟು ಮಾಡು. ನಿನಗೆ ಜಗತ್ತನ್ನು ಸೃಷ್ಟಿ ಮಾಡೋಕ್ಕೂ ಆಗುತ್ತೆ, ಲಯ ಮಾಡೋಕ್ಕೂ ಆಗುತ್ತೆ, ಕಾಪಾಡೋಕ್ಕೂ ಆಗುತ್ತೆ ಅಂದರೆ ಇದೊಂದು ಕೆಲಸ ಮಾತ್ರ ಆಗೋದಿಲ್ಲ ಅಂದರೆ ಇಂಥ ವಂಚನೆ ನೀನು ಮಾಡ್ಬೋದಾ ಅಂತ ನಾವು ಹೇಳ್ತೀವಲ್ಲ. ನೋಡಿ, ಆಗುತ್ತೋ ಇಲ್ವೋ ಹೇಳಿ, ನಮಗೆ ಯೋಗ್ಯತೆ ಇದೆಯೋ ಇಲ್ವೋ ಅದು ಬೇರೆ ವಿಷಯ. ನಮಗೆ ಯೋಗ್ಯತೆ ಇದ್ದರೆ ನಿಮ್ಮ ಹತ್ರ ಕೇಳ್ಕೊಂಡು ಬರ್ತಾ ಇದ್ವಾ? ಸೀಟ್ ಕೊಡಿಸಿ ಅಂತ ಕೇಳ್ತಾರೆ. ಈಗ ಸ್ಕೂಲಿಗೆ ಕಾಲೇಜಿಗೆ ಸೀಟಿನ ಕಾಲ. ಮೆರಿಟ್ ಇದೆಯಾ ಅಂತ. ಮೆರಿಟ್ ಇದ್ದರೆ ನಿಮ್ಮನೆ ಬಾಗಿಲು ತುಳ್ಕೊಂಡು ಯಾಕೆ ನಾವು ಬರ್ತಾ ಇದ್ವಿ? ಇಲ್ಲದೇ ಇರೋದಕ್ಕೆ ತಾನೇ ಬಂದಿರೋದು. ಹೀಗಾಗಿ ನೀವು ನೋಡಬೇಕಾದ ರೀತಿಯಲ್ಲಿ ನಮ್ಮನ್ನು ನೋಡಿ. ಮೌಢ್ಯಾದಹಂ ಶರಣಯಾಮಿ ಸುರಾಂತರಂ ಚೇತ್ ಕಿಂ ತಾವತ ಸೋಮಪಿ ತಸ್ಯ ಭವಾಮಿ ಮಾತಃ ಅಜ್ಞಾನತಃ ಪರಗ್ರಹಂ ಪ್ರವಿಶನ್ ಪರಸ್ಯ ಸ್ವತ್ವಂ ಪ್ರಯಾಸ್ಯತಿ ಪಶು ಕಿಮು ರಾಜಕೀಯ. ಅಮ್ಮ, ನಾನೇನೋ ಪೆದ್ದ ಬುದ್ಧಿಯಿಂದ ಇನ್ಯಾವುದೋ ಚಿಲ್ಲರೆ ದೇವತೆಗಳ ಹತ್ರ ಹೋಗ್ಬಿಟ್ಟೆ ಅಂದ ಮಾತ್ರಕ್ಕೆ ನೀನು ಕೋಪ ಮಾಡಿಕೊಂಡು ಇವು ನನಗೆ ಸೇರಿಲ್ಲ ಅಂದ್ಬಿಟ್ರೆ ಯಾವ ನ್ಯಾಯ? ರಾಜನ ಅರಮನೆಯಲ್ಲಿ ಆ ಗೋಶಾಲೆಯಲ್ಲಿ ಇರುವಂಥ ಒಂದು ತುಂಡು ದನ ಯಾರ್ದೋ ಹೊಲಕ್ಕೆ ಹೋಗ್ಬಿಡುತ್ತಂತೆ. ಯಾರ್ದೋ ಹೊಲಕ್ಕೆ ಹೋಗಿ ಮೇಯ್ತಾ ಇದ್ದ ಮಾತ್ರಕ್ಕೆ ಆ ಹೊಲದ ಯಜಮಾನದ ಆಗಿಬಿಡುತ್ತಾ ಅದು ಹಸು ಅಥವಾ ದನ ಅಥವಾ ಎತ್ತು? ಇಲ್ಲ, ಅದು ರಾಜನಿಗೇ ಸೇರಿದ್ದು. ಆ ರೀತಿ ನಾನು ಅಕಸ್ಮಾತ್ ಅಲ್ಲಿ ಇಲ್ಲಿ ಓಡಾಡಿದ್ರೆ ನಿನ್ನನ್ನು ಬಿಟ್ಟಿದ್ದೀನಿ ಅಂತಲೇ ಅರ್ಥ. ನಿಂದೇ ತಪ್ಪೋದು. ನೀನು ಯಾತಕ್ಕೆ ನನಗಲ್ಲೆಲ್ಲ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟೆ? ಆದಾಯ ಮೂರ್ಧನಿ ವೃಥೈವ ಭರಂ ಮಹಾಂತಂ ಮೂರ್ಖ ನಿಮಜ್ಜತ ಕಥಂ ಭವಸಾಗರೇಸ್ಮಿನ್ ವಿನ್ಯಸ್ಯ ಭಾರಮಖಿಲಂ ಪದಯೋರ್ಜನನ್ಯಾ ವಿಸ್ರಬ್ಧಮುತ್ತರತ ಪಲ್ಲವ ತುಲ್ಯಮೇನ. ಇಲ್ಲಿಂದ ಬಹಳ ಸೊಗಸಾಗಿ ಅವನು ದೇವಿಯ ಸ್ತುತಿಯನ್ನು ಪ್ರಕಾರಾಂತರವಾಗಿ ಮಾಡ್ತಾನೆ. ಅಮ್ಮ, ಸುಮ್ಮನೆ ಜಗತ್ತಿನ ಜನ ತಲೆ ಮೇಲೆ ಭಾರ ಹೊತ್ತು ಭವಸಾಗರವನ್ನು ದಾಟೋದಕ್ಕೆ ನೋಡ್ತಾ ಇದ್ದಾರೆ. ಈ ಬಾಧ್ಯತೆಯ ಭಾರವನ್ನು ನಿನ್ನ ಕಾಲುವೆಯಲ್ಲಿ ಇಟ್ಬಿಟ್ಟು ಹಾಯಾಗಿ ಹೋಗ್ಬೋದಲ್ವ? ಆ ಕೆಲಸವನ್ನು ನಾನು ಮಾಡೋದಕ್ಕೆ ಬಂದಿದ್ದೀನಿ. ಜ್ಞಾನಂ ದಿಶೇಯಂ ಉತ ತೇನ ವಿನೋದ್ಧರೇಯಂ ಪ್ರಾರಬ್ಧಮಪ್ಯಪಲಪೇಯಂ ಉತಾನುರುಂಧ್ಯಾಂ ಇತ್ತಂ ಸಕೃತ್ ಪ್ರಪದನೈಕ ವಶಂ ವದಾಯಾ ಮಾತುರ್ಮಯಿ ಪ್ರವೃತೆ ಮಹತೀಹ ಚಿಂತ. ನಿನಗೆ ನನ್ನ ಬಗ್ಗೆ ಬೇರೆ ಏನೇನೇನೇನೋ ಚಿಂತೆ ಇರಬೇಕು ಅನಿಸುತ್ತೆ. ಇವನಿಗೆ ಜ್ಞಾನವನ್ನು ಕೊಡಬೇಕಾ,
ಅಥವಾ ಜ್ಞಾನ ಇಲ್ಲದೇ ಉದ್ಧಾರ ಮಾಡಬೇಕಾ, ಅಥವಾ ಇವನಿಗೆ ಪ್ರಾರಬ್ಧವನ್ನು ಕಳೆಯಬೇಕಾ, ಅಥವಾ ಅದರ ಚಿಂತೆ ಇಲ್ಲದೇ ಇವನನ್ನು ಉದ್ಧರಿಸಬೇಕಾ, ಇವನಿಗೆ ಪ್ರಪತ್ತಿ ಭಾವವನ್ನು ಉಂಟು ಮಾಡಬೇಕಾ, ಅಥವಾ ಅದಿಲ್ಲದೇ ಸದ್ಗತಿ ಕೊಡಬೇಕಾ ಅಂತ ನಿನ್ನ ಮನಸ್ಸಿನಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಇರ್ಬೋದು. ನನಗಂತೂ ಯಾವುದೂ ಇಲ್ಲ ಅಂತ. ಭಕ್ತರಿಗಿರಬೇಕಾದ ಚಿಂತೆ ಎಲ್ಲ ಭಗವಂತನಿಗೆ ಅವನು ವರ್ಗೀಕರಣ ಮಾಡಿಬಿಟ್ಟಿದ್ದಾನೆ. ನನ್ನ ಬಗ್ಗೆ ನನಗೆ ಚಿಂತೆ ಇಲ್ಲ, ನೀನು ಮಾತ್ರ ನೋಡ್ಕೊಳ್ಬೇಕಷ್ಟೇ, ನನಗಿನ್ಯಾವುದೂ ಚಿಂತೆಯೇ ಇಲ್ಲ ಅಂತಂತ ಹೇಳ್ತಾ, ನೋಡಮ್ಮ ಕೆಲವರು ಹೇಳ್ತಾರೆ ಕಾಶಿ ರಾಮೇಶ್ವರ ಇತ್ಯಾದಿಯಾಗಿಲ್ಲ. ಕಾಶ್ಯಾಂ ನಿಪಾತಯ ವಪುಹು ಶ್ವಪಚಾಲಯೇವ ಸ್ವರ್ಗಂ ನಯತ್ವಂ ಅಪವರ್ಗಂ ಅಧೋಗತಿಂ ವ ಅದ್ಯೈವ ವಾ ಕುರು ದಯಾಂ ಪುನರಾಯತೌ ವ ಕಸ್ಸಂಭ್ರಮೋ ಮಮ ಧನೇ ಧನಿನಃ ಪ್ರಮಾಣಂ. ನೀನು ನನ್ನ ಕಾಶಿನಲ್ಲಿ ಮುಕ್ತಿ ಕೊಡ್ತೀಯೋ, ಸ್ಮಶಾನದಲ್ಲಿ ಮುಕ್ತಿ ಕೊಡ್ತೀಯೋ, ಚಂಡಾಲನ ಮನೆಯಲ್ಲಿ ಮುಕ್ತಿ ಕೊಡ್ತೀಯೋ, ಮಹಾಬ್ರಹ್ಮಜ್ಞಾನಿಯ ಮನೆಯಲ್ಲಿ ಮುಕ್ತಿ ಕೊಡ್ತೀಯೋ, ನೀನು ನನ್ನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುತ್ತೀಯೋ ಅಥವಾ ನರಕಕ್ಕೆ ಹಾಕ್ತೀಯೋ, ಇವತ್ತೇ ಅನುಗ್ರಹಿಸ್ತೀಯೋ ಇನ್ನೆಂದು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅದು ಬಡವ ಅಂದರೆ ಮಡಗದಂಗಿರು ಅಂತ. ಶ್ರೀಮಂತರ ಪಾಲಿಗೆ ದುಡ್ಡು ಕಾಸು ವ್ಯವಹಾರ, ನಮಗೇನು ಗೊತ್ತಿದೆ ಅದು? ಶ್ರೀಮಂತರ ವ್ಯವಹಾರ ಅವರು ಮಾಡ್ಕೋತಾರೆ. ಧನೇ ಧನಿನಃ ಪ್ರಮಾಣಂ. ದುಡ್ಡಿನ ವಿಷಯದಲ್ಲಿ ದುಡ್ಡಿನವ್ರಿಗೆ ಗೊತ್ತು. ಈ ಥರದ್ದೆಲ್ಲ ನನಗೆ ತರ್ಕ ನಿನ್ನಂಥವ್ರು ಮಾಡ್ಬೋದು. ನೀನೋ ವಿಷ್ಣುವೋ ಶಿವನೋ ಯಾರೋ ಕೂತ್ಕೊಂಡು ಚರ್ಚೆ ಮಾಡಬೇಕಾದದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ. ನಾವು ಅದು ಕಂಡಿದ್ದೀವ ಕೇಳಿದ್ದೀವ, ಅದು ಯಾವುದು ನಮಗೆ ಗೊತ್ತಿಲ್ಲ. ನೀನು ಮಾಡ್ತೀಯ ಅಂತ ನಮ್ಮ ವಿಶ್ವಾಸ ಇದೆ ಅಷ್ಟೇನೆ ಅಂತ. ಈ ಅಂಧಶ್ರದ್ಧೆ ಎನ್ನುವುದನ್ನು ಎಷ್ಟೋ ಬಾರಿ ನೆಚ್ಚಿಕೊಳ್ಬೇಕಾಗುತ್ತೆ. ಅದು ಬಹಳ ಗಟ್ಟಿಯಾದದ್ದು. ಆ ಗಟ್ಟಿತನ ಬರಬೇಕಷ್ಟೇ, ಬರದೇ ಇದ್ದಾಗ ತುಂಬ ಕಷ್ಟ. ಕಾರಣ ಎಷ್ಟೋ ಬಾರಿ ನಮಗೆ ವಿವರಗಳು ಗೊತ್ತಿಲ್ಲದೆ ಒಂದು ರೀತಿಯಾದ ಶಾಂತಿ ಇದ್ದು ಬಿಟ್ಟಿರುತ್ತೆ. ಇಗ್ನೊರೆನ್ಸ್ ಈಸ್ ಬ್ಲಿಸ್ ಅಂತೀವಲ್ಲ, ಆ ತರಹ ಅದನ್ನು ಇವನು ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ನಾಹಂಸಹೇ ತವ ಕಥಾಶ್ರವಣಾಂತರಾಯಂ ನಾಹಂಸಹೇ ತವ ಪದಾರ್ಚನ ವಿಚ್ಯುತಿಂವ ಮೋಕ್ಷಂ ದಿಶೈತತ್ ಅವಿರುದ್ಧಮಿದಂ ನ ಚೇತ್ ಸ್ಯಾತ್ ನೈವಾಸ್ತು ಮಾತರ ಅಪವರ್ಗ ಮಹೋಪಸರ್ಗ. ನಿನ್ನ ಪೂಜೆಗೆ, ನಿನ್ನ ಧ್ಯಾನಕ್ಕೆ, ನಿನ್ನ ಸೇವೆಗೆ ಭಂಗ ಬರದೇ ಇರುವಂತಹ ಮೋಕ್ಷ ಬಂದರೆ ಅದನ್ನು ಒಪ್ಕೋತೀನಿ ಅಷ್ಟೇ. ಇಲ್ಲದೇ ಮೋಕ್ಷ ಅನ್ನೋದು ನಮ್ಮ ಪಾಲಿಗೊಂದು ಉತ್ಪಾತ, ಹಿಂಸೆ, ಅದು ಬೇಡ. ಮೋಕ್ಷ ಅನ್ನೋದು ಅಪವರ್ಗ ಅಲ್ಲ, ಅದು ಉಪಸರ್ಗ ಅಂತ ಆಗುತ್ತದೆ ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಈಗ ನಿನ್ನ ಭುವನ ಮಂಗಳವಾದ ಶರೀರದ ಭಾಗಗಳನ್ನು ಸ್ತೋತ್ರ ಮಾಡ್ತೀನಿ. ಕಾರಣ ನನಗೆ ಕಾಣಿಸೋದು ಅದೊಂದೇ. ಆಚೂಢಮಾಚರಣಮಂಬ ತವಾನುವಾರ ಮಂತಸ್ಮರನ್ ಭುವನ ಮಂಗಲ ಮಂಗಂ ಆನಂದ ಸಾಗರ ತರಂಗ ಪರಂಪರಾಭಿರಾಂದೋಲಿತೋ ನ ಗಣಯಾಮಿ ಗತಾನ್ಯಹಾನಿ. ಈ ಮೀನಾಕ್ಷಿಯ ರೂಪದಲ್ಲಿ ನೀನಿದ್ದೀಯ, ಪಾಂಡ್ಯರಾಜನ ಮಗಳಾಗಿದ್ದೀಯ, ಈ ದೇವಸ್ಥಾನದಲ್ಲಿ ನೆಲೆಯಾಗಿದ್ದೀಯ. ನಿನ್ನನ್ನು ನಾನು ನೋಡಿಕೊಂಡು ಮಿಕ್ಕದ್ದೆಲ್ಲವನ್ನು ಮರೀತೀನಿ ಅಂತ ಇಲ್ಲಿಂದ ಪಾದ ಮೊದಲುಗೊಂಡು ಕೇಶದವರೆಗಿನ ಸ್ತುತಿ ಮಾಡ್ತಾನೆ. ಪಾಷಾಣತೋಪಿ ಕಠಿಣೇ ಶಿರಸಿ ಶ್ರುತೀನಾಂ ಪ್ರಾಯಃ ಪರಿಭ್ರಮವಶಾದಿವ ಪಾಠಲಾಭಂ ಅಂಬಸ್ಮರೇಯಂ ಅಮೃತಾರ್ಣವ ಮಂಥಲಬ್ಧ ಹಯ್ಯಂಗವೀನ ಸುಕುಮಾರಮಿದಂ ಪದಂತೆ. ನಿನ್ನ ಪಾದ ಇಷ್ಟು ಮೃದುವಾದದ್ದು, ಆದರೆ ವೇದ ಇಷ್ಟು ಕಠಿಣವಾದದ್ದು. ಈ ಉಪನಿಷತ್ತುಗಳು ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತೀವಲ್ಲ, ಬಹಳ ಕಠೋರ. ಆ ಉಪನಿಷತ್ತುಗಳು ನಿನ್ನ ಪಾದಪೀಠ. ಅದರ ಮೇಲೆ ನಿಂತು ನಿನ್ನ ಕಾಲು ಪಾಪ ನೊಂದು ಕೆಂಪಾಗಿಬಿಟ್ಟಿದೆ. ನನಗನ್ಸುತ್ತೆ ಈ ಅಮೃತ ಮಥನ ಕಾಲದಲ್ಲಿ ಎಲ್ಲ ಬಂತು, ಆದರೆ ಬೆಣ್ಣೆ ಬರಲಿಲ್ಲ. ಆ ಬೆಣ್ಣೆಯೇ ನಿನ್ನ ಪಾದದ ಮೃದುತ್ವ, ಹಾಗೆ ಅಂತ ನನಗನ್ಸುತ್ತೆ ಅಂತಂತಾನೆ. ಇನ್ನು ಆ ಪಾದದ ಮಹಾತ್ಮೆ ಎಂಥದ್ದು? ಈ ಪದ್ಯವಂತೂ ಪ್ರಾಯಶಃ ಇಡೀ ಈ ಸ್ತೋತ್ರದಲ್ಲಿಯೇ ತುಂಬ ಚೆನ್ನಾದದ್ದು ಈಗ ಬರುವಂಥದ್ದು. ಸಾಧಾರಣಯೇ ಸ್ಮರಜಯೇ ನಿಟಿಲಾಕ್ಷಿ ಸಾಧ್ಯೆ ಭಾಗೀ ಭವೋ ಭಜತು ನಾಮ ಯಶಸ್ಸಮಗ್ರಂ ವಾಮಾಂಘ್ರಿ ಮಾತ್ರ ಕಲಿತೆ ಜನನಿತ್ವದೀಯೇ ಕಾವಾ ಪ್ರಸಕ್ತಿರಿಹ ಕಾಲಜಯೇ ಪುರಾರೈ ಕಾವಾ ಪ್ರಸಕ್ತಿರಿಹ ಕಾಲಜಯೇ ಪುರಾರೇಹೆ. ಅರ್ಧನಾರೀಶ್ವರ ತತ್ವ ಇಟ್ಕೊಂಡು ಹೇಳ್ತಾನೆ. ಅಮ್ಮ, ನೀನು ಶಿವ ಇಬ್ಬರು ಸೇರಿ ಒಂದೇ ರೂಪ. ಹಣೆಗಣ್ಣು ಮಧ್ಯದಲ್ಲಿರುತ್ತೆ. ಆ ಮಧ್ಯದ ಹಣೆಗಣ್ಣಿನಿಂದ ಮನ್ಮಥನು ಸುಟ್ಟಿದ್ದು. ಅಂದರೆ ಏನು? ನಿನ್ನ ಕಡೆಯೂ ಅರ್ಧ ಇತ್ತು ಕಣ್ಣು, ಶಿವನ ಕಡೆಯೂ ಅರ್ಧ ಇತ್ತು. ಹಾಳಾಗಿ ಹೋಗಲಿ, ಮನ್ಮಥನು ಸುಟ್ಟವನು ಶಿವನೇ ಅಂತ ಪೂರ್ತಿ ಕ್ರೆಡಿಟ್ಸ್ ಅವನು ತೊಗೊಂಡ್ಬಿಡಲಿ, ಅದರ ಖ್ಯಾತಿ ಶ್ರೇಯಸ್ಸೆಲ್ಲ ಅವನೇ ಉಳಿಸ್ಕೊಳ್ಳಿ. ಆದರೆ ಅವನನ್ನು ಮೃತ್ಯುಂಜಯ ಅಂತಲೂ ಕರೀತಾರಲ್ಲ, ಇದೇನು ಅನ್ಯಾಯ ನಮ್ಮ. ಎಡಗಾಲನ್ನು ಯಮನ ಎದೆ ಮೇಲೆ ಒದ್ದು ಯವನನ್ನು ಮೂಲೆ ಗುಂಪು ಮಾಡಿದ್ದು. ಎಡಗಾಲು ಅಂದರೆ ಪೂರ್ತಿ ನಿನ್ನ ಭಾಗನೇ. ಕಾವಾ ಪ್ರಸಕ್ತಿರಿಹ ಕಾಲಜಯೇ ಪುರಾರು. ಈ ಎಡಗಾಲಿಂದ ನೀನು ಗೆದ್ದವಳು ಮೃತ್ಯುವನ್ನು. ಅದನ್ನು ಲೋಕ ಮರೆತು ಬಿಟ್ಟಿದೆಯಲ್ಲ, ಶಿವನೇ ಕ್ರೆಡಿಟ್ಸ್ ತೊಗೋತಾ ಇದ್ದಾನಲ್ಲ, ಇದು ತುಂಬ ಅನ್ಯಾಯ ಅಂತ.
ಈ ಪದ್ಯದಲ್ಲಿ ನೋಡಿ, ಭಾಗೀ ಶಿವೋ ಭಜತು ನಾಮ ಯಶಸ್ಸಮಗ್ರಂ, ಭಾಗೀ ಹರೋ ಭಜತು ನಾಮ ಯಶಸ್ಸಮಗ್ರಂ ಅಂತಲೂ ಪಾಠ ಇದೆ. ಅಂದರೆ ಹರತೀತಿ ಹರಹ, ಎಲ್ಲರ ಆಸ್ತಿನ ಎಲ್ಲರ ಕ್ರೆಡಿಟ್ಸು ಕಿತ್ಕೊಳ್ಳೋದೇ ಅವನ ಕೆಲಸ. ಹಾಗಾಗಿ ಅವನು ಆ ಥರ ಮಾಡಿದ್ದಾನೆ, ಅದೇನು ದೊಡ್ಡ ಸಂಗತಿ. ಆದರೆ ಇದನ್ನು ತುಂಬ ಅನ್ಯಾಯ ಮಾಡ್ಕೊಂಡು ಬಿಟ್ಟಿದೆಯಲ್ಲ ಲೋಕ, ಇದು ನಿನ್ನ ಪಾದದ ಮಹಾತ್ಮೆ. ಸ್ಯಾತ್ಕೋಮಲಂ ಯದಿ ಮನೋ ಮಮ ವಿಶ್ವಮಾತಃ ತ್ವತ್ಪಾದಯೋರ್ ಮೃದುಲಯೋ ತವ ಪಾದುಕಾಸ್ತು ಸ್ಯಾತ್ಕರ್ಕಶಂ ಯದಿ ಕರಗ್ರಹಣೆ ಪುರಾರೇಹೆ ಅಶ್ಮಾಧಿರೋಹಣ ವಿಧೌ ಭವತೂಪಯೋಗ. ಅಮ್ಮ, ನನ್ನ ಮನಸ್ಸು ಮೃದುವೋ ಕಠೋರವೋ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸು ಮೃದುವೇ ಆದಲ್ಲಿ ನಿನ್ನ ಪಾದಕ್ಕೆ ಪಾದುಕೆ ಆಗಲಿ, ನನ್ನ ಮನಸ್ಸು ಕಠಿಣವೇ ಆದಲ್ಲಿ ನಿನ್ನ ಪಾಣಿಗ್ರಹಣ ಕಾಲಕ್ಕೆ ಶಿಲಾವೇದಿಕೆ ಆಗಲಿ. ಪಾಣಿಗ್ರಹಣದಲ್ಲಿ ಒಂದು ಭಾಗ ಇದೆ, ಅಶ್ಮಾರೋಹಣ ಅಂತ, ಕಲ್ಲು ಮೇಲೆ ನಿಲ್ಲಿಸ್ತಾರೆ. ಆ ಕಲ್ಲಾಗಿ ನಾನು ಇರ್ತೀನಿ, ನನ್ನ ಮನಸ್ಸು ಹಾಗಿರಲಿ ಅಂತ ಹೇಳ್ಬಿಟ್ಟು ಅಂತಾನೆ. ಅಪ್ರಾಕೃತಿಂ ಮೃದುಲತಾಂ ಅವಿಚಿತ್ಯ ಕಿಂಚಿತ್ ಆಲಂಬಿತಾಸಿ ಪದಯೋಸ್ತು ದೃಢಂ ಮಯಾ ಯತ್ ತನ್ಮೇ ಭವಾರ್ಣವ ನಿಮಜ್ಜನ ಕಾತರಸ್ಯ ಮಾತಕ್ಷಮಸ್ವ ಮಧುರೇಶ್ವರಿ ಬಾಲಕೃತ್ಯಂ. ಅಮ್ಮ, ನಾನು ನಿನ್ನ ಪಾದಗಳ ಸೌಕುಮಾರ್ಯವನ್ನು ತಿಳ್ಕೊಳ್ಳದೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಹಿಡ್ಕೊಂಡಿದ್ದರಿಂದ ನಿನಗೆ ಎಷ್ಟು ನೋವಾಯಿತೋ ಗೊತ್ತಿಲ್ಲ. ಈ ಸಂಸಾರ ಸಾಗರದಲ್ಲಿ ಕೊಚ್ಕೊಂಡು ಹೋಗ್ತೀನಿ ಅಂತ ಗಬಕ್ಕಂತ ನಿನ್ನ ಕಾಲನ್ನು ನಾನು ಹಿಡ್ಕೊಂಡ್ಬಿಟ್ಟೆ. ನಿನಗೆ ನೋವಾಗಿರ್ಬೋದು, ಆದರೆ ಏನು ಮಾಡೋದು, ಮಕ್ಕಳ ಚೇಷ್ಟೆ, ಮಕ್ಕಳ ಆಟ, ಇನ್ನು ಹೇಗಿರ್ತಾರೆ, ತಾಯಿನ ಹಾಗೆ ಅವಚಿ ಇಟ್ಕೊಳ್ತಾರೆ. ಅದನ್ನು ಮಾಡಿದ್ದೀನಿ ಅಂತ ಅಂದ್ಕೋ. ಯತ್ರಾನಮನ್ ಪಶುಪತಿ ಪ್ರಣಯಾಪರಾಧೆ ಮಂದಂ ಕಿಲ ಸ್ಪೃಶತಿ ಚಂದ್ರ ಕಲಾಂಚಲೇನ ಪುಷ್ಪಾರ್ಚನೇಪಿ ಮೃದಿತಂ ಪದಯೋರ್ಯುಗಂ ತತ್ ಮಾತುಸ್ತುದಂತಿ ನಖತಂ ಪರುಷಾಗಿರೋಮೆ. ನಿನ್ನ ಯಾವ ಪಾದಕ್ಕೆ ನೀನು ಮುನಿದ ಕಾಲದಲ್ಲಿ ಪ್ರಣಯ ಪ್ರಸಾದನ ಮಾಡಬೇಕು ಅಂತ ಮಹಾದೇವನೂ ನಮಸ್ಕಾರ ಮಾಡುವಾಗ ತನ್ನ ಜಟಾಜೂಟ ಎಲ್ಲಿ ನಿನ್ನ ಕಾಲಿಗೆ ಬಿದ್ದು ನೋವಾಗುತ್ತೋ ಅಂತ ಚಂದ್ರನ ಕಿರಣಗಳು ಮಾತ್ರ ನಿನ್ನ ಕಾಲ ಮೇಲೆ ಬೀಳುವಂತೆ ನಮಸ್ಕಾರ ಮಾಡ್ತಾನೆ. ಹಾಗೆ ಕೋಮಲವಾದ ನಿನ್ನ ಪಾದಗಳು, ಹೂವಿನ ಅರ್ಚನೆಯಿಂದಲೂ ನೋಯುವಂಥ ನಿನ್ನ ಪಾದಗಳು ನನ್ನ ಸ್ತೋತ್ರದಿಂದ ನೊಂದುಕೊಂಡು ಬಿಟ್ಟಾವು. ಅಷ್ಟು ಕಠೋರವಾದದ್ದು ನನ್ನ ಮಾತು ಅಂತ ಅನಿಸುತ್ತೆ ಅಂತಾನೆ. ಅವ್ಯಾಜ ಸುಂದರ ಮನುತ್ತರಂ ಅಪ್ರಮೇಯಂ ಅಪ್ರಾಕೃತಂ ಪರಮ ಮಂಗಲ ಮಂಘ್ರಿಪದ್ಮಂ ಸಂದರ್ಶಯೇದಪಿ ಸಕೃದ್ಭವತಿ ದಯಾರ್ದ್ರ ದಷ್ಟಾಸ್ಮಿಕೇನ ತದಹಂ ತು ವಿಲೋಚನೇನ. ನಿನ್ನ ಪಾದವನ್ನು, ಅದು ಅವ್ಯಾಜವಾದ, ಕಾರಣಾತೀತವಾದ, ಅತಿ ಸುಂದರವಾದ, ಅದಕ್ಕೆ ಹೋಲಿಕೆಯೇ ಇಲ್ಲದ, ಅದನ್ನು ಮೀರಲಾಗದ, ಅದಕ್ಕೆ ಅಳತೆಯೇ ಇಲ್ಲದ, ಅದು ಅತಿಲೋಕವಾದಂಥ ಸೌಂದರ್ಯವನ್ನು, ಸೌಕುಮಾರ್ಯವನ್ನು, ಮಾಂಗಲ್ಯವನ್ನು ಹೊಂದಿರುವಂಥದ್ದು. ಅದನ್ನು ಒಂದು ಪಕ್ಷ ನಾನು ನೋಡೋಕ್ಕೆ ಆದಲ್ಲಿ ಯಾವ ಕಣ್ಣಿಂದ ನೋಡೋದು, ಅದು ನೀನೇ ಕೊಡಬೇಕಲ್ವ ಅಂತ. ವಿಶ್ವರೂಪವನ್ನು ಪರಮಾತ್ಮ ಅರ್ಜುನಿಗೆ ತೋರಿಸೋಕ್ಕೆ ಸಿದ್ಧನಾದ, ಆದರೆ ಅವನಿಗೆ ದಿವ್ಯವಾದ ಕಣ್ಣುಗಳು ಬೇಕಾಯಿತು. ಅಂದರೆ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅದೇ ನಮಗೆ ಕೊಡಬೇಕು, ಅದೇ ಅರಿವನ್ನು ಕೊಡಬೇಕು. ನಮಗೆ ಎಷ್ಟೋ ವಿಷಯಗಳಲ್ಲಿ ಗೊತ್ತಾಗೋದಿಲ್ಲ, ಆ ವಿಷಯವೇ ನಮಗೆ ಎಲ್ಲವನ್ನೂ ಕೊಡಬೇಕಾಗಿರ್ತದೆ ಅಂತ. ಆದರೆ ಗೊತ್ತಿಲ್ಲದೆ ನಮ್ಮ ಕಡೆಯಿಂದ ನಾವು ಏನೋ ಮಾಡ್ಕೊಳ್ತೀವಿ ಅಂತ ಅಂದುಕೊಳ್ತೀವಿ. ಎಷ್ಟು ಒಳ್ಳೆ ಪಂಪ್ ಸೆಟ್ ಇರ್ಬೋದು, ಎಷ್ಟು ಒಳ್ಳೆ ಬಾವಿನೂ ಇರ್ಬೋದು, ಆದರೆ ಪ್ರೈಮಿಂಗ್ ಮಾಡದೇ ಇದ್ದರೆ ಆ ಪಂಪ್ ಸೆಟ್ಟಿಂದ ಪಂಪ್ ಮಾಡೋಕ್ಕಾಗೋದಿಲ್ಲ. ಪ್ರೈಮಿಂಗ್ ಮಾಡೋದಕ್ಕೆ ಮತ್ತೆ ಆ ಬಾವಿಗೆ ಹೋಗ್ಬಿಟ್ಟು ಅಲ್ಲಿಂದನೇ ನೀರು ತೊಗೊಂಡು ಬಂದು ಆ ಪಂಪಿಗೆ ಸುರಿಯಬೇಕು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಹೀಗೆ ಅಲ್ಲಿಂದಲೇ ಅದನ್ನು ಮಾಡಿಕೊಳ್ಬೇಕಾಗುತ್ತದೆ, ಬೇರೆ ಯಾವುದೂ ದಾರಿ ಇಲ್ಲ. ಫ್ರಾನ್ಸ್ನಲ್ಲಿ ಫ್ರೆಂಚ್ ಭಾಷೆ ಬರದೇ ಇದ್ದರೆ ಪರಮ ಕಷ್ಟ ಅಂತಾನೆ. ಅಲ್ಲಿ ನನಗೆ ಫ್ರೆಂಚ್ ಗೊತ್ತಿಲ್ಲ ಅನ್ನೋದನ್ನು ಫ್ರೆಂಚಲ್ಲಿ ಮೊದಲು ಹೇಳಬೇಕಂತೆ. ಈ ರೀತಿಯಾದದ್ದು. ಆ ರೀತಿಯಲ್ಲಿ ನಿನ್ನನ್ನು ನೋಡೋದಕ್ಕೂ ನಿನ್ನ ಅನುಗ್ರಹದಿಂದ ನನಗೊಂದು ಕಣ್ಣು ಬೇಕು. ಹಾಗಾಗಿ ನಿನ್ನ ಪಾದ ಪದ್ಮ ದರ್ಶನದಿಂದ ನನಗೆ ಮೋಕ್ಷ ಸಿದ್ಧಿ ಅಂದರೆ ಕಣ್ಣನ್ನು ಕೊಡೋ ನೀನು ಮೊದಲು ಅಂತ ಕೇಳ್ತೀನಿ. ದಿವ್ಯಾ ದೃಶೋಪಿ ದಿವಿಷದ್ಗ್ರಹಣೋಚಿತಾನಿ ವಸ್ತೂನಿ ಕಾಮಮವಧಾರಯಿತು ಕ್ಷಮಂತೆ ತ್ವನ್ಮಾತ್ರ ವೇದ್ಯ ವಿಭವೇ ತವ ರೂಪಧೇಯೇ ತ್ವದ್ಭಾವಯೇವ ಶರಣಂ ಪರಿಶೇಷಿತೋನಃ. ಇನ್ನು ನೀನು ನನಗೆ ಕಣ್ಣನ್ನು ಕೊಟ್ಟರು, ಆ ಕಣ್ಣು ದಿವ್ಯವಾದ ಕಣ್ಣೇ ಆಗಿದ್ದರೂ ಅದರ ಹಿಂದಿನ ಮನಸ್ಸು ದಿವ್ಯವಲ್ಲದಿದ್ದರೆ ಕಣ್ಣು ಕಾಣೋದಿಲ್ಲ. ಕಣ್ಣಿನ ಮುಂದೆ ಎಷ್ಟೆಲ್ಲ ಓಡತ್ವೆ ವಸ್ತುಗಳು, ಆದರೆ ಮನಸ್ಸಿಲ್ಲದಿದ್ದರೆ ಯಾವುದೂ ಕಾಣಿಸೋಲ್ಲ. ಆ ಮನಸ್ಸನ್ನು ಕೊಡಬೇಕು ಅಂದರೆ ನಾನೇ ನೀನಾಗಬೇಕು ಅಂತ ಅರ್ಥ, ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ. ನಾನು ನೀನಾಗದೆ ನಿನ್ನನ್ನು ನಾನು ನೋಡೋಕ್ಕಾಗೋಲ್ಲ. ಹೀಗಾಗಿ ಆ ಅದ್ವೈತಿಕ ಭಾವ ಬರದೆ ಸಮಗ್ರತೆ ಸಾಧ್ಯ ಇಲ್ಲ. ಅಸ್ಮಿನ್ ಮಹತ್ಯನವಧೌ ಕಿಲ ಕಾಲಚಕ್ರ ಆಶೈಷವಾನ್ ಮಮತೆಯ ಕಲಿತಸ್ತ್ವಯಾಸೌ
ಆನ್ರಣ್ಯಮಂಬ ತವ ಲಬ್ಧುಮನ ಮೃಗಂಕಃ ತ್ವಾತ್ಮಾನಮೇವ ನಿಯತಂ ಬಹುಧಾ ವಿಭಜ್ಯ ತ್ವತ್ಪಾದಯೋರ್ ವಿನಿಧದೆ ನಖರಾಪದೇಶ ಅಂತ. ಮೊದಲಿಂದಲೂ ಚಂದ್ರನಿಗೆ ನಿನ್ನ ಬಗ್ಗೆ ಒಂದು ಋಣ. ಕಾರಣ ಇಷ್ಟೇ, ಆ ಚಂದ್ರನಿಗೆ ನೀನು ಒಂದು ಮಾದರಿಯಾಗಿದ್ದು. ಬ್ರಹ್ಮ ಚಂದ್ರನನ್ನು ನಿರ್ಮಾಣ ಮಾಡಬೇಕಾದರೆ ನಿನ್ನ ಮುಖವನ್ನು ಮಾಡಲ್ಲಾಗಿ ಇಟ್ಟುಕೊಂಡು ಮಾಡಿದ. ಈ ಕಾರಣದಿಂದ ನಿನ್ನ ಬಗ್ಗೆ ಚಂದ್ರನಿಗೆ ತುಂಬ ಕೃತಜ್ಞತೆ. ಆ ಕೃತಜ್ಞತೆಯನ್ನು ತೀರಿಸೋದಕ್ಕೆ ಅವನು ನಿನ್ನ ಕಾಲುಗಳ 10 ಉಗುರುಗಳ ರೂಪದಲ್ಲಿ ತನ್ನ ಬಿಂಬವನ್ನು ರೂಪಣ ಮಾಡಿಕೊಂಡಿದ್ದಾನೆ ಅಂತ. ಮೊನ್ನೆಯೇ ಅಪ್ಪಯ್ಯ ದೀಕ್ಷಿತರ ವರದರಾಜಸ್ತವದ ಪಾದವರ್ಣನೆಯಲ್ಲಿ ಚಂದ್ರ ಬಿಂಬದಂತೆ ಆ ಉಗುರುಗಳನ್ನು ನೋಡಿದ್ವಿ. ಇಲ್ಲಿ ನೋಡಿ ಒಂದು ಹೊಸ ಕಲ್ಪನೆಯನ್ನು ಹೇಗೆ ಮಾಡ್ತಾನೆ ಅಂತ ನಮ್ಮಂತೂ ಗೊತ್ತಾಗುತ್ತೆ. ಬ್ರಹ್ಮೇಶ ಕೇಶವ ಮುಖೈರ್ಬಹುಭಿಃ ಕುಮಾರೈಃ ಪರ್ಯಾಯತಃ ಪರಿಗೃಹೀತ ವಿಮುಕ್ತ ದೇಶಂ ಉತ್ಸಂಗಮಂಬ ತವ ದಾಸ್ಯಸಿ ಮೇ ಕದಾತ್ವಂ ಮಾತೃಪ್ರಿಯಂ ಕಿಲ ಜಡಂ ಸುತ ಮಾಮನಂತಿ. ಅಮ್ಮ, ನಿನ್ನ ತೊಡೆ ಮೇಲೆ ತ್ರಿಮೂರ್ತಿಗಳು ಕೂಡ ಮಕ್ಕಳಂತೆ ಓಡಾಡ್ಕೊಂಡಿರ್ತಾರೆ. ನನಗೆ ಯಾವಾಗ ಜಾಗ ಸಿಗುತ್ತೆ ಹೇಳು? ನಿನಗೆ ಮಕ್ಕಳು ತುಂಬ ಜನ, ಆದರೆ ತಾಯಿಗೆ ಯಾವತ್ತೂ ಅತೀ ಪೆದ್ದ ಮಗನ ಬಗ್ಗೆ ಕಾರುಣ್ಯ. ಹಾಗಾಗಿ ನನಗೆ ಮೊದಲು ಜಾಗ ಸಿಗಬೇಕಲ್ವಾ ಅಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಮುಕ್ತಾಶ್ಚ ಖಲ್ವಪಿ ಯದಿ ತ್ರಿಪುರೇ ಭವತ್ಯಾಹ ಸ್ತನ್ಯಾಶಯ ಸ್ತನತಟಂ ನ ಪರಿತ್ಯಜಂತಿ ಅಸ್ಮಾಕಮುದ್ಭಟ ಭವಜ್ವರ ತಾಪಿತಾನಾಂ ಆರ್ದ್ರೀಭವಂತು ವದನಾನಿ ಕುತೋ ನ ಹೇತೋ. ಅಮ್ಮ, ಮುಕ್ತರಾದ ಯೋಗಿಗಳು ಆನಂದಾಮೃತವನ್ನು ಕುಡಿತಾ ಇರ್ತಾರೆ ಅಂತ ಹೇಳ್ತಾರೆ. ಅದು ನಿನ್ನ ಎದೆಹಾಲಲ್ಲದೆ ಮತ್ತೇನು. ಆದರೆ ನಮಗೆ ಈ ಭವಬಂಧನದ ಜ್ವರದಿಂದ ಬಾಯಿ ಒಣಗೋಗ್ತಾ ಇದೆ. ನಮಗೆ ಬಾಯಾದರೂ ಒದ್ದೆ ಆಗೋದು ಯಾವಾಗ ಹೇಳುವಂತ. ಆ ಯೋಗಿಗಳು ಅಂಟುಕೊಂಡು ಬಿಟ್ಟಿದ್ದಾರೆ ನಿನ್ನ ಎದೆಗೆ, ಹೀರ್ತಾನೇ ಇದ್ದಾರೆ ಆನಂದಾಮೃತ. ನಮಗೆ ಮಾತ್ರ ಅವಕಾಶ ಇಲ್ವೋ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಎತ್ತದ್ ಧನುರ್ಜನ ಮನೋಮಯಂ ಐಕ್ಷವಂತೆ ತಸ್ಯಾಸ್ತು ದೇವಿ ಹೃದಯಂ ಮಮ ಮೂಲದೇಶ ಚಾಪಾಧಿರೋಪಣ ವಿಧೌ ಚರಣಾಂಚಲೇನ ಸಂಭಾವ್ಯತೆ ಕಿಲ ಸಮಾಕ್ರಮಣಂ ಕದಾಚಿತ್. ಅಮ್ಮ, ನನಗೆ ನಿನ್ನ ಯಾವ ಜಾಗವೂ ಬೇಡ. ನಿನ್ನ ಬಿಲ್ಲಿನ ಕೆಳತುದಿಯ ಜಾಗವನ್ನು ನನಗೆ ಕೊಡು. ಬಿಲ್ಲಿಗೆ ಮೇಲ್ತುದಿ ಕೆಳತುದಿ ಅಂತಿದೆ, ಅದನ್ನು ಕೋಟಿದ್ವಯ ಅಂತ ಕರೀತಾರೆ. ಲಸ್ತಕ ಅಂತಲೂ ಹೇಳ್ತಾರೆ. ಬಿಲ್ಲು ಮೇಲೆ ಒಂದು ಕೊಂಕಾಗಿರುತ್ತೆ, ಮಧ್ಯದಲ್ಲಿ ಒಂದು ಡೊಂಕು, ಮತ್ತು ಕೆಳಗಡೆಗೆ ಇನ್ನೊಂದು ಕೊಂಕು ಇರುತ್ತೆ. ಹಾಗೆ ಇರುವ ಮೇಲಿನ ಮತ್ತು ಕೆಳಗಿನ ತುದಿಗಳಲ್ಲಿ ಕೆಳಗಿನ ತುದಿಯ ಮೇಲೆ ಕೆಲವೊಮ್ಮೆ ಧಾನುಷ್ಕರು ಧನುಸ್ಸಿನ ಮೂಲಕ ಬಾಣ ಪ್ರಯೋಗ ಮಾಡುವವರು ಕಾಲಿಡ್ತಾರೆ. ಆ ಬಿಲ್ಲು ಒಂದು ಕಡೆ ದೃಢವಾಗಿ ನಿಂತು ಹೆದೆ ಎಳೆಯೋದಕ್ಕೆ ಅನುಕೂಲವಾಗಲಿ ಅಂತ. ಯಾವಾಗಲಾದರೂ ಒಮ್ಮೆ ನೀನು ನನ್ನ ಮೇಲೆ ಕಾಲಿಡ್ತೀಯ, ಅದಕ್ಕೋಸ್ಕರ ನಿನ್ನ ಬಿಲ್ಲಿನ ಕೆಳಗಿನ ಆ ಡೊಂಕಾಗಿ ನಾನು ಬದುಕುವಂತೆ ಆಗಲಿ ಅಂತ. ಲೀಲಾಶುಕ ಹೇಳ್ತಾನಲ್ಲ, ಇನ್ನೊಮ್ಮೆ ಜನ್ಮಾಂತರದಲ್ಲಿ ಪುಣ್ಯ ಇದ್ದಲ್ಲಿ ನಾನು ಯಮುನಾ ನದಿ ತೀರದ ಬಿದಿರಿನ ಕೊಳವೆಯಾಗಿ ಆ ಬಿದಿರು ಗಳವಾಗಿ ಹುಟ್ಟೇನೋ, ಆ ಮೂಲಕವಾದರೂ ಕೊಳಲಾಗಿ ನಿನ್ನ ತುಟಿ ಹತ್ತಿರಕ್ಕೆ ಬಂದೇನು ಅಂತ. ಅಪಿ ಜನುಷಿ ಪರಸ್ಮಿನ್ನ ಅತ್ತ ಪುಣ್ಯೋ ಭವೇಯಂ ತಟಭುವಿ ಯಮುನಾಯಾಸ್ತಾದೃಶೋ ವಂಶನಾಲಃ ಅನುಭವತಿ ಯೇಷ ಶ್ರೀಮದಾಭೀರಸೂನೋ ಅಧರ ಮಣಿಸಮೀಪನ್ಯಾಸಧನ್ಯಾಂ ಅವಸ್ಥಾಂ. ಹಾಗೆ ಇವನು ಹೇಳ್ತಾನೆ, ಅಸ್ಥಾಯ ದಾರುಣತರಂ ಕಮಪಿ ಸ್ವಭಾವಂ ಅತ್ಯಂತ ದುಷ್ಕೃತಕೃತಾಮಪಿ ಶಿಕ್ಷಣಾಯ ಗೃಹಾಸಿ ಸಾಯಕಪದೇ ಕುಸುಮಾನ್ಯಮೂನಿ ಮಾತಸ್ಸುತೇಷು ಮಹತಿ ಕಿಲ ರುಕ್ಷತೇಯಂ. ಅಮ್ಮ, ನನ್ನಂಥವರು ಎಷ್ಟು ಕಠೋರಿಗಳಾದಂಥವರು ಈ ಜಗತ್ತಿನ ಜನ. ನನ್ನಂಥವರೇ ಪಾಪಿಗಳು ಕೂಡ, ಪಾತಕಿಗಳು. ನಮ್ಮನ್ನೆಲ್ಲವನ್ನು ನೀನು ದಂಡಿಸೋದಕ್ಕೆ ನೀನು ಇಟ್ಕೊಂಡಿರೋದು ನೋಡಿದ್ರೆ ಹೂವಿನ ಬಾಣ. ಅದು ದೇವಿಯ ಕೈಯಲ್ಲಿ ಪಂಚ ಬಾಣಗಳಿರುತ್ತವೆ, ಹೂ ಬಾಣಗಳು ಅಂತ. ಮನಸ್ಸನ್ನೇ ಬಿಲ್ಲಾಗಿಸಿ ಪಂಚ ತನ್ಮಾತ್ರಗಳನ್ನು ಬಾಣವಾಗಿ ಹೊಡೆಯುತ್ತಾಳೆ ಅಂತ. ಮನೋರೂಪೇಕ್ಷ ಕೋದಂಡ ಪಂಚ ತನ್ಮಾತ್ರ ಸಹಾಯಕ ಅಂತಂತಾರಲ್ಲ. ನಮ್ಮನ್ನು ಹೊಡೆಯೋದಕ್ಕೂ ನೀನು ಹೂವನ್ನೇ ಬಳಸ್ತೀಯ ಹೊರತು ಕತ್ತಿಯನ್ನು ಕಟಾರಿಯನ್ನು ಬಳಸೋದಿಲ್ಲ. ಎಷ್ಟು ಕಾರುಣ್ಯ ನಿನ್ನದು ಅಂತನ್ನುವ ಮಾತನ್ನು ಕವಿ ಹೇಳ್ತಾನೆ. ವಿದ್ಯಾತ್ಮನೋ ಜನನಿ ತಾವಕ ದಂತಪಂಕ್ತೇ ವೈಮಲ್ಯಮಿದ್ರಗಿತಿ ವರ್ಣಯಿತು ಕ್ಷಮಃಕಃ ತತ್ಸಂಭವಾಯ ದಮಲ ವಚಸಾಂ ಸವಿತ್ನಿ ತನ್ಮೂಲಕಂ ಕವಯಶೋಪಿ ತತಸ್ತರಾಮ್ಯತ್. ನಿನ್ನ ದಂತಪಂಕ್ತಿಗಳನ್ನು ನಾನು ಏನಂತ ವರ್ಣಿಸಲಿ ಅಮ್ಮ? ಅಲ್ಲಿಂದಲೇ ಎಲ್ಲ ವಿದ್ಯೆಗಳು ಬಂದದ್ದು, ಅಲ್ಲಿಂದಲೇ ಎಲ್ಲ ಜ್ಞಾನ ಹೊಳೆದದ್ದು. ಅಲ್ಲಿಯ ಬೆಳಕು ಕವಿಗಳ ಕೀರ್ತಿ ಅಂತ. ಒಳ್ಳೆಯ ದಂತಪಂಕ್ತಿಗಳ ಧವಳ ಕಾಂತಿ ಕವಿಗಳ ಕೀರ್ತಿಯಾಗಿದೆ ಅಂತ ಇಲ್ಲಿ ನಾವು ಗಮನಿಸಬೇಕು. ಲಲಿತಾ ಸಹಸ್ರನಾಮದಲ್ಲಿ ಶುದ್ಧ ವಿದ್ಯಾಂಕುರ ಆಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಅಂತಂತಾರೆ. ಆ ಷೋಡಶಿ ಮಂತ್ರದ 2 ಪಂಕ್ತಿಗಳ ಹಾಗೆ ಮೇಲಿನ ಮತ್ತು ಕೆಳಗಿನ ಹಲ್ಲುಗಳ ಸಾಲು 16 ಒಟ್ಟು 32 ಇರುವಂಥದ್ದು ಅಂತ. ಆಮೇಲೆ
ಅರ್ಧನಾರೀಶ್ವರ ತತ್ವವನ್ನು ಹಿಡಿದು ಕೆಲವೊಂದು ಚಮತ್ಕಾರ ಮಾಡ್ತಾನೆ. ಅರ್ಧಂ ಜಿತ ತ್ರಿಪುರಮಂಬ ತವಸ್ಮಿತಂ ಚೇತ್ ಅರ್ಧಾಂತರೇಣ ಚ ತಥಾ ಭವಿತವ್ಯಮೇವ ತಚ್ಚಿಂತೆಯೇ ಜನನಿ ಕಾರಣ ಸೂಕ್ಷ್ಮರೂಪ ಸ್ಥೂಲಾತ್ಮಕ ತ್ರಿಪುರ ಶಾಂತಿಕೃತೆ ಸ್ಮಿತಂತೆ. ನೀನು ಅರ್ಧನಾರೀಶ್ವರ ಸ್ವರೂಪಿಣಿಯಾದ್ದರಿಂದ ತ್ರಿಪುರಾಸುರ ಸಂಹಾರದಲ್ಲಿಯೂ ನಿನ್ನ ಅರ್ಧ ಪಾಲಿತ್ತು. ತ್ರಿಪುರಾಸುರ ಸಂಹಾರದಲ್ಲಿ ನಿನ್ನ ಅರ್ಧ ಕಣ್ಣಿನ ನೋಟವೇ, ಆ ಅರ್ಧ ನಗೆಯೇ ಅವ್ರನ್ನ ಸುಟ್ಟು ಬಿಡ್ತು. 3 ಪುರಗಳನ್ನು, ತಾರಕಾಸುರನ ಮಕ್ಕಳು ವಿದ್ಯುನ್ಮಾಲ, ತಾರಕಾಕ್ಷ, ಕಮಲಾಕ್ಷ ಅಂತ 3 ಜನ ಮಕ್ಕಳ 3 ಪುರಗಳು ನಾಶ ಆದವು. ಇನ್ನು ಅರ್ಧ ನಗೆಯಿಂದ ನನ್ನ 3 ಪುರಗಳು ನಾಶ ಆಗಿಬಿಡುತ್ತವೆ ಅಂತ. ಒಂದು ಮಂದಹಾಸವನ್ನು ಬೀರು, ಒಂದು ಕಂಪ್ಲೀಟ್ ಸ್ಮೈಲ್. ಅದು ಅರ್ಧ ಆ ತ್ರಿಪುರಗಳು, ಇನ್ನು ಅರ್ಧ ಈ ತ್ರಿಪುರಗಳು. ವಸ್ತುತಃ ಏನು ಈ ತ್ರಿಪುರ ಅಂತಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಶರೀರಗಳು. ಈ 3 ಶರೀರವನ್ನು ಪುರ ಅಂತ ಕರಿತೀವಿ, ತ್ರಿಪುರಗಳು ಅಂತ. ವಸ್ತುತಃ ತ್ರಿಪುರಾಸುರ ಸಂಹಾರಿ ಅಂತ ಶಿವನನ್ನು ಕರೆಯೋದು ಆ ಅರ್ಥದಲ್ಲಿಯೇ. ಈ ಸ್ಥೂಲವಾದ ಅನ್ನಮಯ ಶರೀರ, ಸೂಕ್ಷ್ಮವಾದ ಮನೋಮಯ ವಿಜ್ಞಾನಮಯ ಶರೀರ ಮತ್ತು ಕಾರಣ ಅನ್ನುವಂಥ ಯಾವ ಶರೀರ ಉಂಟು, ಅಂತಃಕರಣದ ಅವಿದ್ಯಾತ್ಮಕವಾದದ್ದು ಅದು. ಈ 3 ಶರೀರಗಳನ್ನು ಕೂಡ ನಾಶನ ಮಾಡಿದೊರ್ತು ಮೋಕ್ಷ ಸಿದ್ಧಿ ಇಲ್ಲ ಅಂತ. ಮತ್ಕ್ಲೇಶ ದರ್ಶನ ಪರಿದ್ರವದಂತರಂಗ ಹಯ್ಯಂಗವೀನ ಪರಿವಾಹ ನಿಭಂ ಜನನ್ಯಾ ಅಂತಸ್ತಮೋಪಹಂ ಅನುಸ್ಮರತಾಂ ಜನಾನಾಂ ಮಂದಸ್ಮಿತಂ ತವತು ಮಂಗಲಮಸ್ತು ಭೂತ್ಯೈ. ಅಮ್ಮ, ನನ್ನೆಲ್ಲ ಕಷ್ಟವನ್ನು ಕರಗಿಸೋದಕ್ಕೆ ಬೆಣ್ಣೆಯಂತೆ ಕರಗಿ ಕರಗಿ ಹರಿಯುತ್ತಾ ಇರುವಂಥ ಆ ಒಂದು ಕಾರುಣ್ಯ ಲಹರಿಯೇ ನಿನ್ನ ಮಂದಸ್ಮಿತ ಅಂತ ನಾನು ಭಾವಿಸಿದ್ದೀನಿ ಅಂತಂತಾನೆ. ಸಂಸಿದ್ಧಿಕಾನನ ಸರೋರುಹ ದಿವ್ಯ ಗಂಧ ಸಾಂದ್ರೀಕೃತೆಯೆಂದು ಶಕಲಾಕಲಿತಾಧಿವಾಸಂ ತಾಂಬೂಲಸಾರಂ ಅಖಿಲಾಗಮ ಬೋಧಸಾರಂ ಮಾತರ್ವಿದೇಹಿ ಮಮ ವಕ್ತ್ರ ಕಲಾಚಿಕಾಯಾಂ. ಅಮ್ಮ, ಸ್ವಾಭಾವಿಕವಾದ ಪದ್ಮಗಂಧ ನಿನ್ನ ಮುಖದಲ್ಲಿರುವಂಥದ್ದು. ಜೊತೆಗೆ ಆ ಚಂದ್ರ ಕಲೆಯನ್ನೇ ನೀನು ತಾಂಬೂಲದ ಜೊತೆಗೆ ಸುಣ್ಣದಂತೆ ಕರ್ಪೂರದಂತೆ ಸೇರಿಸ್ಕೊಂಡು ಜಗಿತೀಯ. ಆ ತಾಂಬೂಲವನ್ನು ಜಗದು ಉಯ್ಯೋದಕ್ಕೆ ಒಂದು ಪೀಕದಾನಿ ಬೇಕಲ್ವ, ಕಲಾಚಿಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನಿಷ್ಠೀವನ ಶರಾವ ಅಂತ ಕೂಡ ಹೇಳ್ತಾರೆ, ಉಗುಳು ಪಾತ್ರೆ. ಅದು ನನ್ನ ಬಾಯ ಆಗಲಿ ಅಂತ. ಶಂಕರರ ಸೌಂದರ್ಯಲಹರಿಯಲ್ಲೂ ಬರುತ್ತಲ್ಲ, ಕದಾಹಂ ಈ 90ನೇ ಶ್ಲೋಕ ಬಹಳ ಸೊಗಸಾದಂಥದ್ದು ಬರುತ್ತೆ. ಕದಾ ಕಾಲೇ ಮಾತಃ ಕಥಯ ಕಲಿತಾಲಕ್ತಕರಸಂ ಪಿಬೇಯಂ ವಿದ್ಯಾರ್ಥಿ ತವ ಚರಣ ನಿರ್ಣೇಜನ ಜಲಂ ಪ್ರಕೃತ್ಯ ಮೂಕಾನಾಂ ಅಪಿಚ ಕವಿತಾ ಕಾರಣತೆಯ ಕದಾ ವಾಣಿ ಧತ್ತೆ ಮುಖಕಮಲ ತಾಂಬೂಲ ರಸತಾಂ ಅಂತ. ಆ ದೇವಿಯ ತಾಂಬೂಲ ರಸ ಬಾಯಿಗೆ ಬೀಳದೆ ಯಾವನೂ ಕವಿ ಆಗೋದಿಲ್ಲ ಅಂತ. ಇದು ಶಾಕ್ತಾಗಮ ರಹಸ್ಯ. ಅಂದರೆ ಆ ದೇವಿಯ ಅನುಗ್ರಹ ಆ ರೀತಿಯಾಗಿ ಆಗಬೇಕು ಅಂತ. ದೇವಿ ಪ್ರಸಾದ ಅಂತ. ಇದು ಅವಳು ಅಗದು ಉಗೀತಾಳೆ ಎನ್ನುವ ಅಕ್ಷರಾರ್ಥದಲ್ಲೆಲ್ಲ, ಅದರ ತಾತ್ಪರ್ಯಾರ್ಥದಲ್ಲಿ. ಅಂದರೆ ಅವಳ ಭೋಗ ಸಾಮಗ್ರಿ ಯಾವುದಿದೆ ಆ ಭೋಗ ಸಾಮಗ್ರಿಯ ಶೇಷವಾದರೂ ಭಕ್ತನಿಗೆ ಬರದೆ ಅವನು ಕವಿಯಾಗುವಂಥದ್ದು ಅಲ್ಲ ಅಂತ. ಮತ್ತು ತ್ರಿಪುರ ಸುಂದರಿಯನ್ನು ಯೋಗ ಭೋಗಗಳ ಸಮನ್ವಯ ಅಂತ ಕರೀತಾರೆ. ಆ ಕಾರಣದಿಂದಲೇ ಕಾವ್ಯದಲ್ಲಿ ಎರಡೂ ಬರುವಂಥದ್ದು ಅಂತ. ನಾಸಾಮಣಿಸ್ತವ ಶಿವೆ ಚಿರಸಂಸ್ತವೇನ ಪ್ರತ್ಯಾಹೃತೆ ಮನಸಿ ಭಾತಿ ತಪೋಧನಾನಾಂ ಅಜ್ಞಾನ ಸಂತತಿ ನಿಶಾತ್ಯೆಯ ಸೂಚನಾರ್ಥಂ ಆವಿರ್ಭವತ್ಯಸುರ ದೇಶಿಕ ತಾರಕೇವ. ನಿನ್ನ ಮೂಗು ತುದಿಯ ಬುಲಾಕು, ಮೂಗಿನ ನತ್ತು ಇದೆಯಲ್ಲ, ಅದು ಫಳಫಳನೆ ಹೊಳಿತಾ ಇದೆ. ಅದು ಎಂಥ ಜ್ಞಾನಿಗಳಿಗೂ ಕೂಡ ಒಂದು ವಿಶ್ವಾಸವನ್ನು ಕೊಡುವಂತೆ ಇದೆ. ಯಾವ ವಿಶ್ವಾಸ ಅಂದರೆ, ಅಜ್ಞಾನ ಅನ್ನುವ ರಾತ್ರಿ ಹೋಗಿ ವಿಜ್ಞಾನ ಅನ್ನುವ ಬೆಳಗಾಗುವುದರ ಶುಕ್ರಗ್ರಹದ ಸೂಚನೆ. ಬೆಳ್ಳಿ ಅಂತಂತೀವಲ್ಲ, ಇದು ಮಾರ್ನಿಂಗ್ ಸ್ಟಾರ್ ಅಂತಲೂ ಕರೀತಾರಲ್ಲ, ಆ ಶುಕ್ರಗ್ರಹದಂತೆ ಕಾಣುತ್ತದೆ ನಿನ್ನ ಮೂಗಿನ ತುದಿಯ ನತ್ತು, ಮೂಗಿನ ಬೊಟ್ಟು ಅಂತ. ದತ್ತೇ ಶ್ರಿಯಂ ಬಹುವಿಧಾಂ ಕುಶಲಾನಿ ದತ್ತೇ ದತ್ತೇ ಪದಂ ಸುರಪತೇರಪಿ ಲೀಲೆಯೈವ ಈದೃಕ್ವಿಧಾಂಬ ತವ ದೃಷ್ಟಿ ರಿತೋಧಿಕಾವ ನಾದ್ಯಾಪಿ ಕರ್ಣಂ ಅತಿವರ್ತಿತುಂ ಈಶ್ವರೀಯಂ. ನಿನ್ನ ದೃಷ್ಟಿ ಏನೆಲ್ಲ ಮಾಡುತ್ತೆ, ನಿನ್ನ ಕಣ್ಣೋಟ ಅದು ಎಂಥದ್ದು ಅಂತ. ಕಣ್ಣೋಟದ ವರ್ಣನೆ ಎಲ್ಲರಿಗೆ ಸಂಪತ್ತನ್ನು ಕೊಡುತ್ತೆ, ಎಲ್ಲರಿಗೆ ಮಂಗಳವನ್ನು ಕೊಡುತ್ತದೆ, ಇಂದ್ರ ಪದವಿಯನ್ನು ಕೊಡುತ್ತದೆ, ಏನೂ ಮಾಡುತ್ತೆ, ಏನೆಲ್ಲ ಕೊಡುತ್ತೆ. ಆದರೂ ಕರ್ಣನ್ನು ಮೀರೋಕ್ಕಾಗಿಲ್ಲ ಅಂತ. ಕರ್ಣದಾನಿ, ಅವನನ್ನು ಮೀರೋಕ್ಕಾಗಲಿಲ್ಲ. ಇದು ಹೇಗೆ? ಅವನು ದೊಡ್ಡ ದಾನಿ ಅಲ್ಲ ದೇವಿಯ ಮುಂದೆ,
ಅದು ಹೇಗೆ ಅಂದರೆ ಕಿವಿ ಕರ್ಣ, ಆ ಕರ್ಣ ದೀರ್ಘನಯನ, ಕಿವಿಯನ್ನು ದಾಟಿ ಹೋಗೋಕ್ಕಾಗ್ತಾ ಇಲ್ಲ ಕಣ್ಣಿಗೆ, ಆ ಅರ್ಥ. ಕರ್ಣಂ ಅತಿವರ್ತಿತು, ಕರ್ಣ ಅನ್ನೋದಕ್ಕೆ ಕರ್ಣನನ್ನು ಅಂತ ಒಂದು ಅರ್ಥ ಬರುತ್ತೆ, ಕಿವಿಯನ್ನು ಅಂತ ಮತ್ತೊಂದು ಅರ್ಥ ಬರುತ್ತೆ. ಈ ಚಮತ್ಕಾರವನ್ನು ಮಾಡ್ತಾನೆ. ಕಾಮಂ ಶಿವೇನ ಶಮಿತಂ ಪುನರುಜ್ಜಗಾರ ದೃಷ್ಟಿಸ್ತವೇತಿ ಕಿಮಿಯಂ ಜನನಿ ಸ್ತುತಿಸ್ತೆ ಲೀಲಾ ಪ್ರಸೂತ ಪುರುಷಾರ್ಥ ಚತುಷ್ಟಯಾಯಾ ತಸ್ಯಾಃ ಪರಂ ತು ಸ ಭವತಿ ತಸ್ಯಾಃ ಪರಂ ಸ ಭವತಿ ಅವಯುತ್ಯವಾದ. ಅವಯುತ್ಯವಾದ ಅಂತಂದರೆ ತುಂಬ ಅವಮಾನಕಾರಕವಾದದ್ದು, ಅದು ವಾದವೇ ಅಲ್ಲದ ವಾದ ಮಾಡುವಂಥದ್ದು. ಅಲ್ಲಮ್ಮ, ನಿನ್ನ ಕಣ್ಣೋಟದಿಂದ ಕಾಮ ಬದುಕಿ ಬಂದ ಅಂತಂತಾರೆ. ಕಾಮ ಸಂಜೀವನ ಔಷಧಿ ಅಂತಲೇ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ. ಕಾಮೇಶ್ವರಿ ಅಂತ ಕರೀತಾರೆ. ಶಿವನ ಕಣ್ಣೋಟದಿಂದ ಕಾಮ ಸುಟ್ಟೋದ್ರೆ ದೇವಿಯ ಕಣ್ಣೋಟದಿಂದ ಕಾಮ ಎದ್ದು ಬಂದ ಅಂತ. ಆದರೆ ಇದು ದೊಡ್ಡದಲ್ಲ. ಮೂರನೇ ಪುರುಷಾರ್ಥ ಕಾಮ. ಧರ್ಮ, ಅರ್ಥ, ಮೋಕ್ಷ ಅನ್ನುವ ಇನ್ನು 3 ಪುರುಷಾರ್ಥಗಳು ನಿನ್ನ ಕಣ್ಣೋಟದಿಂದ ಉದಯಿಸುತ್ತವೆ. ಹಾಗಿರುವಾಗ ಪುರುಷಾರ್ಥ ಚತುಷ್ಟಯವೇ ನಿನ್ನ ಕಣ್ಣೋಟಕ್ಕೆ ಈಡಾದರೆ ಅದು ತಾನೇ ತಾನಾಗಿ ಬೆಳಗುತ್ತೆ. ಅಂದರೆ ಒಂದು ಕಾಮ ಅನ್ನುವ 3ನೇ ಪುರುಷಾರ್ಥ ಬೆಳಗುತ್ತು ಅಂತ ಹೇಳಿ ಕೊಂಡಾಡೋದ್ರೊಳಗೆ ಏನಾದರೂ ಅರ್ಥ ಇದೆಯಾ? ಇದು ನಿನಗೆ ಹೊಗಳಿಕೆ ಅಲ್ಲ, ತೆಗಳಿಕೆಯೇ ಹೌದು ಅಂತಂತಾನೆ. ಸೋಮೋ ಜಗಜ್ಜನಯತೇತಿ ಯದಾಹ ವೇದೋ ನೇದಂ ಲತಾ ಪರಮಿತಿ ಭ್ರಮಿತವ್ಯ ಮಾರ್ಯೈ ಯಶೈವ ವಾಮ ತನುವರ್ತಿ ಭವದೃಗಾತ್ಮ ಚಂದ್ರೋ ಜಗತ್ ಸೃಜತಿ ತತ್ಪರ ಏಷವಾದ. ಸೋಮನಿಂದ ಜಗತ್ತು ಬಂತು ಅಂತ ವೇದ ಹೇಳುತ್ತೆ. ಸೋಮನೇ ಜಗತ್ತಿಗೆ ಕರ್ತೃ ಎನ್ನುವುದು ಸೋಮಯಾಗದ ಮಂತ್ರಗಳಲ್ಲಿ ಬರುವಂಥದ್ದು, ಪವಮಾನ ಸೂಕ್ತಗಳಲ್ಲಿ ಋಗ್ವೇದ ಹೇಳುವಂಥದ್ದು. ಆದರೆ ನಿಜವಾಗಿ ಸೋಮ ಅಂದರೆ ಯಾರು? ಉಮೆಯಿಂದ ಸಹಿತನಾದ ಈಶ್ವರ ಸ ಉಮ, ಉಮೆಯಾ ಸಹಿತ, ಉಮಾ ಸಮೇತ ಸೋಮಃ ಅಂತ. ನೀನು ಶಿವನ ಜೊತೆಗೆ ಸೇರಿಕೊಂಡಾಗ ಜಗತ್ತನ್ನು ಸೃಷ್ಟಿ ಮಾಡ್ತೀಯ, ಸ್ಥಿತಿ ಮಾಡ್ತೀಯ, ಲಯ ಮಾಡ್ತೀಯ. ಶಿವಶಕ್ತ್ಯಾಯುಕ್ತೋ ಇದೇ ಭವತಿ ಶಕ್ತ ಪ್ರಭವಿತು ನಚೇದೇವಂ ದೇವೋ ನ ಖಲು ಕುಶಲಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭರಪಿ ಪ್ರಣಂತುಂ ವಾ ಸ್ತೋತುಂ ಕಥಮಕೃತ ಪುಣ್ಯ ಪ್ರಭವತಿ ಎನ್ನುವ ಸೌಂದರ್ಯಲಹರಿಯ ಮೊದಲ ಶ್ಲೋಕವೇ ಇದಕ್ಕೆ ನಿದರ್ಶನ. ಇನ್ನು ನಿನ್ನ ಕಡೆಗಣ್ಣಿನ ನೋಟ ತ್ರಿಗುಣ ಸಮಾಹಾರವಾದದ್ದು. ವಾಣೀ ನಿಕೇತನತೆಯ ಘನಸಾರ ಗೌರಾಹ. ನಿನ್ನ ಆ ಒಂದು ಕಣ್ಣೋಟ ಎಷ್ಟು ಸುಂದರವಾದದ್ದು ಅಂದರೆ ಪಚ್ಚ ಕರ್ಪೂರದ ಶೈತ್ಯವನ್ನು ಹೊಂದಿರುವಂಥದ್ದು. ಆ ಕಾರಣದಿಂದ ಬೆಳ್ಳಗಿರುವ ಸರಸ್ವತಿಯ ರೂಪ ಅಲ್ಲಿದೆ. ಕಲ್ಹಾರ ಕೇಸರ ರುಚಃ ಕಮಲಾನುಷಂಗಾತ್. ಮತ್ತು ಅಲ್ಲಿ ಲಕ್ಷ್ಮಿ ಸೌಭಾಗ್ಯ ಇದೆ. ಆ ಕಾರಣದಿಂದಲೇ ಅದು ಕೆಂಪಗಿದೆ, ಕಮಲದಂತೆ ಕಾಣುತ್ತದೆ. ಮಾತರ್ಜಗಂತಿ ಶರಣಾಗತ ಲೋಕಚೇತೋ ಮಾಲಿನ್ಯಮಾರ್ಜನ ವಶಾತ್ ಅಸಿತಃ ಕಟಾಕ್ಷಾಃ. ಇನ್ನು ಲೋಕದ ಮಾಲಿನ್ಯವನ್ನೆಲ್ಲ ತೊಳೆದು ಅದನ್ನೇ ಕಾಡಿಗೆಂತೆ ಹಚ್ಚಿಕೊಂಡಿದೆಯಾ. ಹಾಗಾಗಿ ಕಪ್ಪು ಬಣ್ಣವೂ ಇದೆ. ಬಿಳಿ, ಕೆಂಪು, ಕಪ್ಪು ಅನ್ನುವ ಗುಣತ್ರಯ ಸಮಾಹಾರವನ್ನು ನಿನ್ನ ಕಟಾಕ್ಷದಲ್ಲೇ ನೋಡುವಾಗ ಅದರ ಫಲವಾದ ಜಗತ್ತು ಕಟಾಕ್ಷದಿಂದ ಒಡಮೂಡೋದಿಲ್ಲ ಅಂದರೆ ಏನರ್ಥ? ತ್ರಿಗುಣಾತ್ಮಕವಾದದ್ದಲ್ಲವೇ ಜಗತ್ತು? ಆಕರ್ಣ ಮುಲ್ಲಸತಿ ಮಾತರಪಾಂಗ ದೇಶೇ ಕಾಲಾಂಜನೇನ ಘಟಿತ ತವ ಭಾತಿರೇಖಾ ಶೈವಾಲ ಪಂಕ್ತಿರಿವ ಸಂತತ ನಿರ್ಜಿಹಾನ ಕಾರುಣ್ಯಪೂರ ಪದವಿ ಕಲಿತಾನುಬಂಧ. ನಿನ್ನ ಕಣ್ಣಿಂದ ನಿರಂತರವಾಗಿ ಕಾರುಣ್ಯ ನದಿ ಹರಿತಾ ಇದೆ. ಆ ಕಾರುಣ್ಯ ನದಿಯ ಪ್ರವಾಹದಿಂದ ಆಚೆಗೆ ಹೋಗಿರ್ತಕ್ಕಂಥ ದಟ್ಟವಾದ ಕಪ್ಪು ಹಸುರಿನ ಪಾಚಿಯ ಒಂದು ರೇಖೆಯೋ ಎಂಬಂತೆ ಆಚೆ ಕಡೆ ಈಚೆ ಕಡೆ ಆ ಒಂದು ಕಾಡಿಗೆ ರೇಖೆ ಕಾಣಿಸುತ್ತದೆ ಅಂತ. ವಿಶ್ವಂ ಸೃಜತಿ ಅವತಿ ಹಂತಿ ಚ ಯತ್ಕಟಾಕ್ಷಃ ವಿಶ್ವಸ್ಯತಾಂ ಕಥಮಸೌ ಚಪಲಸ್ವಭಾವಃ ಯೇಷೋಪಿ ಯಾಂ ಅನುಸರನ್ ಲಭತೆ ಯಶಾಂಸಿ ತಾಮೇವ ವಿಶ್ವಸಿಮಿ ದೇವಿ ತವಾನುಕಂಪಾಂ. ನೀನು ಜಗತ್ತನ್ನು ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯ ಮಾಡ್ತೀಯ. ಇಂಥ ನಿನ್ನ ಶಕ್ತಿ ನಿನ್ನ ಕಣ್ಣೋಟದಿಂದ ಬರ್ತಕ್ಕಂಥದ್ದು. ಹೀಗಾಗಿ ನಿನ್ನ ಕಣ್ಣಿನ ನೋಟ ಚಂಚಲವಾದದ್ದು ಅಂತ ಯಾರಾದರೂ ಹೇಳಿದ್ರೆ ನನಗೆ ಒಪ್ಪಕ್ಕಾಗೋದಿಲ್ಲ. ನಿನ್ನ ಅನುಕಂಪೆ ದೊಡ್ಡದು, ಅಷ್ಟನ್ನು ಮಾತ್ರ ನಾನು ಒಪ್ಕೋತೀನಿ. ಅರ್ಧಂ ಕಲಂಕರಹಿತ ಕರುಣೈವ ಶಂಭೋ ಅರ್ಧಂ ಗುಣಸ್ತದಿತರೆ ಸಕಲಸ್ಸಮೇತಾ ಇತ್ಯಂಬ ಸಂಪ್ರತಿ ಕೆಲ ಸ್ಫುರಿತಂ ರಹಸ್ಯಂ ಸಂಪಶ್ಯತೋ ಮಮ ಭವನ್ಮಯಮೈಷಮರ್ಧಂ. ನಿನ್ನ ಕಳಂಕರಹಿತವಾದ ಆ ಅರ್ಧಭಾಗ ಯಾವುದಿದೆ, ದೇಹ ಶಿವನ ಅರ್ಧಭಾಗ, ಅದು ನಿನ್ನ ಕಾರುಣ್ಯವೇ ಹೌದು ಅಂತ ಅನಿಸುತ್ತೆ. ನಿಷ್ಕಳಂಕವಾದ ನಿನ್ನ ಕಾರುಣ್ಯವೇ ಘನೀಕೃತವಾಗಿದೆ. ನಿನ್ನ ಮೈ ಅಂದರೆ ಏನೂ ಅಲ್ಲ, ನಿನ್ನ ಕರುಣೆನೇ. ಇನ್ನು ಜಗತ್ತಿನ ಗುಣ ಅಂತ ಏನೆಲ್ಲ ಇದೆ, ಎಲ್ಲ ಜಗತ್ತಿನ ಗುಣಗಳು ಮತ್ತೊಂದು ಕಡೆ ಅದು ಶಿವ. ತಕ್ಕಡಿಗೆ ಹಾಕ್ಬಿಟ್ಟಿದ್ದೀವಿ. ಒಂದು ಕಡೆ ಜಗತ್ತಿನ ಸಮಸ್ತ ಗುಣಗಳು, ಇನ್ನೊಂದು ಕಡೆಗೆ ನಿನ್ನ ಕಾರುಣ್ಯ. ಹೀಗೆ ತೂಗದಾಗ ನಿನ್ನ ಕಾರುಣ್ಯದ ಕಡೆಯೇ ಜಾಸ್ತಿ ಇದೆ.
ಹೀಗಾಗಿ ಜಗತ್ತಿನ ಸಮಸ್ತ ವಸ್ತುಗಳಿಗಿಂತ ನಿನ್ನ ಕಾರುಣ್ಯ ದೊಡ್ಡದು ಅನ್ನೋದು ಅರ್ಧನಾರೀಶ್ವರ ಸ್ವರೂಪಿಣಿಯಾಗಿ ತೋರಿಸಿದ್ದೀಯಾ ಅಂತ. ಅರ್ಧನಾರೀಶ್ವರತ್ವದಲ್ಲಿ ಶಿವನ ಭಾಗಕ್ಕಿಂತ ಶಕ್ತಿಯ ಭಾಗ ಒಂಚೂರು ಜಾಸ್ತಿ ಅಂತ ಉಂಟು ಶಾಕ್ತ ತಂತ್ರಗಳಲ್ಲಿ. ಯಾರಾದರೂ ಗಮನಿಸಿಯೇ ಇದ್ದಿರಬಹುದು, ಪ್ರಸಿದ್ಧವಾದ ಮೂಕಾಂಬಿಕಾ ಕ್ಷೇತ್ರ ಕೊಲ್ಲೂರಿನಲ್ಲಿ ಇರುವ ಆ ಒಂದು ಸ್ವರ್ಣರೇಖಾ ವಿಭಕ್ತವಾದ ಶಿವಶಕ್ತಿ ದ್ವಯ ಸಮಾಹಾರವಾದ ಲಿಂಗದಲ್ಲಿ ಎಡಗಿನ ಭಾಗ ಹೆಚ್ಚಿದೆ, ಬಲಕ್ಕಿರುವ ಭಾಗ ಕಡಿಮೆ ಇದೆ. ಸಮವಾಗಿ ವಿಭಕ್ತವಾಗಿಲ್ಲ, ವಿಷಮವಾಗಿದೆ. ಶಕ್ತಿಯ ಭಾಗ ದೊಡ್ಡದು, ಶಿವನ ಭಾಗ ಕಡಿಮೆ ಅಂತ. ಅಂದರೆ ನಿನ್ನ ಕಾರುಣ್ಯವೇ ಹೆಚ್ಚು ತೂಗುವಂಥದ್ದು ಅನ್ನುವುದಲ್ಲಿ ಕಾಣಿಸುವಂಥ ಒಂದು ಚಮತ್ಕಾರ. ಸಾರಂ ಕಣಂಕಣಂ ಅಧರ್ಮ ರುಚಾಂ ಅಘರ್ಮ ರುಚಾಂ ಸಹಸ್ರಾತ್ ಸಂಗೃಹ್ಯ ನಿರ್ಮಿತಮಿದಂ ತವ ವಕ್ತ್ರಬಿಂಬಂ ತಾವತ್ ಸುಧಾಕರ ಕಲಂಕ ಕುಲಾನಿ ಪಶ್ಚಾತ್ ಅನ್ಯತ್ರ ದೇವಿ ನಿಹಿತಾನಿ ಕಚಾಪದೇಶಾತ್. ಬ್ರಹ್ಮ ಸಾವಿರಾರು ಚಂದ್ರರನ್ನು ಸೇರಿಸಿ ಅವ್ರದ್ದೆಲ್ಲ ಸಾರವನ್ನು ಬೆಸ್ಟ್ ಆಫ್ ಮೂನ್ಸ್ ಎಲ್ಲ ಹಿಂಡಿ ನಿನ್ನ ಮುಖ ಮಾಡ್ದ. ಇನ್ನು ಉಳಿದ ಕಳಂಕವನ್ನೆಲ್ಲ ತೆಗೆದು ಇಟ್ಟು ಅದನ್ನು ನಿನ್ನ ತಲೆ ಕೂದಲು ಮಾಡ್ದ ಅಂತ. ಚಿಂತಾಮಣಿ ತ್ರಿಭುವನೇಶ್ವರಿ ಕೌಸ್ತುಭಶ್ಚ ಖ್ಯಾತೌ ಮಣಿ ತವ ಗ್ರಹಂಗಣ ಕುಟ್ಟಿಮಸ್ತೌ ಕಿಮ್ರತ್ನಮನ್ಯದುಪಲಭ್ಯ ಕಿರೀಟಕೋಟಿಂ ವಾಚಸ್ಪತಿ ಪ್ರಭೃತಯಸ್ತವ ವರ್ಣಯಂತು. ಅಮ್ಮ, ಚಿಂತಾಮಣಿ ಬಯಸಿದ್ದನ್ನೆಲ್ಲ ಕೊಡುವಂಥ ದಿವ್ಯವಾದ ಮಣಿ. ಇನ್ನು ಕೌಸ್ತುಭ ಅಂತೂ ವಿಷ್ಣುವಿನ ಎದೆಯ ಅಲಂಕಾರ. ಇವೆಲ್ಲ ನಿನ್ನ ಮನೆಯ ನೆಲದ ಗಚ್ಚುಗಾರೆಯ ಕಲ್ಲುಗಳು. ಹೀಗಿರುವಾಗ ನಿನ್ನ ಕಿರೀಟದಲ್ಲಿ ಯಾವ ಮಣಿಯನ್ನು ವರ್ಣಿಸೋದು? ಯಾವ ಬೃಹಸ್ಪತಿಗೆ ತಾನೇ ಸಾಧ್ಯ? ಅದಕ್ಕೆ ನಿನ್ನ ಕಿರೀಟವನ್ನೇ ನಾನು ವರ್ಣಿಸೋಲ್ಲ ಅಂತ. ಇದೆಯಲ್ಲ ಎಷ್ಟು ಚಮತ್ಕಾರಕಾರಕವಾದಂಥದ್ದು. ಪ್ರಾದುರ್ಭವತ್ ತರಣಿಬಿಂಬ ಶತಾರುಣಾನಿ ಪರ್ಯಾಪ್ತ ಶೀತ ಕಿರಣಾಯುತ ಶೀತಲಾನಿ ಶೃಂಗಾರ ಸಾರ ಪರಿವಾಹ ಮಯಾನಿ ಮಾತಃ ಅಂಗಾನಿ ಕೇಪಿ ಚರಮೇ ಜನುಷಿ ಸ್ಮರಂತಿ. ನಿನ್ನ ದೇಹದಲ್ಲಿ ಏಕಕಾಲದಲ್ಲಿ ಸೂರ್ಯ ಚಂದ್ರರ ಕಿರಣ ಕಾಂತಿಗಳೂ ಉಂಟು. ಆ ಕಾಂತಿ, ಈ ಶೈತ್ಯ ಎರಡೂ ಕೂಡ ಉಂಟು. ಅದನ್ನು ಯಾವ ಜನ್ಮದಲ್ಲಿ ನಾನು ಅನುಭವಿಸಿಯೇನು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿರ್ಮಾಸಿ ಸಂಹರಸಿ ನಿರ್ವಹಸಿ ತ್ರಿಲೋಕೀಂ ವೃತ್ತಾಂತಮೇತದಪಿ ವ್ಯಕ್ತಿ ನ ವಾ ಮಹೇಶಃ ತಸ್ಯೇಶ್ವರಸ್ಯ ಗಿರಿಜೆ ತವ ಸಾಹಚರ್ಯ ಜಾತಶ್ರುತಿಷ್ವಪಿ ಜಗಜ್ಜನಕತ್ವವಾದ. ನೀನೇ ಅಮ್ಮ ಜಗತ್ತನ್ನೆಲ್ಲ ಸೃಷ್ಟಿ ಮಾಡೋದು, ಸ್ಥಿತಿ ಮಾಡೋದು, ಲಯ ಮಾಡೋದು. ಇದ್ಯಾವುದರ ಸ್ವಲ್ಪ ಜ್ಞಾನವೂ ಶಿವನಿಗಿಲ್ಲ. ನಿನ್ನ ಜೊತೆ ಇರೋದರಿಂದ ವೇದ ಕೂಡ ಪಾಪ ನಮ್ಮ ದೇವಿ ಜೊತೆ ಇದ್ದಾನೆ ಅಂತ ಅವನನ್ನು ಮಹೇಶ್ವರ ಅಂತ ಕರೆದು ಬಿಟ್ಟಿದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ಸತ್ತಾಸ್ಯ ಖಂಡ ಸುಖ ಸಂವಿದಸಿ ತ್ರಿಲೋಕೀ ಸರ್ಗಸ್ಥಿತಿ ಪ್ರತಿಹತಿಷ್ವಪಿ ನಿರ್ವ್ಯಪೇಕ್ಷಾ ತ್ವಾಮಂತರೇಣ ಶಿವ ಇತ್ಯವಶಿಷ್ಯತೆ ಕಿಮ ಅರ್ಧಂ ಶಿವಸ್ಯ ಭವತಿ ಇತ್ಯನಭಿಜ್ಞವಾದ. ನಿನ್ನನ್ನು ಬಿಟ್ಟು ಶಿವನಲ್ಲಿ ಏನೂ ಇಲ್ಲ. ಆದರೂ ಶಿವನ ಅರ್ಧಾಂಗಿ ನೀನು ಅಂತ ಹೇಳೋದಿದೆಯಲ್ಲ, ಇದು ಯಾರೋ ಪೆದ್ದರು ಒಮ್ಮೆ ಹೇಳೋಕ್ಕೆ ಶುರು ಮಾಡಿಬಿಟ್ರು, ಅದು ಮತ್ತೆ ಮುಂದುವರಿತಾ ಬರ್ತಾ ಇದೆ ಅಷ್ಟೇ. ನಸ್ಮಿನ್ ರವಿಸ್ತಪತಿ ನತ್ರ ವಿವಾತಿ ವಾತು ನಸ್ಯ ಪ್ರವೃತ್ತಿಮಪಿ ವೇದ ಜಗತ್ ಸಮಸ್ತಂ ಅಂತಃಪುರಂ ತದಿದಮೀದೃಶಂ ಅಂಧಕಾರೇ ತಸ್ಮಾದೃಶಾಸ್ತು ಸುಖಮತ್ರ ಚರಂತಿ ಬಾಲಾ. ನಿನ್ನ ಪತಿಯಾದ ಮಹಾದೇವನ ಅಂಧಕಾಸುರ ವೈರಿಯ ಅಂತಃಪುರ, ಅಲ್ಲಿ ಕತ್ತಲೆ ಇಲ್ಲ. ಹಾಗೆ ಕತ್ತಲೆ ಇಲ್ಲ ಅಂದರೆ ಅಲ್ಲಿ ಸೂರ್ಯನೂ ಇಲ್ಲ, ಅಲ್ಲಿ ಚಂದ್ರನೂ ಇಲ್ಲ, ಅಲ್ಲಿ ಅಗ್ನಿಯೂ ಇಲ್ಲ, ಅಲ್ಲಿ ವಿದ್ಯುತ್ತೂ ಇಲ್ಲ. ನ ತತ್ರ ಸೂರ್ಯೋ ಭಾತಿ ನ ಭಾತಿ ಚಂದ್ರಮ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತ ಅನುಭಾತಿ ಸರ್ವಂ ಯಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅನ್ನುವ ಮುಂಡಕಾದ್ಯುಪನಿಷತ್ತುಗಳ ಮಾತನ್ನು ಇವನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಅನ್ನುವ ಗೀತೆಯ 15ನೇ ಅಧ್ಯಾಯದ ಮಾತು ಇದೇ ಆಗಿದೆ. ಈ ದೃಷ್ಟಿಯಿಂದ ನಿನ್ನ ಅಂತಃಪುರದ ಬೆಳಕು ಅದು ಎಲ್ಲ ಬೆಳಕುಗಳಿಗೂ ಮೀಗಿರಾದ ಆತ್ಮದ ಬೆಳಕು ಹೇಳ್ತಾ ಒಂದು ಮಾತನ್ನು ತಿಳಿಸ್ತಾನೆ. ತ್ವತ್ಸನ್ನಿಧಾನರಹಿತೋ ಮಮ ಮಸ್ತು ದೇಶ, ತ್ವತ್ತತ್ವಬೋಧರಹಿತ ಮಮ ಮಸ್ತು ವಿದ್ಯಾ, ತ್ವತ್ಪಾದಭಕ್ತಿರಹಿತೋ ಮಮ ಮಸ್ತು ವಂಶಃ, ತ್ವಚ್ಚಿಂತೆಯಾ ವಿರಹಿತಂ ಮಮ ಮಸ್ತು ಚಾಯು. ನಿನ್ನ ಸಾನ್ನಿಧ್ಯ ಇಲ್ಲದ ನನ್ನ ನೆಲೆ ಬೇಡ, ನಿನ್ನ ತಿಳುವಳಿಕೆ ಇಲ್ಲದ ನನ್ನ ವಿದ್ಯೆ ಬೇಡ, ನಿನ್ನ ಭಕ್ತಿ ಇಲ್ಲದ ನನ್ನ ಕುಲ ಬೇಡ, ನಿನ್ನ ಚಿಂತನೆ ಇಲ್ಲದ ನನ್ನ ಆಯುಷ್ಯ ಬೇಡ ಅಂತ ಹೇಳ್ಬಿಟ್ಟಂತಾನೆ. ಇದು ಭಕ್ತಿಯ ಪರಾಕಾಷ್ಠೆಯಲ್ಲಿ. ತ್ವಂದೇವಿ ಯಾದೃಗಸಿ ತಾದೃಗಸಿ ತ್ವಮಿದೃಕ್ ಏಷೇತಿ ವಕ್ತುಮಿವ ಬೋದ್ಧುಮಪಿ ಕ್ಷಮಃಕಃ ಮಾಮೇವ ತಾವದ್ ಅವಿದನ್ ಅತಿಪಾಮರೋಹಂ ಮಾತಸ್ತುತಿಂ ತ್ವಯಿ ಸಮರ್ಪಯಿತು ವಿಲಜ್ಜೆ.
ನೀನು ಹೀಗಿದ್ದೀಯಾ ಹಾಗಿದ್ದೀಯಾ ಅಂತ ನಾನು ಹೇಳೋದು, ನೀನು ಹೇಗಿದ್ದೀಯೋ ಹಾಗೇ ಇದೆಯಾ ಅದು ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದೇನೂ ಸ್ತೋತ್ರ ಮಾಡ್ತೀನಿ, ಅದು ನನ್ನ ಭಂಡ ಧೈರ್ಯ. ಅದಕ್ಕೆ ನೋಡು ಲಜ್ಜೆ ಪಟ್ಕೊಳ್ಳದೆ ಮಾಡ್ತಿದ್ದೀನಲ್ಲ, ಇದನ್ನು ನೋಡಿ ಮೆಚ್ಚಿಕೊ. ಕಾಚಿತ್ಕೃತ ಕೃತಿರಿತಿತ್ವಯಿ ಸಾರ್ಪಿತೇತಿ ಕಾಪಿ ಪ್ರಮೋದ ಕಣಿಕಾ ನಮ್ಮ ಮಾಂತರಂಗೆ ಮೌಢ್ಯಂ ಮದೀಯಮಯ ಯದ್ ವಿಹಿತಂ ಮಮೈವ ಕಿಂತ್ವಂಬ ವಿಶ್ವಸಿಮಿ ದೀನ ಶರಣ್ಯತಾಂತೆ. ನಾನೇನೋ ಒಂದಷ್ಟು ಕೆಲಸ ಮಾಡಿದ್ದೀನಿ, ನಾನೇನೋ ಒಂದಿಷ್ಟು ಒಳ್ಳೆಯ ಕೃತಿ ಬರೆದಿದ್ದೀನಿ, ನಾನು ಅದನ್ನು ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ, ಅದು ನಿನಗೆ ಸಂತೋಷ ಆಗುತ್ತೆ ಅಂತ ನನಗೇನೂ ಒಂದಿಷ್ಟು ಮನಸ್ಸಿನಲ್ಲಿ ಭಾವ ಇಲ್ಲಮ್ಮ. ನನ್ನ ಪೆದ್ದತನ ನನಗೇನು ಅನ್ನೋದು ಗೊತ್ತಿದೆ, ಆದರೆ ಅದಕ್ಕಿಂತ ಚೆನ್ನಾಗಿ ಗೊತ್ತಿರೋದು ನಿನ್ನ ಕಾರುಣ್ಯ. ಹಾಗಾಗಿ ನನ್ನ ಅಜ್ಞಾನಕ್ಕಿಂತ ಮಿಗಿಲಾಗಿ ನಾನು ನಿನ್ನ ಕಾರುಣ್ಯವನ್ನು ತಿಳಿದಿರೋದ್ರಿಂದ ನೀನು ನನ್ನನ್ನು ಉದ್ಧರಿಸು ಅನ್ನೋದರಿಂದ ಈ ಸ್ತೋತ್ರ ಕಾವ್ಯವನ್ನು ಮುಗಿಸ್ತಾನೆ. ಈ ಸ್ತೋತ್ರ ಕಾವ್ಯಗಳು 3ರ ಪರಿಚಯವಾದ ಮೇಲೆ ನಾಳೆ ನಾಡದ್ದು 2 ದಿವಸ, ಹಿಂದೆ ರಘುವಂಶದ ಈ ಉಪನ್ಯಾಸ ಕ್ರಮದಲ್ಲಿ 2 ದಿವಸ ಬಿಟ್ಟಿತ್ತು, ಆ 2 ದಿವಸಗಳನ್ನು ನಾಳೆಗೆ ಇಟ್ಟುಕೊಂಡಿದ್ದೀನಿ. ಹಾಗಾಗಿ ರಘುವಂಶದ 10 ಸರ್ಗಗಳನ್ನು ಮುಗಿಸಿದ್ದೆ, 11ನೆಯ ಸರ್ಗವನ್ನು ನಾಳೆ ಆರಂಭ ಮಾಡ್ತೀನಿ. ಆಸಕ್ತರು ದಯಮಾಡಿಸಿ 11ನೇ ಸರ್ಗ ಸೀತಾ ಕಲ್ಯಾಣದ ಭಾಗ. ನಮಸ್ಕಾರ.